ಅಕಸ್ಮಾತ್ ಏನಾದರೂ ನಾನದು ಅವತ್ತು ಆ ಮನಸ್ಥಿತಿ ಬರಲಿಲ್ಲ ಅಂದಿದ್ರೆ ನನಗೆ ಜೀವನದಲ್ಲಿ ತುಂಬ ದೊಡ್ಡದೇನೋ ಕಳ್ಕೊತಾ ಇದ್ದೆ. ಟೆಕ್ನಿಷಿಯನ್ಸ್ ಮಾತಾಡೋದು ಯಾರು ಕೇಳೋದಿಲ್ಲ ಅಂತಾರೆ. ಅವಾಗ ಟೆಕ್ನಿಷಿಯನ್ಸ್ ಕಷ್ಟ ಹೆಂಗೆ ಗೊತ್ತಾಗುತ್ತೆ? ಸಾಧನೆ ಮಾಡಿರೋರದೇ ಕತೆ ಕೇಳ್ತಾ ಇದ್ರೆ ಸ್ವಲ್ಪ ನೊಂದವ್ರದ್ದು ಕೇಳೋಣ ಅಂದ್ಬಿಟ್ಟು ಈ ಪಾಡ್ಕಾಸ್ಟ್ ಮಾಡ್ತಿದ್ದೀರಾ. ಮೇಕಿಂಗ್ ಮಾಡಿದ್ವಿ. ಅವ್ರ ಹತ್ರ ಇಷ್ಟು ಫುಟೇಜ್ ಇತ್ತು. ಗಜಕೇಸರಿ ಟೈಮಲ್ಲಿ ಏನೇನು ಎಲ್ಲ ಶೂಟ್ ಮಾಡಿದ್ರೋ ಅದು ಫುಟೇಜ್ ಇತ್ತು. ಅದನ್ನು ತೊಗೊಂಡು ಚೆನ್ನಾಗಿ ಎಡಿಟ್ ಮಾಡಿಕೊಟ್ವಿ. ಸಾಂಗ್ ಇರಬೇಕು, ಫೈಟ್ ಇರಬೇಕು, ಐಟಮ್ ಸಾಂಗ್ ಇರಬೇಕು, ಸಿನಿಮಾ ಹೀಗೆ ಒಂದು ತಾಯಿ ಸೆಂಟಿಮೆಂಟ್ ಇರಬೇಕು, ಈ ಫಾರ್ಮೆಟಲ್ಲಿ ಇದ್ರೇ ಸಿನಿಮಾ ಮಾಡಬೇಕು ಅನ್ನೋದಿತ್ತು. ಎಷ್ಟೊಂದು ಜನ ಸಾಧಕರಿದ್ದಾರೆ, ಅವ್ರನ್ನ ಕರೆಸು ಅಂತ ಹೇಳಿದ್ದು ಉಂಟು ನಾನು. ಹೆಂಗೆ ಹೋಗೋಣ, ಒಳಗಡೆ ಎಂಟ್ರಿ ಆಗೋದಕ್ಕೆ ಏನಾದರೂ ಒಂದು ದಾರಿ ಬೇಕಲ್ವ ಅಂದ್ಕೊಂಡಿರ್ಬೇಕಾದ್ರೆ ಫಿಲ್ಮ್ ಸ್ಕೂಲ್ ಕಾಣಿಸ್ತು ನಮಗೆ. ಓಕೆ, ಸೊ ಅದೊಂದೇ ಆಪ್ಷನ್, ಬೇರೆ ಆಪ್ಷನ್ ಇಲ್ಲ. ಜಗಳ ಮಾಡ್ಕೊಂಡು ಫಿಲ್ಮ್ ಸ್ಕೂಲ್ಗೆ ಹೋದೆ. ಪ್ರಾಬಬ್ಲಿ ನನ್ನ ಲೈಫಲ್ಲಿ ದ ಬೆಸ್ಟ್ ಡಿಸಿಷನ್ ಎವರ್ ಮೇಡ್ ಇನ್ ಮೈ ಲೈಫ್ ಇಸ್ ಉಪ್ಪಿ ಸರ್ ಜೊತೆ ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು. ಇಂಡಸ್ಟ್ರಿಗೂ ಅದರದೇ ಆದೊಂದು ಸ್ಟೈಲ್ ಇದೆ. ಮಲಯಾಳಂ ಸಿನಿಮಾ ಅಂದರೆ ಕಾಂಟೆಂಟ್ ಓರಿಯೆಂಟೆಡು. ಕನ್ನಡಗೆ ಅದರದೇ ಆದ ಕ್ಯಾರೆಕ್ಟರ್ ಅನ್ನೋದು ಬಂದಿಲ್ಲ. ಗಾನ್ ಆರ್ ದ ಡೇಸ್. ನೀವು ನಾನು ಸರ್ ಒಂದು ಕತೆ ಇದೆ, ಒಂದು ಲೈನ್ ಇದೆ, ಒಂದು ಇದಿದೆ, ಯಾರು ಇವತ್ತು ಇಂಪ್ರೆಸ್ ಆಗಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಪಾಡ್ಕಾಸ್ಟ್, ಯೂಶ್ವಲಿ ಪಾಡ್ಕಾಸ್ಟ್ಗೆ ಬೇರೆ ಬೇರೆ ಸೆಕ್ಟರ್ನ ಸೆಲೆಬ್ರಿಟೀಸ್ನ ಕರಿತೀವಿ, ಇಲ್ಲ ಡಾಕ್ಟರ್ಸ್ನ ಕರಿತೀವಿ. ಬಟ್ ಇವತ್ತು ಒಂದು ಸ್ಪೆಷಲ್ ಆಗಿರಲಿ ಅಂತ ಒಂದಷ್ಟು ಜನ ಅಸೋಸಿಯೇಟ್ಸ್ನ, ನನಗೆ ಗೊತ್ತಿರೋವಂಥ ಇಂಡಸ್ಟ್ರೀಲಿ ಒಂದಷ್ಟು ಪರಿಚಯ ಇರೋವಂಥ ಅಸೋಸಿಯೇಟ್ಸ್ನ ಕರೆಸಿ ಇವತ್ತು ನಾವು ಒಂದು ಪಾಡ್ಕಾಸ್ಟ್ನ ಮಾಡಿದ್ದೀವಿ. ಆ ಪಾಡ್ಕಾಸ್ಟ್ನಲ್ಲಿ ಕಂಪ್ಲೀಟಾಗಿ ಇರೋವಂಥ ಒಂದು ಇನ್ಫಾರ್ಮೇಷನ್ ಆಗಿರ್ಬೋದು, ಅಥವಾ ಒಂದು ಅವರ ಜೀವನದಲ್ಲಿ ನಡೆಯುವಂಥ ಒಂದು ವಿಷಯಗಳಾಗಿರ್ಬೋದು, ಬಹಳಷ್ಟು ವಿಷಯಗಳು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಮೋರ್ ಓವರ್ ಈ ಪಾಡ್ಕಾಸ್ಟ್ನ ಕಂಪ್ಲೀಟಾಗಿ ನೋಡಿ, ಲೈಕ್ ಮಾಡಿ, ನಮ್ಮ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಅದು ಫಸ್ಟ್ ಟೈಮ್ ನಾವೊಂದು ಗ್ರೂಪ್ ಪಾಡ್ಕಾಸ್ಟ್ ಮಾಡ್ತಾ ಇರೋದು. ಆ್ಯಂಡ್ ಯಾರ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಾಗ, ಇವಾಗ ನಾನು ಅಸೋಸಿಯೇಟ್ ಆಗಿ ವರ್ಕ್ ಮಾಡಿರೋದ್ರಿಂದ ಫಸ್ಟ್ ಅಸೋಸಿಯೇಟ್ನ ಕರೆಯೋಣ, ಅಸೋಸಿಯೇಟ್ಸ್ನ ಅವ್ರ ಜೊತೆ ಒಂದು ಗ್ರೂಪ್ ಚಾಟ್ ಮಾಡೋಣ, ಮಾತಾಡೋಣ ಸಿನಿಮಾ ಬಗ್ಗೆ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಇವತ್ತು ನಮ್ಮ ಜೊತೆ ನೀವು 3 ಜನ ಇದ್ದೀರಾ. ಆ್ಯಂಡ್ ಪ್ರಶಾಂತ್, ಸೋಮ ಆ್ಯಂಡ್ ವಿಕಾಸ್, ಥ್ಯಾಂಕ್ಸ್ ಟು ಜಾಯ್ನ್ ಆಗಿದ್ದಕ್ಕೆ ನನಗೆ. ಥ್ಯಾಂಕ್ ಯು. ಕರೆದಿದ್ದಕ್ಕೆ ಥ್ಯಾಂಕ್ಸ್. ಅಲ್ಲ, ನೀನು ಮನೋಜ್ ನಾವು ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಉಪ್ಪಿ ಸರ್ ಹತ್ರ. ಸಾಧನೆ ಮಾಡಿರೋರದೇ ಕತೆ ಕೇಳ್ತಾ ಇದ್ರೆ ಸ್ವಲ್ಪ ನೊಂದವ್ರದ್ದು ಕೇಳೋಣ ಅಂದ್ಬಿಟ್ಟು ಈ ಪಾಡ್ಕಾಸ್ಟ್ ಮಾಡ್ತಿದ್ದೀರಾ. ಈ ನೊಂದಿರೋ ಕತೆಗಳು ಬೇಕು ಜನಗಳಿಗೆ ಸ್ವಲ್ಪ. ಈ ಅಸೋಸಿಯೇಟ್ಸ್, ಆ್ಯಕ್ಚುಲಿ ಅಸೋಸಿಯೇಟ್ಸ್ ಅಂದ್ರೆ ಗೊತ್ತಿಲ್ಲ ಗುರು. ಯೂಶ್ವಲಿ ನಿಮಗೆ ಸೆಲೆಬ್ರಿಟೀಸಲ್ಲಿ ಈ ಸೆಲೆಬ್ರಿಟೀಸ್ ಟಾಕ್ ಅಂತ ಸುಮಾರು ವರ್ಷಗಳಿಂದ ಬರ್ತಾನೆ ಇದೆ. ಇವತ್ತಿಗೂ ಯಾವುದೋ ಒಂದು ಪಾಡ್ಕಾಸ್ಟ್ ಆಗಲಿ ಬಂದರೆ ಟೆಕ್ನಿಷಿಯನ್ಸ್ ಕಮ್ಮಿ. ಟೆಕ್ನಿಷಿಯನ್ಸ್ ಮಾತಾಡೋದು ಯಾರು ಕೇಳೋದಿಲ್ಲ ಅಂತಾರೆ. ಅವಾಗ ಟೆಕ್ನಿಷಿಯನ್ಸ್ ಕಷ್ಟ ಹೆಂಗೆ ಗೊತ್ತಾಗುತ್ತೆ? ಫೈನಲಿ ಈಗ ಅಸೋಸಿಯೇಟ್ಸ್ ಅಂದ ತಕ್ಷಣ ಎಷ್ಟು ಜನ ಗೊತ್ತು ಅಸೋಸಿಯೇಟ್ ಕೆಲಸ ಏನು ಅಂತ? ಆ ಒಂದು ಕಾರಣಕ್ಕೆ ಇವತ್ತು ಅಸೋಸಿಯೇಟ್ ಮೂಲಕ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಮ್ಮ ಅನುಭವಗಳು ಅಸೋಸಿಯೇಟ್ಸ್ ಆಗಿ ಹೆಂಗೆ ಶುರು ಆಯಿತು, ಅಸೋಸಿಯೇಟ್ ಕೆಲಸ ಏನು ಅನ್ನೋದು ಫಸ್ಟು ಒಂಚೂರು ಇನ್ಸೈಟ್ ಕೊಡೋಣ ಯಾರಿಗೆ ಆದರೂ. ಮೊದಲೆಲ್ಲ ಸಿನಿಮಾದಲ್ಲಿ ಹೆಂಗಿತ್ತು ಅಂತಂದರೆ, ತುಂಬ ಮುಂಚೆ ಫಸ್ಟ್ ಒಬ್ಬ ಕ್ಲಾಪ್ ಬಾಯ್ ಆಗಿ ಹೈರಾರ್ಕಿ ಇತ್ತು. ಒಂದು ಕ್ಲಾಪ್ ಬಾಯ್ ಬರ್ತಾನೆ, ಫಸ್ಟ್ ಅಸಿಸ್ಟೆಂಟು, ಸೆಕೆಂಡ್ ಅಸಿಸ್ಟೆಂಟು, ಆಮೇಲೆ ಅಸೋಸಿಯೇಟು. ಅಸೋಸಿಯೇಟ್ ಆದಮೇಲೆ ಕೋ ಡೈರೆಕ್ಟರು ಅಂತ ಹಿಂಗಿತ್ತದು. ಅದಂದರೆ ನೀನು ಒಂದೊಂದು 2 ಫಿಲಮ್ ಅನುಭವದ ಮೇಲೆ ನಿನ್ನ ಪ್ರಮೋಟ್ ಮಾಡ್ತಾ ಹೋಗ್ತಾ ಇರ್ತಿದ್ರು. 1-2 ಈ ಥರ ಆ ಥರ ಎಲ್ಲ ಅಸೋಸಿಯೇಟು ಈ ಥರ ಬರೋದು. ಬಟ್ ಇವತ್ತು ಡೈನಾಮಿಕ್ಸೇ ಬೇರೆ. ಇವತ್ತಿನ ಸಿನಿಮಾ ನೀವು ತುಂಬ ಜನ ಎಲ್ಲ ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ನೋಡಿಕೊಂಡು ಸಿನಿಮಾ ಮಾಡ್ತೀನಿ ಇನ್ನೋರು ಇದ್ದಾರೆ. ಆ ಥರದ ನಿದರ್ಶನಗಳು ಇದೆ. ಇವತ್ತಿಗೆ ಏನಂತ ಹೇಳಿದ್ರೆ ತುಂಬ ಡಿಫ್ರೆನ್ಸ್ ಇಲ್ಲ, ಹೈರಾರ್ಕಿ ಇಲ್ಲ. ಅದು ಅಸೋಸಿಯೇಟು, ಅಸಿಸ್ಟೆಂಟು ಆ ಥರ ಏನಿಲ್ಲ ಇವತ್ತು ಜಾಸ್ತಿ. ಇವತ್ತೇನೆಂದರೆ 1-2 ಫಿಲಮ್ಮು ನೀವೆಷ್ಟು ಅನುಭವ ಮಾಡ್ಕೊತೀರ, ಆ ಅನುಭವದ ಮೇಲೂ ಸಿನಿಮಾ ಮಾಡಿದ್ದಾರೆ. ಇನ್ನು ಕೆಲವರು ಡೈರೆಕ್ಟಾಗಿ ಸ್ಕೂಲ್ಗಳಿಂದ ಮುಗಿಸ್ಕೊಂಡು ಡೈರೆಕ್ಟಾಗಿ ಸಿನಿಮಾ ಮಾಡಿರೋದು ಇದೆ. ಅಸೋಸಿಯೇಟ್ ಅನ್ನುವಂಥದ್ದು ಒಂಥರ ಕನೆಕ್ಷನ್ ಪಾರ್ಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ. ಬೇಸಿಕ್ ಫಸ್ಟ್ ಟೈಮ್ ಮಾಡ್ತಾ ಇರೋಂಥ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ, ಕೋ ಡೈರೆಕ್ಟ್ರಿಗೆ ಒಂದು ಕನೆಕ್ಟಿಂಗ್ ಬ್ರಿಡ್ಜ್ ಇದ್ದಂಗೆ ಅಸೋಸಿಯೇಟು. ಇವತ್ತು ಸ್ವಲ್ಪ ಎಲ್ಲ ಡೈನಾಮಿಕ್ಸ್ ಎಲ್ಲ ಚೇಂಜ್ ಆಗಿದೆ. ಅದೊಂದು ಸುಮ್ಮನೆ ಒಂದು ಇನ್ಸೈಟ್ ಕೊಟ್ಟೆ ಅಷ್ಟೇ. ಅದರಲ್ಲಿ ನಾವೆಲ್ಲರೂ ಒಂದಷ್ಟು ಸಿನಿಮಾಗಳು, ಈಗ ವಿಕಾಸ್ ಅವರು ತುಂಬ ದೊಡ್ಡ ಸಿನಿಮಾ ವಿಕ್ರಾಂತ್ ಋಣ ಮಾಡಿದ್ದಾರೆ. ಸೋಮು ಬೇರೆ ಸ್ಕೂಲು ಇಂದ ಅವರು ಪಾಸ್ ಔಟು. ಅವರು ಬಂದ್ಬಿಟ್ಟು ತೆಲುಗು, ಕನ್ನಡ, ಮುಂಬೈ, ನಾನು ನಂದೊಂದು ಇಂಟ್ರೊಡಕ್ಷನ್. ನೀವು 3 ಜನ ಪ್ಯಾನ್ ಇಂಡಿಯಾ ಅಸೋಸಿಯೇಟ್ಸ್. ಆದರೆ ಅದೇ ಇದು ಇವತ್ತಿನ ಇದು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನಾನು ಆ್ಯಕ್ಚುಲಿ ಅವ್ನು ಫಸ್ಟ್ ಟೈಮ್ ಮನೋಜ್ ನನಗೆ ಫೋನ್ ಮಾಡಿ
ನಾವೆಲ್ಲ ಅನುಭವ ಹಂಚ್ಕೊಳ್ಳೋಣ ಈ ಥರ ಅಸೋಸಿಯೇಟ್ಸು ಅಂತ ಹೇಳಿದಾಗ ನಮ್ದು ಯಾಕಪ್ಪ ಎಷ್ಟೊಂದು ಜನ ಸಾಧಕರಿದ್ದಾರೆ ಅವ್ರನ್ನ ಕರೆಸು ಅಂತ ಹೇಳಿದ್ದು ಉಂಟು ನಾನು. ಇಲ್ಲ ಅವ್ರು ಹೇಳಿದ್ರು ಸ್ವಲ್ಪ ಜನಕ್ಕೆ ಗೊತ್ತಾಗಬೇಕು. ಬೇಸಿಕಲಿ ಇವತ್ತು ನೀವು ಪಾಡ್ಕಾಸ್ಟ್ ನೋಡಿದ್ರೆ ಪಾಡ್ಕಾಸ್ಟ್ ಇಸ್ ಅ ನ್ಯೂ ಟ್ರೆಂಡ್. ಇಡೀ ಇಂಡಿಯಾದಲ್ಲಿ ಅಕ್ರಾಸ್ ಎನಿವೇರ್ ಯುಗೋ ಪಾಡ್ಕಾಸ್ಟ್ ಯಾಕೆ ಟ್ರೆಂಡ್ ಅಂದರೆ, ಇವತ್ತು ನೀವು ಸೋಷಿಯಲ್ ನೆಟ್ವರ್ಕಿಂಗು ಏನೇ ನೋಡಿದ್ರೂ ಅದು ಜನಗಳ ಮನಸ್ಥಿತಿ ಇದು ಬರೀ ನೆಗೆಟಿವಿಟಿ ಇದೇ ತುಂಬ್ತಾ ಇದೆ. ಥ್ರೂ ಪಾಡ್ಕಾಸ್ಟು ಒಂದಷ್ಟು ನಾಲೆಡ್ಜು ಜನಗಳಿಗೆ ಅವ್ರ ಮನಸ್ಸಿಗೆ ಒಂದು ಸ್ವಲ್ಪ ಒಳ್ಳೇದೇನಾದರೂ ಹೇಳೋ ಅಂಥದ್ದು ನಿಜವಾಗ್ಲೂ ಪಾಡ್ಕಾಸ್ಟ್ ಇಸ್ ಎ ಗುಡ್ ಟ್ರೆಂಡ್. ಈ ಟ್ರೆಂಡ್ ಇನ್ನೂ ಚೆನ್ನಾಗಿ ಹೋಗಲಿ. ಮನೋಜ್, ನಿಮ್ಮ ಪಾಡ್ಕಾಸ್ಟ್ಗಳು ತುಂಬ ದೊಡ್ಡ ಮಟ್ಟಕ್ಕೆ ಹೋಗಲಿ, ನ್ಯಾಷನಲ್ ಲೆವೆಲ್ಗೆ ಹೋಗಲಿ ಅಂತ ಮನಸಾರೆ ಹಾರೈಸ್ತೀನಿ. ಥ್ಯಾಂಕ್ ಯು ಗುರು. ಸಮ ಹೇಳು ಮನೋಜ. ಹೇಳು ಮನೋಜ ಅಂತ ಶುರು ಮಾಡಿ. ಇದು ನೀವು ಫೋನ್ ಮಾಡಿದ್ರಲ್ಲ, ಸೊ ನನಗೆ ಮನೋಜ್ ಪರಿಚಯ ಇಲ್ಲ ಮುಂಚೆ. ಸಾಯಿ ಅಂತ ನಿಮ್ಮ ಟೀಮಲ್ಲಿ ಸಾಯಿ ಕಡೆಯಿಂದ ಪರಿಚಯ. ಸಾಯಿತ್ರು VR ಅಲ್ಲಿ ಕೆಲಸ ಮಾಡಿದ್ರು ಸಾಯಿ, ಹಂಗಾಗಿ ಫೋನ್ ಮಾಡಿದ್ದು. ನಾನು ಅವ್ರ ಅಸೋಸಿಯೇಟ್ ಡೈರೆಕ್ಟರ್ ಸೇರ್ತಿದೀವಿ ಅಂದ ತಕ್ಷಣ ಹ್ಞೂ ಅಂದೆ. ಏನು ಅದರಲ್ಲಿ ನೀವೇನ್ ಮಾಡ್ತಿದ್ದೀರಾ, ಅದು ಎಂತ ಪಾಡ್ಕಾಸ್ಟ್ ಎಲ್ಲ ಸೇರ್ತಿರೋದೇ ಖುಷಿ, ನಾನು ಅದಕ್ಕೆ ಬರ್ತೀನಿ ಅಂತ ಹೇಳಿ. ಏನಕ್ಕೆ ಅಂದ್ರೆ ಇದು ಈ ಕಮ್ಯುನಿಟಿ, ಆಮೇಲೆ ಈ ಕಮ್ಯುನಿಟಿದು ನೀವ್ ಹೇಳಿದ್ರಲ್ಲ ನೊಂದಿರೋರ್ದು ನೊಂದ ಕಥೆಗಳು ನಮಗೆ ಅಷ್ಟೇ ಅರ್ಥ ಆಗೋದು. ಅಂಡ್ ಕುತ್ಕೊಂಡು ಮಾತಾಡೋಣ ಅದ್ರ ಬಗ್ಗೆ ಏನೇನಿದೆ ಹಂಚ್ಕೊಳ್ಳೋಣ ಅಂತ. ಅಲ್ಲ, ಅವ್ನು ಫೋನ್ ಮಾಡಿದಾಗ ಅದೇ ಹೇಳಿದೆ, ಯೂಶಲಿ ಏನಕ್ಕೆ ಅಂದರೆ ಅದು ಹೆಂಗೆ ಪ್ರಿಪ್ರೇಷನ್ನು, ಏನು ಕ್ವಶನ್ಸು, ಏನು ಆನ್ಸರ್ಸ್ ಅಂದರು. ನೋಡೋ ಎಲ್ಲ ತುಂಬ ನೊಂದಿರೋರು ಇರ್ತಾರೆ, ಆ ಭಾವನೆಗಳು ಹಂಗಂಗೆ ಈಚೆ ಬರುತ್ತೆ. ನೀವೇನು ಪ್ರಿಪೇರ್ ಆಗೋದು ಬೇಡ, ಟಿಶ್ಯೂಗಳು ರೆಡಿ, ತಲೆ ಕೆಡ್ಸ್ಕೊಬಿಡಿ, 10 ಪರವಾಗಿಲ್ಲ, ಟಿಶ್ಯೂ ಕೊಟ್ಟು ಮ್ಯಾನೇಜ್ ಮಾಡೋಣ. ಹೆಂಗೆ ಶುರು ಆಯ್ತು ಅಂದ್ರೆ ಸ್ಟಾರ್ಟಿಂಗ್ ಇಲ್ಲಿಂದ ಬರೋಣ ವಿಕಾಸ್ ಕಡೆ. ಹೇಗೆ ಶುರು ಆಯ್ತು ವಿಕಾಸ್ ಈ ಜರ್ನಿ ಅಸೋಸಿಯೇಟ್? ಸೊ ನಾನು ವೆಡ್ಡಿಂಗ್ ವಿಡಿಯೋಸು, ಕಾರ್ಪೊರೇಟ್ ವಿಡಿಯೋಸ್ ಇದೆಲ್ಲ ಮಾಡ್ಕೊಂಡಿದ್ದೆ. ಕೃಷ್ಣ ಅವರು ಒಂದಿನ ಸಿಕ್ಕರು ಹೆಬ್ಬುಲಿ. ಅವಾಗ ಅವರು ಹೆಬ್ಬುಲಿ ಮಾಡೋದಕ್ಕೆ ಓಡಾಡ್ತಾ ಇದ್ರು. ಸೊ ಅವರಿಗೆ ಹೇಳಿದೆ, ನನಗೆ ಏನು ಪ್ಲ್ಯಾನ್ ಇಲ್ಲ, ಇವ್ರ ಜೊತೆ ಮಾಡಬೇಕು ಹಿಂಗೆ, ಇದು ಕರಿಯರ್ ಪಾತ್ ಏನೂ ಗೊತ್ತಿಲ್ಲ, ಸಿನಿಮಾ ಅಂತ ಜಿಗಿದು ಬಿಟ್ಟಿದ್ದೇವೆ. ಜಿಗ್ದಾಗ ಮದುವೆ ವಿಡಿಯೋ, ವೆಡ್ಡಿಂಗ್ ವಿಡಿಯೋಸು, ಕಾರ್ಪೊರೇಟ್ ವಿಡಿಯೋಸು ದುಡ್ಡು ಬರ್ತಾ ಇದೆ ಅದರಿಂದ, ಅದಕ್ಕೋಸ್ಕರ ಅದನ್ನು ಮಾಡ್ಕೊಂಡಿದ್ದೇವೆ. ಅದಾದ್ಮೇಲೆ ಅವ್ರಿಗೆ ಹೇಳಿದಾಗ, ಸರಿನಪ್ಪ ನಮಗೆ ಮೇಕಿಂಗ್ ಮಾಡಿಕೊಡಿ, ಗಜಕೇಸರಿ ಈಗಿನೂ ಮುಗಿಸ್ತಾ ಇದ್ದೀನಿ, ನಂಗೊಂದು ಮೇಕಿಂಗ್ ವಿಡಿಯೋ ಬೇಕು ಅಂತ ಹೇಳಿದ್ರು. ಸರಿ ಅಂತ ನಾನು ನನ್ನ ಫ್ರೆಂಡು ನವೀನು ಇಬ್ಬರು ಏನು ವೆಡ್ಡಿಂಗ್ಸ್ ಮಾಡ್ತಿದ್ವಲ್ಲ ಮೇಕಿಂಗ್ ಮಾಡಿದ್ವಿ. ಅವ್ರ ಹತ್ರ ಇಷ್ಟು ಫುಟೇಜ್ ಇತ್ತು, ಗಜಕೇಸರಿ ಟೈಮಲ್ಲಿ ಏನೇನು ಎಲ್ಲ ಶೂಟ್ ಮಾಡಿದ್ರೋ ಅದ್ರ ಫುಟೇಜ್ ಇತ್ತು. ಅದನ್ನು ತೊಗೊಂಡು ಚೆನ್ನಾಗಿ ಎಡಿಟ್ ಮಾಡಿಕೊಟ್ವಿ. ಅದಾದಮೇಲೆ ಅವ್ರ ಹತ್ರನೇ ಸರಿ ಹಿಂಗೆ ಅಸಿಸ್ಟೆಂಟಾಗಿ ಕೆಲಸ ಮಾಡ್ಬೇಕಂತಿದ್ದೀನಿ ಅಂದು. ಸೊ ಅವಾಗ ಮಾತಾಡಾದ್ಮೇಲೆ ಹೆಬ್ಬುಲಿ ಶುರು ಆಗೋದಕ್ಕೆ ಆಲ್ಮೋಸ್ಟ್ 1-1.5 ವರ್ಷ ಆಯಿತು. ಅಲ್ಲಿ ತನಕ ಇದೆ. ಮತ್ತೆ ನಮ್ದು ಹೆಂಗೆ ಅಂದರೆ ಸಿನಿಮಾ ಇದೆ ಅಂದರೆ ಸಿನಿಮಾ, ಇಲ್ಲ ಅಂದರೆ ಬೇರೆ ಏನೋ ಹೇಳ್ತಾ ಇರ್ತಾರೆ. ತುಂಬ ಜನರ ಲೈಫ್ ಹಂಗಲ್ಲ ಆ್ಯಕ್ಚುಲಿ. ಅಸೋಸಿಯೇಟ್ಸ್ ಅಂದರೆ ಸಿನಿಮಾಲಿ ಏನೇ ವರ್ಕ್ ಮಾಡಿದ್ರು ಈ ಒಂದು ಏನೋ ಬ್ಯಾಕ್ ಗ್ರೌಂಡ್ ಅಂದರೆ ಈ ಮದುವೆ ಶೂಟ್ ಮಾಡೋದು, ಬೇರೆ ಒಂದೇನೋ ಕೆಲಸ ಮಾಡ್ಕೊಂಡು ಮಾಡೋದು, ಇವೆಲ್ಲ ಇದ್ದಿದ್ದೆ. ಬಟ್ ಅದರಿಂದ ಒಂದು ಕ್ಯಾಮ್ರಾ ತುಂಬ ಚೆನ್ನಾಗಿ ಅರ್ಥ ಆಯ್ತು ನನಗೆ. ವೆಡ್ಡಿಂಗ್ ವಿಡಿಯೋಸ್ ಮಾಡ್ತಿದ್ರು ಇದು ಮಾರ್ಕೆಟಲ್ಲಿ ಯಾವ್ದು ಹೊಸ ಲೆನ್ಸ್ ಬಂದಿದೆ, ಯಾವ್ದು ಹೊಸ ಕ್ಯಾಮ್ರಾ ಬಂದಿದೆ, ಅದನ್ನೆಲ್ಲ ಟ್ರೈ ಮಾಡೋಕ್ಕೆ ಬೇರೆಯವ್ರು ದುಡ್ಡು ಕೊಡ್ತಾ ಇದ್ದಾರೆ. ಅದು ತುಂಬ ಎಂಜಾಯ್ ಮಾಡ್ತಾ ಇದ್ದೆ ಅದು ಮಾಡುವಾಗ. ಸೊ ಅದಾದಮೇಲೆ ಕೃಷ್ಣ ಅವ್ರು ಕರೆದ್ರು, ಅಲ್ಲಿಂದ ಹೆಬ್ಬುಲಿನ ಜರ್ನಿ ಶುರು ಆಯಿತು. ನಂದು ಲೈಕ್ ಇಂಟ್ರೆಸ್ಟ್ ಇತ್ತು, ಬಟ್ ಚಾನಲ್ ಇರಲಿಲ್ಲ, ಯಾರು ಪರಿಚಯ ಇಲ್ಲ, ಕಂಪ್ಲೀಟ್ಲಿ ನ್ಯೂ ಇಂಡಸ್ಟ್ರಿ. ಹೆಂಗೆ ಹೋಗೋಣ, ಒಳಗಡೆ ಎಂಟ್ರಿ ಆಗೋದಕ್ಕೆ ಏನಾದರೂ ಒಂದು ದಾರಿ ಬೇಕಲ್ವ ಅಂದ್ಕೊಂಡಿರ್ಬೇಕಾದ್ರೆ ಫಿಲ್ಮ್ ಸ್ಕೂಲ್ ಕಾಣಿಸ್ತು ನನಗೆ. ಸೊ ಅದೊಂದೇ ಆಪ್ಷನ್, ಬೇರೆ ಆಪ್ಷನ್ ಇಲ್ಲ. ಜಗಳ ಮಾಡ್ಕೊಂಡು ಫಿಲ್ಮ್ ಸ್ಕೂಲ್ಗೆ ಹೋದೆ. ಅಲ್ಲಿಂದ ಬರ್ತಾ ನಂಗೆ ಸ್ಕೂಲಲ್ಲಿ ಸೀನಿಯರು ಅಕಿರಾ ಡೈರೆಕ್ಟ್ರು, 3ನೇ ಕ್ರಿಸ್ಟಪ್ಪ ಡೈರೆಕ್ಟ್ರು, ಅವ್ರ ಥ್ರೂ ನಾನು ಎಂಟ್ರಿ ಆಗಿದ್ದು. ನವೀನ್ ರೆಡ್ಡಿ. ಸೊ ಹಂಗೆ ಒಳಗಡೆ ಬಂದಿದ್ದು. ಬೇರೆ ಇನ್ ದ ಸೆನ್ಸ್ ಬೇರೆ ಎಲ್ಲೂ ನಾನು ಟ್ರೈ ಮಾಡೋಕ್ಕೂ ಹೋಗಿರಲಿಲ್ಲ, ಬಿಕಾಸ್ ಹೆಂಗೆ ಬರಬೇಕು ಅಂತಲೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲು. ಸೊ ಡೈರೆಕ್ಟ್ ಫಿಲ್ಮ್ ಸ್ಕೂಲ್ಗೆ ಹೋಗಿ ಫಿಲ್ಮ್ ಸ್ಕೂಲಲ್ಲಿ ಮುಗಿಸ್ಕೊಂಡು ಅಲ್ಲೇ ಕೆಲಸ ಮಾಡ್ತಾಯಿದ್ದೆ. ಆಮೇಲೆ ಕನ್ನಡಕ್ಕೆ ಬಂದಿದ್ದು. ಸೊ ದೆನ್ ಇದು ಇವಾಗ ನಡೀತಾ ಇದೆ. ಗುರು ನಿಂದು ಹೆಂಗೆ ಜರ್ನಿ ಗುರು? ನಿಂದು ಏನು ಜರ್ನಿ ಇಲ್ಲ, ಮಾಮೂಲಿ ಅದೇ ಬರಿತಾ ಇರ್ತೀವಲ್ಲ, ಎಲ್ಲ ಬರಿಬೇಕಾದ್ರೆ ಅದೊಂದು ಕನಸು, ಏನೋ ಫಿಲಮ್ ಮಾಡ್ತೀವಿ ಈ ಥರ ಆ ಥರ ಅಂತ. ನಾನು ದಿನೇಶ್ ಬಾಬು ಸರ್ ಹತ್ರ, ನಾನು ಬಾಲಾಜಿ ಕಲರ್ ಸ್ಟುಡಿಯೋಗೆ ಹೋಗಿ ಅಲ್ಲೇ ಇರ್ತಾ ಇದ್ದೆ. ನಾನಲ್ಲಿ ಸುಮ್ಮನೆ ಯಾವಾಗಲೂ ಬಾಲಾಜಿ ಕಲರ್ ಲ್ಯಾಬಲ್ಲಿ ಹೋಗೋದು, ಯಾರು ಅವಕಾಶ ಕೊಡ್ತಾರೆ ನಮಗೆ ಗೊತ್ತಿಲ್ಲ, ಅಲ್ಲೆಲ್ಲ ಡೈರೆಕ್ಟರ್ಸ್ ಬರೋರು. ಅಲ್ಲೊಂದು ಸ್ಟುಡಿಯೋ ಇದೆ ಅಂತ ಗೊತ್ತಿತ್ತು, ಅಲ್ಲೋಗಿ ಕರಿಸುಬ್ಬು ಅವ್ರ ಸ್ಟುಡಿಯೋನಲ್ಲಿ ಸುಮ್ಮನೆ ಅಲ್ಲೇ ಓಡಾಡ್ತಾ ಇರ್ತಿದ್ದೆ. ಒಂದಿನ ದಿನೇಶ್ ಬಾಬು ಅವರು ಊಟ ಮಾಡ್ತಾ ಇದ್ರು ಅಲ್ಲಿ ಕೂತ್ಕೊಂಡು. ಅವ್ರು ನನ್ನ ಯಾವಾಗಲೂ ಅಬ್ಸರ್ವ್ ಮಾಡಿದ್ದಾರೆ, ಯಾರು ಈ ಹುಡುಗ ಯಾವಾಗಲೂ ಬರ್ತಾ ಇರ್ತಾನೆ ಅಂತ. ಅವ್ರು ಎಡಿಟ್ ಮಾಡೋಕ್ಕೆ ಬರ್ತಾಯಿದ್ರು. ಎಡಿಟ್ ಮಾಡೋಕ್ಕೆ ಬರಬೇಕಾದ್ರೆ ಒಂದು ದಿವಸ ನೋಡಿದ್ರು, ವಾಟ್ ಯು ಡೂ ಅಂತ ಕೇಳಿದ್ರು ನನಗೆ. ಅವ್ರು ಯೂಶಲಿ ಇಂಗ್ಲೀಷಲ್ಲೇ ಇದು ಮಾಡೋದು. ನಾನಂದೇನೋ ಸರ್, ಐ ವಾಂಟ್ ಟು ವರ್ಕ್ ಇನ್ ಫಿಲ್ಮ್, ಐ ಡೋಂಟ್ ನೋ ಹೌ ಟು ಸ್ಟಾರ್ಟ್ ಹಂಗೆ ಹಿಂಗೆ ಅಂದೆ.
ಸರಿ ಆಮೇಲೆ ಅವ್ರೇನು ಮಾಡಿದ್ರು, ಓಕೆ ಯು ಡೂ ಒನ್ ಥಿಂಗ್, ಟುಮಾರೋ ಯು ಕಮ್ ಟು ಮೈ ಪ್ಲೇಸ್ ಅಂತ ಅಂದ್ಬಿಟ್ಟು ಕೊಟ್ಟರು. ಅಲ್ಲಿಂದ ಸ್ಟಾರ್ಟ್ ಆಯಿತು. ಹೋಗಿದ್ದ ದಿವಸನೇ ಸೇರಿಸ್ಕೊಂಡ್ರು. ಅವ್ರಿಗೆ ಏನೋ ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆ ಹುಡುಗನಿಗೆ ಅಂತ ಸೇರಿಸ್ಕೊಂಡ್ರು. ಅಲ್ಲಿಂದ ಒಂದು 2-3 ಫಿಲಮ್ ಮಾಡಿದೆ. 4 ಫಿಲಮ್ ಮಾಡಿದೆ ಅವ್ರ ಜೊತೆ. ಅದಾದಮೇಲೆ ಎಲ್ಲ ಆಗಿತ್ತು. ರೈಟಿಂಗು ಮಧ್ಯ ನಾನು ಟಿ ವಿಗೆ ಹೋಗ್ಬೇಕಾಯ್ತು. ಟಿ ವಿಲಿ ಬರಿತಾ ಇದ್ದೆ. ಪಾಕಶಾಲೆ ಹೋಸ್ಟು ಮಾಡಿದೆ ನಾನು. ಸ್ಟಾರ್ ಸುವರ್ಣ ಪಾಕಶಾಲೆ ಹೋಸ್ಟ್ ಮಾಡಿದೆ ಒಂದಷ್ಟು ಎಪಿಸೋಡು. ಥಿಯೇಟ್ರ್ ಮಾಡ್ತಾಯಿದ್ದೆ. ಸರಿ ಒಂದಷ್ಟು ರೀಡಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಆಲ್ಮೋಸ್ಟು KP ಶ್ರೀಕಾಂತ್ ಇದ್ದಾರಲ್ಲ ಪ್ರೊಡ್ಯೂಸರು, ಅವ್ರು ನಂಗೆ ಒಂಥರ ಗುರುಗಳು, ಮೆಂಟರು. ಸೊ ಅವ್ರ ಮೂಲಕ ನಾನೊಂದು ಆಲ್ರೆಡಿ 1-2 ಸ್ಟಾರ್ಗೆ ರೀಡಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಸ್ಕ್ರಿಪ್ಟ್ ಎಲ್ಲ ರೆಡಿಯಾಗಿತ್ತು. ರೆಡಿ ಆದಮೇಲೆ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಗೊತ್ತಾಯಿತು ನನಗೆ. ಅದಷ್ಟು ಬೇಗ ಆಗಲ್ಲ, ಡೇಟ್ಸು ಅವೈಲಬಿಲಿಟಿ ಅದೆಲ್ಲ ಅಂತ. ಸರಿ ಅದಾದಮೇಲೆ ಒಂದಿನ ಇವರು KP ಶ್ರೀಕಾಂತ್ ಅವರು ಮತ್ತು ಲಹರಿ ಸೇರಿ, ವೀನಸ್ಸು ಮತ್ತು ಇದು ಸೇರಿ UI ಮಾಡ್ತಾಯಿದ್ದಾರೆ ಅಂತ ನಂಗೆ ಗೊತ್ತಿತ್ತು. ಅಂದರೆ ಜೊತೆಲಿ ಆಲ್ಮೋಸ್ಟ್ ನಾನು ಉಪ್ಪಿ ಸರ್ದು ಪೋಸ್ಟರ್ ಲಾಂಚ್ ಆದಾಗ ಎಲ್ಲ ಅಲ್ಲಿ ಹೋಗ್ತಾ ಇದ್ದೆ. ನಾನು ಅಷ್ಟೊತ್ತಿಗಾಗಲೇ ಇನ್ನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೆಲ್ಲ ಇನ್ನೇನು ವರ್ಕ್ ಮಾಡೋದು ಬೇಡ, ಅಸೋಸಿಯೇಟ್ ಆಗೆಲ್ಲ ಸಾಕು, ಒಂದು 5 ಫಿಲಮ್ ಅನುಭವ ಆಗಿದೆ ಅಂದ್ಬಿಟ್ಟು ಅಷ್ಟೊತ್ತಿಗಾಗಲೇ ಸಣ್ಣದಾಗಿ ಎಡಿಟ್ ಮಾಡೋದು ಇದೆಲ್ಲ ಮಾಡ್ತಾಯಿದ್ದೆ, ಶೂಟ್ ಮಾಡ್ತಾ. ಬಟ್ ಆಮೇಲೆ ಯಾಕೋ ಒಂದು ನನಗೆ ಯಾವಾಗಲೂ ಕಾಡ್ತಾ ಇತ್ತು. ಅಂದರೆ ಒಂದು ಉಪ್ಪಿ ಸರ್ ಜೊತೆ ಒಂದು ಸಿನಿಮಾ ಮಾಡಲೇಬೇಕು ಅಂತ ಒಂದಿತ್ತು. ಬಟ್ ಇದು ಇಷ್ಟು ಸುಲಭವಾಗಿ ಆಪರ್ಚುನಿಟಿ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಸೇರಿಸ್ಕೋತಾರ ಅಂತಲೂ ಗೊತ್ತಿಲ್ಲ. ಒಂದಿನ ಸೀದಾ ಹೋಗಿ ಶ್ರೀಕಾಂತ್ ಸರ್ನ ಕೇಳಿದೆ ನಾನು. ಯಾಕೆಂದರೆ ನಾನು ಇನ್ನು ಫಿಲಮ್ ನಿಮ್ಗೆ ಗೊತ್ತಲ್ಲ, ಇನ್ನೇನು ಡೈರೆಕ್ಷನ್ಗೆ ಅಂತ ಹೋದ್ಮೇಲೆ ಮತ್ತೆ ಬಂದು ಫಿಲಮಲ್ಲಿ ಕೆಲಸ ಮಾಡಬೇಕು ಅಂತ ಅನಿಸಲ್ಲ. ಆಮೇಲೆ ಒಂದು ದಿವಸ ಏನೋ ಅನ್ನಿಸ್ತು ನನಗೆ, ಸೀದಾ ಹೋದೆ. ಅಷ್ಟೊತ್ತಿಗಾಗಲೇ ನಾನು UI ಪೂಜೆ, ಆಫೀಸ್ ಪೂಜೆ ಎಲ್ಲ ಮಾಡಿದಾಗ ನಾನು ಇದ್ದೆ ಜೊತೆನಲ್ಲಿ. ಯೂಶಲಿ ಅವ್ರ ಜೊತೆ ಇದ್ದೇ ಇರ್ತೀನಿ. ಹೋಗಿ ಅಂದೆ, ಸರ್ ನಾನು ಉಪ್ಪಿ ಸರ್ ಜೊತೆ ಕೆಲಸ ಮಾಡಬೇಕು, ಅವ್ರು ಅವಕಾಶ ಕೊಟ್ಟರೆ ಅಂದರು. ಹೌದಾ ಸರಿ ಆಯಿತು ಅಂದ್ಬಿಟ್ಟು ಅವ್ರು ಸೀದಾ ಆಫೀಸಲ್ಲಿ ಕರ್ಕೊಂಡೋದ್ರು. ಉಪ್ಪಿ ಸರ್ ಮಲ್ಕೊಂಡಿದ್ರು. ಅಂದರೆ ಸುಮ್ಮನೆ ಹಿಂಗೆ ರೆಸ್ಟ್ ಮಾಡ್ತಾಯಿದ್ರು. ನಮ್ಮದು ಆಫೀಸ್ ರೂಮ್ ಇದೆ. ಸರ್ ಇವನು ಕೆಲಸ ಮಾಡಿದ್ದಾನೆ ಸರ್ ಮುಂಚೆ, ಅವ್ರು ಸ್ವಲ್ಪ ಬಿಲ್ಡಪ್ ಕೊಟ್ಟರು, ಟ್ಯಾಲೆಂಟೆಡು ಸರ್ ಇವನು ಹಂಗೆ ಹಿಂಗೆ ಅಂತ. ಅವರು ಹೌದೇನ್ರಿ, ಏನೋ ನೋಡೋಕೆ ದಷ್ಟಪುಷ್ಟವಾಗಿ ಚೆನ್ನಾಗಿದ್ದಾರೆ, ಆರಾಮಾಗಿ ಪ್ರೊಡ್ಯೂಸರ್ ಜೊತೆ ಓಡಾಡ್ಕೊಂಡ್ರೆ ತಾನೇ, ಯಾಕ್ರಿ ಬೇಕು ಫಿಲಮು ನಿಮಗೆ ಅಂತರು. ಇಲ್ಲ ಸರ್ ಕೆಲಸ ಮಾಡ್ತೀನಿ ಅಂತ. ನಮಗೆ ಭಯ ಫಸ್ಟ್ ಟೈಮ್ ಅವ್ರ ಹತ್ರ ಮಾತಾಡೋದು. ಬಟ್ ಜಾಲಿಯಾಗಿ ಕಾಮಿಡಿಯಾಗಿ ಹೇಳಿದ್ರು. ಮುಹೂರ್ತಕ್ಕಿಂತ ಮುಂಚೆ ಅಲ್ವಾ ಅದು? ಮುಹೂರ್ತಕ್ಕೆ ಒಂದು 2 ವೀಕ್ಸ್ ಬ್ಯಾಕ್, 1 ವೀಕ್ ಟೀಸರ್ ಎಲ್ಲ ಮಾಡ್ತಾ ಇರಬೇಕಾದ್ರೆ ಆಮೇಲೆ ಸೇರಿಸ್ಕೊಂಡ್ರು. ಪ್ರಾಬಬ್ಲಿ ನನ್ನ ಲೈಫಲ್ಲಿ ದ ಬೆಸ್ಟ್ ಡಿಸಿಷನ್ ಎವರ್ ಮೇಡ್ ಇನ್ ಮೈ ಲೈಫ್ ಇಸ್ ಉಪ್ಪಿ ಸರ್ ಜೊತೆ ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು. ಅಕಸ್ಮಾತ್ ಏನಾದರೂ ನಾನು ಅದು ಅವತ್ತು ಆ ಮನಸ್ಥಿತಿ ಬರಲಿಲ್ಲ ಅಂದಿದ್ರೆ ನನಗೆ ಜೀವನದಲ್ಲಿ ತುಂಬ ದೊಡ್ಡದೇನೋ ಕಳ್ಕೊತಾ ಇದ್ದೆ. ಕ್ಲೀಶೆಯಾಗಿ ಹೇಳೋಕ್ಕಲ್ಲ, ಮನಸಾರೆ 2 ವರ್ಷ ಅವ್ರ ಹತ್ರ ಹಗಲು ರಾತ್ರಿ ಈ ಸಿನಿಮಾ ಏನು UI ಸಿನಿಮಾ ಕಳೆದಿದ್ದೀವಿ, ಇವತ್ತಿಗೆ ನಾವು ಹೇಳೋ ಕತೆಗಳು, ನಮ್ಮ ಮನಸ್ಥಿತಿ, ನಮ್ಮ ಅಪ್ರೋಚ್ ಟುವರ್ಡ್ಸ್ ಫಿಲಮ್ಮೇ ಬೇರೆ ಆಗಿದೆ ಇವತ್ತಿಗೆ ಅವ್ರ ಜೊತೆ ಕೆಲಸ ಮಾಡಿದ್ಮೇಲೆ. ಅವ್ರ ಮನೆ ಮುಂದೆ ನಾವೇ ನೋಡಿದ್ದೀವಿ ಎಷ್ಟು ಜನ ಕಾಯ್ತಿರ್ತಾರೆ ಕೂತ್ಕೊಂಡು. ಹೌದು, ಡಿಪಾರ್ಟ್ಮೆಂಟ್ಗೆ ಸೇರಬೇಕು ಅಂತ. ಈ ಸಿನಿಮಾಗೇನೆ, UI ಸಿನಿಮಾಗೇನೆ ನಾನೇ ನೋಡಿದ್ದೀನಿ ಪರ್ಸನಲ್ ಆಗಿ. ಇಲ್ಲ ಆ್ಯಕ್ಚುಲಿ ಸಿನಿಮಾ ಕಲಿಕೆ ಒಂದೇ ಅಲ್ಲ. ಇವಾಗ ಫಸ್ಟ್ ಹೋದಾಗ ನಮ್ಗೇನು ಗೊತ್ತಿತ್ತು, ಓಕೆ ಸಿನಿಮಾ ಕಲಿತೀವಿ ಇವ್ರ ಹತ್ರ, ಇವರೊಂದು ಲೆಜೆಂಡ್ ಡೈರೆಕ್ಟ್ರು, ಅವ್ರ ಫಿಲಮ್ಗಳನ್ನ ನಾವು ನೋಡಿದ್ದೀವಿ ಅಂತ. ಬಟ್ ಆ್ಯಕ್ಚುಲಿ ಆ ಸಿನಿಮಾಗೆ ಹೋಗಾದ್ಮೇಲೆ ಆ್ಯಸ್ ಎ ಹ್ಯೂಮನ್ ಬೀಯಿಂಗು ಉಪ್ಪಿ ಸರ್ಗೆ ತುಂಬ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು ನಮಗೆ. ಅಂದರೆ ಅವರಿಂದ ನಾವು ಜೀವನದಲ್ಲಿ ಎಷ್ಟು ವಿಷಯಗಳನ್ನು ಕಲಿಬೇಕು ಅಂದರೆ, ಏನಪ್ಪ ಇಷ್ಟು ಹಂಬಲ್ ಆಗಿರ್ತಾರ ಒಬ್ಬ ಮನುಷ್ಯ, ಇಷ್ಟು ಸಿಂಪಲ್ಲಾಗಿ ಅಂತ. ಅಂದರೆ ಯೂಶಲಿ ನಿಮಗೆ ಗೊತ್ತಲ್ವಾ, ಬೇರೆ ಡೈರೆಕ್ಟರ್ಸ್ ಹತ್ರ ಅಂದರೆ, ಪಾಪ ನಾನು ಬೇರೆ ಡೈರೆಕ್ಟರ್ನ ಡಿಮೀನ್ ಮಾಡ್ತಾಯಿಲ್ಲ, ಇವರಷ್ಟು ಇಂಥ ಒಬ್ಬ ಲೆಜೆಂಡ್ ಆಗಿದ್ದು 35 ವರ್ಷ ಸಿನಿಮಾದಲ್ಲಿ ಇದ್ದೂ ಒಬ್ಬರು ಸಾಮಾನ್ಯ ಫ್ರೆಂಡ್ಸ್ ಥರ ಟ್ರೀಟ್ ಮಾಡೋದಿಲ್ಲ. ಅಸಿಸ್ಟೆಂಟ್ಗಳನ್ನು ಜೊತೆಯಲ್ಲಿ ಕೆಲಸ ಮಾಡೋರನ್ನ. ನಿಮಗೆ ಗೊತ್ತು, 2 ವರ್ಷ ಆದಮೇಲೆ ನಾವೆಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಈಗ ನೀವು ಬಿಟ್ಟು ಬೇರೆ ಕೆಲಸ ಮಾಡ್ತಾಯಿದ್ದೀರಾ. ಇವತ್ತಿಗೂ ನಿಮಗೆ ಗೊತ್ತಾ, ಲಾಸ್ಟ್ 2 ವೀಕ್ಸಿಂದ ನಮ್ಗೆಲ್ಲರಿಗೂ ಫೋನ್ ಮಾಡಿದ್ರು, ಏನ್ರಿ ಮಾಡ್ತಾಯಿದ್ದೀರಾ ಪ್ರಶಾಂತ್, ಹೆಂಗ್ರಿ ಇದೆ ಲೈಫು ಅಂತ. ಬಟ್ ಆ ವ್ಯಕ್ತಿತ್ವ ಇದೆಯಲ್ಲ, ಅದು ನೀವು ನಾವೆಲ್ಲ ಏನೂ ಅಲ್ಲ ಅವರಿಗೆ. ನಾನು ಅದನ್ನ ಇಮ್ಯಾಜಿನ್ ಕೂಡ ಮಾಡಿರಲ್ಲ. ಫೋನ್ ಮಾಡಿ ಹೆಂಗ್ರಿ ನಡೀತಿದೆ ನಿಮ್ದು, ಹೆಂಗ್ ನಡೀತಿದೆ ಅಂತ ಕೇಳ್ಕೊಳ್ಳೋದು ಇದೆಯಲ್ಲ. ಬಟ್ ಬೇರೆ ನಾವ್ ಯಾರು ಮಾಡಿರೋರು ನಮ್ಮನ್ನ ಯಾರು ಯೋಚನೆನೂ ಮಾಡಿಲ್ಲ ಆ ಥರ. ಬಟ್ ಅದು ವ್ಯಕ್ತಿತ್ವ ಅಂದರೆ ಆ ಥರದ ವಿಚಾರಗಳು ನಾನು ಹೇಳಕ್ ಹೋದ್ರೆ ಮೋಸ್ಟ್ಲಿ ಇನ್ನೊಂದು 10 ಎಪಿಸೋಡ್ ಮಾಡ್ಬೋದು. ಅಷ್ಟು ವಿಷಯಗಳಿದೆ. ಯಾಕೆ ಅಂದರೆ ಅಷ್ಟು ಮುಕ್ತವಾಗಿ ನಾವು ಅವ್ರ ಹತ್ರ ಮಾತಾಡ್ತಾ ಇದ್ವಿ. ಆ ಫ್ರೀಡಮ್ ಅವ್ರು ನಮಗೆ ಕೊಟ್ಟಿದ್ರು. ಅವ್ರಿಗಿರೋ ಸೆನ್ಸ್ ಆಫ್ ಹ್ಯೂಮರು ಇವತ್ತಿಗೂ ಏನಾದರೂ ಒಂದು ಕಾಮಿಡಿ ಫಿಲಮ್ ಅವ್ರು ಮಾಡಿದ್ರೆ 1000 ಕೋಟಿ ಗ್ಯಾರಂಟಿ ಹೋಗುತ್ತೆ. ಆ ಥರ ಸೆನ್ಸ್ ಆಫ್ ಹ್ಯೂಮರ್ ನೀವು ನೋಡೋಕೆ ಸಾಧ್ಯನೇ ಇಲ್ಲ. ಇವರಲ್ಲೂ ಸ್ವಲ್ಪ ಪರ್ಸನಾಲಿಟಿ ಬಂದಿದೆಯಲ್ಲ, ಅದು 2 ವರ್ಷದಿಂದ ವರ್ಕ್ ಹಂಗೆ ಇದ್ದು. ನಾವು ನಮ್ಗೇನಾಗಿತ್ತು, ಸ್ಟಾರ್ಟಿಂಗ್ ಅಲ್ಲಿ ನಾವೆಲ್ಲ ಕೂರ್ತಿದ್ವಲ್ಲ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸಪರೇಟ್ ರೂಮ್ ಇತ್ತು. ನಮ್ಗೆ ಎಲ್ಲ ಡಿಸ್ಕಷನ್ ಮುಗಿದು ಹೋಗಿ ಟಯರ್ಡ್ ಆಗಿ ಕೂತಿದ್ರೆ
ಇವ್ರು ಇರ್ತಿರಲಿಲ್ಲ, ಸಡನ್ ಆಗಿ ಬಂದ್ಬಿಟ್ರೆ ನಮಗೆ ಭಯ ಆಗೋದ ಬಂದ್ಬಿಟ್ರ ಅಂತ. ಆಕ್ಚುಲಿ ನಂಗೆ ಜೂನಿಯರ್ಸ್ ಎಲ್ಲ ಉಪೇಂದ್ರ ಅವ್ರ ಬಗ್ಗೆ ಮಾತಾಡ್ತಾ ಹಿಂಗ್ ತಿರುಗಿದ್ರಲ್ಲ, ಆ ಪರ್ಸನಾಲಿಟಿ ಇಲ್ಲ ಆಕ್ಚುಲಿ ಇಂಪ್ಯಾಕ್ಟ್ ಜಾಸ್ತಿ ಆಗ್ಬಿಟ್ಟು ಜೂನಿಯರ್ಸ್ ಎಲ್ಲ ನನಗೆ ಕೇಳೋರು, ನಾವು ಸೆಟ್ಟಲ್ಲಿ 800-900 ಜನ ಇರ್ತಾ ಇದ್ವಲ್ಲ, ಅವ್ರು ಹೋಗ್ತಾ ಇದ್ವಾ, ನಾನು ಹಿಂಗೆ ಸಡನ್ ಆಗಿ ಬಂದಿದ ತಕ್ಷಣ ಅವ್ರು ಮಾಮೂಲಿ ಗೊತ್ತಲ್ಲ ಸ್ವಲ್ಪ ಲತಾರ್ಜಿಕ್ಕಾಗಿ ಕೂತಿರೋರು, ರಪ್ಪಂತ ಎದ್ಬಿಡೋರು, ನೋಡ್ಬಿಟ್ಟು ನೀವ ಏನ್ ನೀವಾದ್ರೂ ಶಾರ್ಟ್ ಕೊಟ್ಟಿದ್ದೀರಾ ಫಿಲ್ಮ್ ಅಲ್ಲಿ? ಅಲ್ಲ ಅಲ್ಲಿ ಇಲ್ಲಿ ಸೈಡ್ ಅಲ್ಲಿ ಇದ್ರದ್ದೆಲ್ಲ ಮಾಡಿದೀನಿ, ಬಾಡಿ ಡೂಪ್ ತರ ಎಲ್ಲ ಏನು ಮಾಡಿಲ್ಲ ಅವ್ರಿಗೆ, ಬಾಡಿ ಡಬಲ್ ತರ ಎಲ್ಲ, ಬಟ್ ಅಲ್ಲಿ ಇಲ್ಲಿ ಒಂದ್ ಸ್ವಲ್ಪ ನಿಂತ್ಕೊಂಡು ಅವ್ರ ಕಾಸ್ಟ್ಯೂಮ್ ಒಂದೊಂದ್ಸಲಿ ಎಲ್ಲ ಹಾಕೊಂಡು ಎಲ್ಲ ಮಾಡಿದೀವಿ. ಅದು ಮಜಾ ಆಕ್ಚುಲಿ, ಪ್ಯೂರ್ ಸೆಟ್ಟಲ್ ಮಜಾ ಇತ್ತು. ನಾನು ಸೋಮನು ಬರ್ತಾ ಆಲ್ಮೋಸ್ಟ್ ಒಂದು ಸೆಟ್ಟಲ್ ಅಂತೂ ನಾನು ಕಂಟಿನ್ಯೂಸ್ ಇದ್ದೆ, ಆಲ್ಮೋಸ್ಟ್ ಒಂದು 30 days ಅಲ್ಲಿ ಒಂದು 20 days ಇದ್ದೆ ನಾನು. ಹೌದು, ಮಜಾ ಇತ್ತು. ಲೈಕ್ ಉಪ್ಪಿ ಸರ್ ಜೊತೆ ಡಿಸ್ಕಷನ್ ಎಲ್ಲ ಮಜಾ ಇತ್ತು. ಆಮೇಲೆ ಅಲ್ಲಿ ಲಿಟ್ರಲಿ ನಂಗೆ ಅನಿಸ್ತು ಇವ್ರು ತುಂಬಾ ಲಕ್ಕಿ ಅಂತಾನು ಅನ್ನಿಸ್ತು ನಂಗೆ, ಎಸ್ಪೆಷಲಿ ಆ ತರ ಡೈರೆಕ್ಟರ್ ಹತ್ರ ಕೆಲಸ. ಯಾವ್ದು ಹೋಗಬಾರ ಅಂತಾನು ಕರೆದಿಲ್ಲ ನಮ್ಗೆ ಸರ್. ಅಲ್ಲ ಅವರು ನೀವು ಹೋಗಬಾರೋ ಅಂತ ಹೇಳಿದ್ರಲ್ಲ, ನಾನು ಹೇಳ್ತೀನಿ ಕೇಳಿ, ನಮ್ಗೆಲ್ಲ ಹೇಳೋರು, ನಾವು ಮುಂಚೆ ಮಾಡಿದ್ರಲ್ಲೆಲ್ಲ ಅಮ್ಮ ಅಕ್ಕ ಅಂದ್ಬಿಡ್ತಾರೆ, ಡೈರೆಕ್ಟ್ರು ಬೈದ್ ಬಿಡ್ತಾರೆ, ಕಪಾಳ ಕುಡಿತಾರೆ ಅಂತ. ನೀವು ನಂಬ್ತೀರಾ? ಪ್ರತಿದಿನ ನಮ್ಮ ಸೆಟ್ಟಲ್ಲಿ 1000 ಜನ ಇರೋರು ಮಿನಿಮಮ್, ಎಷ್ಟೋ ಕೆಲಸ ಮ್ಯಾಕ್ಸಿಮಮ್ ಅವರೇ ಮಾಡೋರು. ಅವ್ರಿಗೆ ಅದೆಲ್ಲ ಏನೂ ಅಲ್ಲ, ಕೇಕ್ ವಾಕ ಅಪ್ಪಂಗೆ. ಅವರು ಇದುವರೆಗೂ ಬೈದಿರೋದು 3 ಬೈಗ್ಲ ಸೆಟ್ಟಲ್ಲಿ, ಅಷ್ಟು ಜನ ಇರ್ತಾ ಇದ್ರು. ಆಮೇಲೆ ನಮ್ದ್ರಲ್ಲಿ ತುಂಬಾ ಜನ ಹೊಸಬ್ರು ಬೇರೆ, ಇವಾಗ ಮನೋಜ್ ಫಸ್ಟ್ ಟೈಮು, ಇನ್ನೂ ಒಂದು 3 ಜನ ಫಸ್ಟ್ ಟೈಮು. ಅದೇನೋ ಒಂಥರ ಇನ್ಸ್ಟಿಟ್ಯೂಷನ್ ತರ ಅದು ನಮ್ಗೆ ಕಲಿಯೋದು. ಸಂಬಳನೂ ಚೆನ್ನಾಗಿ ಕೊಡೋರು, 2 ಪ್ರೊಡಕ್ಷನ್ ಹೌಸು. ಈ ಕಲಿತಾ ಇದ್ವಾ, 3 ಬೈದಿರೋದು, ಡಬ್ಬಾಗಳ, ಈಡಿಯಟ್, ಮಹಾನುಭಾವ, ಈ 3 ಪದ ಬಳಸಿರೋದು ಎಂತೆಂಥ ಕ್ರೈಸಿಸ್ ಅಲ್ಲೂ. ಸಿಚುವೇಶನ್ ಅಂದರೆ ಅವ್ರು ಹೇಳಿರೋದು ಏನೂ ಸೆಟ್ ಆಗಿಲ್ಲ ಒಂದೊಂದ್ಸತಿ ಅಂತ ಇಟ್ಕೊಳ್ಳಿ, ಅಷ್ಟಿದ್ರೂ ಒಂದಿನ ಒಂದು ಬೈದಿಲ್ಲ. ಇವತ್ತುವರೆಗೂ ಸಾಮಾನ್ಯವಾಗಿ ಯಾರನ್ನು ಹೋಗೋ ಬರೋ ಅಂತ ಕರೆಯೋದೇ ಇಲ್ಲ. ಏನ್ರಿ ಮನೋಜ್, ಹೋಗ್ರಿ ಬನ್ರಿ, ಏನ್ರಿ ಪ್ರಶಾಂತ್, ಏನ್ರಿ ನಡೀತಿದೆ ಅಂತ. ಯಾವುದೋ ಒಂದು ದಟ್ಸ್ ಎ ಗ್ರೇಟ್ನೆಸ್. ಸೆಟ್ ಟೈಮಲ್ಲಿ ಏನೋ ಒಂದು ನಾನು ಪ್ರಾಪರ್ಟೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದೆ, ಯಾವುದೋ ಒಂದು ಬಂದಿರಲಿಲ್ಲ, ಲೇಟ್ ಆಗೋಯ್ತು. ಅದು ದೊಡ್ಡ ಮಟ್ಟದ್ದು ತಪ್ಪದು ಆಕ್ಚುಲಿ ಅವತ್ತೇ ನಡೆದಿದ್ದು. ಅಷ್ಟು ದೊಡ್ಡ ಇದಾದ್ರೂ ಅವತ್ತು ಕರಿಬೇಕಾರೆ ಬನ್ರಿ ಇಲ್ಲಿ ಅಂತ, ಅದ್ರ ಆ ಫೋರ್ಸಲ್ಲೇ ಅಲ್ಲೂ ಕೂಡ ಹೋಗಬಾರ ಇಲ್ಲ. ಅದಾದ್ಮೇಲೆ ತುಂಬಾ ಏನ್ ಬ್ಯೂಟಿಫುಲ್ ಅಂದ್ರೆ ಸರ್ ಕ್ಯಾರಿ ಮಾಡಲ್ಲ ಅಲ್ಲಿ ಏನೇ. ಅವ್ರಿಗೆ ಇನ್ನೊಂದೇನಂದ್ರೆ, ಯಾರಿಗಾದ್ರೂ ಒಂಚೂರು ಏನಾದ್ರು ಅನ್ಬಿಟ್ರೆ ಅವ್ರು ಕೊರಗಕ್ ಶುರು ಮಾಡ್ತಾರೆ. 1-2 ನಿಮಿಷ ಆದ್ಮೇಲೆ ಛೇ ಪಾಪ ಯಾಕೆ ಹಿಂಗೆ ಅನ್ಬಿಟ್ಟು, ಈಗ ಇದೇನು ಗೊತ್ತೇನ್ರಿ, ಅದು ಹಂಗಲ್ಲ ರೀ, ನೀವು ಇದು ಹಿಂಗೆ ಮಾಡ್ಬೇಕ್ರಿ ಅನ್ನೋಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಮೂಡ್ನ ಕ್ಯಾರಿ ಮಾಡೋದಿದೆಯಲ್ಲ, ಎಲ್ರು ಮೂಡ್ ಇಟ್ಕೊಳ್ಳೋದಿದೆಯಲ್ಲ, ಅದು ಬ್ಯೂಟಿಫುಲ್. ಮನೋಜ್ ಇವಾಗ ಮಾತಾಡ್ತಾ ಇದ್ರೆ ನಾವಿಬ್ರೇ ಮಾತಾಡ್ತೀವಿ. ನಾನು ಅದಕ್ಕೆ ಹೇಳಿದೆ ಅಲ್ಲ, ಈ ತರದ್ದು 1000 ವಿಷಯ ಇದೆ ಅವ್ರದ್ದು. ಒಂದ್ ಚೂರೇ ಮಧ್ಯದಲ್ಲಿ ಹೇಳೋಣ, ಕಂಟಿನ್ಯೂಸ್ ನಾವೇ ಬೇಡ. ಈಗ ಅಸೋಸಿಯೇಟ್ಸ್ ಬರೋಣ. ಅಸೋಸಿಯೇಟ್ ಕೆಲಸ ಯೂಶಲಿ ಸ್ಕ್ರಿಪ್ಟ್ ಮೇಂಟೈನ್ ಮಾಡೋದಾಗ್ಲಿ, ಸ್ಕ್ರಿಪ್ಟ್ ರೈಟಿಂಗ್ ಆಗಲಿ. ಈಗ ಡೈರೆಕ್ಟ್ರು ಸ್ಕ್ರಿಪ್ಟ್ ಎಲ್ಲ ಬರೆದಿಟ್ಟಿರ್ತಾರೆ, ಬಟ್ ಅದು ಹೆಂಗೆ ಕ್ಯಾರಿ ಆನ್ ಆಗುತ್ತೆ ಅಂತ ಓವರ್ ಆಲ್ ಸೆಟ್ಟಿಗೆ ಬರೋ ಟೈಮಲ್ಲಿ ಸಿನಿಮಾ ಶುರು ಆಯಿತು ಅನ್ನೋವಾಗ, ಈಗ ಪ್ರೀ ಪ್ರೊಡಕ್ಷನ್ ಮುಗಿಸಿ ಪ್ರೊಡಕ್ಷನ್ ನಾವೇನು ಫಿಲಿಮ್ ಶೂಟ್ ಮಾಡೋಕ್ಕೆ ಹೋಗ್ತೀವಿ ಅಂದಾಗ ಆ ಪ್ರೊಸೆಸ್ ಹೇಗಿರುತ್ತೆ ಅಂತ. ಇಲ್ಲ ನಿಮಗೆ ನಾನು ಅದೇ ನಿಂಗೆ ಹೇಳಿದ್ವಲ್ಲ, ಹೈರಾರ್ಕಿ ಏನಂದರೆ ನಿಮಗೆ ನೋಡಿ, ಒಬ್ಬ ಅಸೋಸಿಯೇಟ್ ಏನಂದರೆ ನಿಮಗೆ ಈಸ್ ಎ ಬ್ರಿಡ್ಜ್ ಬಿಟ್ವೀನ್ ಅ ಕೋ ಡೈರೆಕ್ಟರ್ ಆ್ಯಂಡ್ ಡೈರೆಕ್ಟರು ಕೋ ಡೈರೆಕ್ಟರ್ಗೂ ಮತ್ತು ಅಸಿಸ್ಟೆಂಟ್ಗಳಿಗೂ ಒಂಥರ ಬ್ರಿಡ್ಜ್ ಇದ್ದಂಗೆ ಅದು. ಬಿಕಾಸ್ ನೀನು ಈ ಕೆಲಸನೂ ನೀನು ಮಾಡಬೇಕಾಗತ್ತೆ, ಒಬ್ಬ ಅಸಿಸ್ಟೆಂಟ್ ಏನು ಮಾಡ್ತಾನೆ ಅವು ಮಾಡಬೇಕಾಗತ್ತೆ. ಕೆಲವು ಸತಿ ನೀನು ಕೋ ಡೈರೆಕ್ಟರ್ ಮಾಡಬೇಕಾಗಿರುವಂಥ ಕೆಲಸಗಳನ್ನು ಅವ್ರಿಗೆ ಸಪೋರ್ಟಿವ್ ಆಗಿ ಮಾಡಬೇಕಾಗತ್ತೆ. ಅದು ಇವಾಗ ಫಾರ್ ಎಕ್ಸಾಂಪಲ್ ನೀವು ಬೇಸಿಕ್ ಫಸ್ಟ್ ಲೆವೆಲ್ ಅಸಿಸ್ಟೆಂಟ್ ಎಲ್ಲ ನೀವು ಇವಾಗ ರೈಟಿಂಗಲ್ಲಿ ಇನ್ವಾಲ್ವ್ ಆಗೋಕ್ಕಾಗಲ್ಲ, ಅಥವಾ ಅದೇನೋ ರೀಡಿಂಗ್ ಕೊಡೋದು, ಡೈಲಾಗ್ಸ್ ಕೊಡೋದು, ಆ ಥರದ್ದು ಮಾಡೋಕ್ಕಾಗಲ್ಲ ಅವರು, ಬಿಕಾಸ್ ಅವ್ರಿಗೆ ಆ ಅನುಭವ ಇರಲ್ಲ. ಸೊ ಇವ್ರೇನಂತ ಹೇಳಿದ್ರೆ, ನೀನು ಒಂದೊಂದು ಟೈಮಲ್ಲಿ ಇವಾಗ ಅಫ್ಕೋರ್ಸ್ ಕ್ಲ್ಯಾಪ್ ಇಲ್ಲ, ಕ್ಲ್ಯಾಪ್ ಹೊಡಿ ಅಂದರೆ ಕ್ಲ್ಯಾಪು ಹೊಡಿಬೇಕಾಗುತ್ತೆ. ಜೂನಿಯರ್ಸ್ನು ನೀನು ಮೂಮೆಂಟು ಕೊಡಿಸಿ, ಅದು ನೀನೇ ಒನ್ ಆಫ್ ದ ಜೂನಿಯರ್, ನಮ್ಮ ಟೀಮಲ್ಲಿ ಇರುತ್ತಲ್ಲ, ನಾವೇ ಜೂನಿಯರ್ ಬಟ್ಟೆ ಹಾಕೊಂಡು ಹೋಗೋದು ಇರುತ್ತೆ. ಅದ್ರ ಜೊತೆಗೆ ಇವಾಗ ಒಬ್ಬ ಆರ್ಟಿಸ್ಟನ್ನೇನೋ ಕರ್ಕೊಂಬಾ, ಅವ್ರಿಗೇನೋ ಒಂದು ಡೈಲಾಗ್ ಕೊಡು ಅಂದರೂ ಕೊಡಬೇಕಾಗತ್ತೆ. ಸೊ ಅಸೋಸಿಯೇಟ್ ಇಸ್ ಅ ವೆರಿ ಗುಡ್ ಇದದು, ಅಂದರೆ ಗುಡ್ ಸ್ಪೇಸ್. ಆಲ್ ಇನ್ ಒನ್ ಕೆಲಸ ಮಾಡ್ಬೇಕಷ್ಟೇ, ಆಲ್ ಇನ್ ಒನ್ ಕೆಲಸ ಮಾಡಬೇಕು, ನಿನಗೆ ತುಂಬಾ ಅನುಭವ ಸಿಗದೆ ಅಸೋಸಿಯೇಟ್ ಆಗಿರ್ಬೇಕಾದ್ರೆ. ಅಂಡ್ ಮೋರ್ ಓವರ್ ಹೆಂಗೆ ಅಂದ್ರೆ, ಇದಕ್ಕೆ ಪ್ರಾಪರ್ ಡೆಸಿಗ್ನೇಟೆಡ್ ಅಂತಾನು ಏನು ಇಲ್ಲ, ಡೆಸಿಗ್ನೇಟೆಡ್ ಕೆಲಸ ಅಂತ ಏನು ಇರಲ್ಲ, ಪ್ರತಿಯೊಂದು ವಿಷಯದಲ್ಲೂ ಇರಬೇಕು, ಆ ಥರ ಇರುತ್ತೆ. ಮೋರ್ ಓವರ್ ಸ್ಕ್ರಿಪ್ಟಿಂಗ್ ಸ್ಟೇಜಲ್ಲಿ ಕೆಲವ್ರು ಈಗಿರೋ ಡೈರೆಕ್ಟರ್ಸಲ್ಲಿ ಕೆಲವ್ರು ಅವರೇ ಕಂಪ್ಲೀಟ್ ಬರ್ಕೊಂಬರ್ತಾರೆ, ಡಿಸ್ಕಷನ್ ಕೂರ್ದೇನೋ ಇರ್ಬೋದು. ಕಂಪ್ಲೀಟ್ ಸೆಟ್ಟಲ್ಲಿ ಕೆಲಸ ಮಾಡಬೇಕಾದ್ರೆ ಮೋರ್ ಓವರ್ ಅವರು ಯಾವ ಡೈರೆಕ್ಟರ್ ಕೆಳಗಡೆ ಕೆಲಸ ಮಾಡ್ತಾ ಇದೀವೋ ಅವ್ರ ಸ್ಟೈಲ್ ಆಫ್ ಮೇಕಿಂಗ್ ಕೆಳಗಡೆ ಹೆಂಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡಬಲ್ ಅಷ್ಟೇ. ಓಕೆ, ಆ ಥರ ಇರುತ್ತೆ. ಬಟ್ ಈಗ ಸಣ್ಣ ಸಿನಿಮಾಗಳಲ್ಲಿ ಒಂಥರ, ಬಟ್ ದೊಡ್ಡ ಸಿನಿಮಾಗಳಲ್ಲಿ ಆ ಫೀಲ್ ಬೇರೆ ಇರುತ್ತೆ. ಓವರ್ ಆಲ್ ಈಗ ವಿಕ್ರಾಂತ್ ರೋಣ ಅಂತ ತಗೊಂಡ್ರೆ, ವಿಕ್ರಾಂತ್ ರೋಣ ಸ್ವಲ್ಪ ಬಜೆಟ್ ವೈಸ್ ಆಗಲಿ, ಆಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಲಿ, ಸೆಟ್ಟಲ್ಲಿ ಮೇಂಟೈನ್ ಮಾಡೋದಾಗಲಿ, ಇವೆಲ್ಲ
ಸ್ವಲ್ಪ ದೊಡ್ಡದಾಗುತ್ತೆ. ಆ ಟೈಮಲ್ಲೆಲ್ಲ ಹೆಂಗೆ ಮ್ಯಾನೇಜಬಲ್ ಆಗಿರುತ್ತೆ ಅಂತ. ಸೊ ಈಗ ಅಸೋಸಿಯೇಟು ಡೈರೆಕ್ಟ್ರಿಗೆ ರೈಟ್ ಹ್ಯಾಂಡು ಅಲ್ವಾ, ದೊಡ್ಡ ಸ್ಟಾರ್, ಇನ್ನು ದೊಡ್ಡ ಸಿನಿಮಾ ಅಂದಾಗ ದೊಡ್ಡ ಸ್ಟಾರು ಅಲ್ವಾ. ಸ್ಟಾರ್ ಮ್ಯಾನೇಜ್ ಮಾಡೋದು ಡೈರೆಕ್ಟ್ರು ಇದು ಶೋಲ್ಡರ್ಸ್ ಮೇಲೆ ಬೀಳುತ್ತದು. ಅಸೋಸಿಯೇಟ್ ಇಲ್ಲಿ ಅವ್ರದ್ದು ಸ್ಕ್ರಿಪ್ಟ್ ಆಗಿರ್ಬೋದು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸು, ಒಂದು ಸ್ಕ್ರಿಪ್ಟ್ ಬ್ರೇಕ್ ಡೌನ್ ಅಂತ ಬಂದಾಗ ಅದರಲ್ಲಿ ಕಾಸ್ಟ್ಯೂಮು, ಸೆಟ್ಟು, VFX, ಮ್ಯೂಸಿಕ್ಕು, ಇಷ್ಟು ದೊಡ್ಡ ಸಿನಿಮಾಲಂತೂ ಇನ್ನೂ ಒಂದು 10 ಡಿಪಾರ್ಟ್ಮೆಂಟ್ ಬ್ರೇಕ್ ಡೌನ್ ಆಗ್ತಾ ಹೋಗುತ್ತೆ. ಈ ಎಲ್ಲ ಡಿಪಾರ್ಟ್ಮೆಂಟ್ಸ್ ಜೊತೆ ಕಮ್ಯುನಿಕೇಟ್ ಮಾಡೋದು ಅಸೋಸಿಯೇಟ್ಸ್ ಮೇಯ್ನ್ ಆಗಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಕೆಲಸ. ಏನಕ್ಕೆ ಅಂದರೆ ಕಮ್ಯುನಿಕೇಷನ್ ಕರೆಕ್ಟಾಗಿದ್ದರೆ ನಮಗೆ ಕತೆ ಗೊತ್ತಿರುತ್ತೆ ನೀಟಾಗಿ. ಈಗ ನೀವು ವಿಕ್ರಾಂತ್ ರೋಣ ಅಂದ್ರಲ್ಲ, ವಿಕ್ರಾಂತ್ ರೋಣ ಆ ಅಸೋಸಿಯೇಟ್ಸು ಸ್ಕ್ರಿಪ್ಟ್ ರೈಟಿಂಗಲ್ಲಿ ಇನ್ವಾಲ್ವ್ ಆಗಿ ಒಂದು 17 to 18 ಡ್ರಾಫ್ಟ್ಸ್ ಬರೆದಿದ್ದೇವೆ. ಸೊ ನಮಗೆ ಕತೆ ಒಂಥರ ಒಳಗೋಗ್ಬಿಟ್ಟಿದೆ ಪೂರ್ತಿ. ಈಗ ಯಾವುದೇ ಡಿಪಾರ್ಟ್ಮೆಂಟ್ಗೆ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ ತುಂಬ ಈಸಿಯಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ಅವ್ರಿಗೆ ಏನೇ ಕ್ವಶನ್ಸ್ ಇದ್ರು ಅದಕ್ಕೆ ಡೈರೆಕ್ಟ್ರು ಬರಬೇಕಾಗಿಲ್ಲ. ನಾವೇ ಡೈರೆಕ್ಟ್ರದ್ದು ಒಂಥರ ಕ್ಲೋನ್ಗಳು. ನಾವೇ ಎಕ್ಸ್ಪ್ಲೈನ್ ಮಾಡ್ಬೋದು, ಇದಕ್ಕೆ ಈ ಕಾಸ್ಟ್ಯೂಮ್ ಯಾಕೆ ಬರಬೇಕು, ಇಲ್ಲಿ ಹೆಂಗೆ ಬರಬೇಕು, VFXನವರಿಗೆ ಇಲ್ಲಿ ಏನಕ್ಕೆ ಇದೇ ಥರ ನಮಗೆ ಬ್ಯಾಕ್ಗ್ರೌಂಡ್ ಬೇಕು. ಸೊ ಅದು ಅಸೋಸಿಯೇಟ್ದು ಮೇಯ್ನ್ ಜಾಬು. ಒಳ್ಳೆ ಅಸೋಸಿಯೇಟ್ ಅನ್ನೋನು ಡೈರೆಕ್ಟರ್ದೊಂದು ರೆಪ್ಲಿಕಾ. ಇವ್ರು ಹೇಳಿದ್ರು, ಆ ಡೈರೆಕ್ಟರ್ದು ಸ್ಟೈಲ್ ಆಫ್ ಮೇಕಿಂಗ್ನ ಅಳವಡಿಸ್ಕೊಂಡು ಆ ಡೈರೆಕ್ಟರ್ನ ಬೇರೆ ಡಿಪಾರ್ಟ್ಮೆಂಟ್ಸಿಗೆ ತರ್ತಾನ ಅವನು. ಅವನದೇನಿದೆಯೋ ಸ್ಟೈಲ್ ಅದು ಬೇಡ, ಈ ಡೈರೆಕ್ಟರ್ ಸ್ಟೈಲ್ನ ಇವ್ರಿಗೆ ಕೊಡೋದು ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಸ್. ಅದು ಒಳ್ಳೆ ಈ ಆದ್ರೆ ಶೂಟಿಂಗ್ ಟೈಮ್ಗಳಲ್ಲಿ ನಾವೇ ಬೇರೆ ಬೇರೆ ಪಾತ್ರಗಳಾಗಿ ಬದಲಾಗೋಗೋದು. ಯಾವುದೋ ಒಂದು ಕಾಸ್ಟ್ಯೂಮ್ ನೀನು ಹೇಳ್ದಲ್ಲ, ಜೂನಿಯರ್ ಕಾಸ್ಟ್ಯೂಮ್ ಹಾಕೊಂಡು ಹೋಗ್ಬಿಡೋದು, ಮತ್ತೆ ಕಾಸ್ಟ್ಯೂಮ್ ಹಾಕೊಂಡು ಹೋಗ್ಬಿಡೋದು. ಆ ಥರ ಟೈಮ್ಗಳಲ್ಲಿ ಹೆಂಗೆ ಮ್ಯಾನೇಜ್ ಆಗುತ್ತೆ ಅಂತ ಆ್ಯಕ್ಚುಲಿ ನಮಗೆ ಅದಕ್ಕೆ ಮುಂಚೆ ಫಿಲಮಲ್ಲಿ ನಾನು ಮಾಡಿದ್ದಲ್ಲಿ ಯಾವುದ್ರಲ್ಲೂ ಜೂನಿಯರ್ ಕಾಸ್ಟ್ಯೂಮ್ ಹಾಕೊಂಡು ಹೋಗುವಂಥದ್ದು ಇರಲಿಲ್ಲ. ಈಗ ಇಲ್ಲಿ ಬಂದಮೇಲೆ UAಯಲ್ಲಿ ಬಂದಮೇಲೆ ಉಪ್ಪಿ ಸರ್ ಹತ್ರ ಅದೇ ಮ್ಯಾಜಿಕ್ಕು. ನಮಗೆ ಅದು ಎಷ್ಟು ಡಿಫ್ರೆನ್ಸ್ ಆಯಿತು ಅನ್ನೋದು ಗೊತ್ತಾಯಿತು. ಅವ್ರಿಗೆ ಇನ್ನೂ ಎಮೋಷನ್ಸ್ ಚೆನ್ನಾಗಿ ಬರುತ್ತೆ ಅವರಿಗೆ. ಆಮೇಲೆ ಉಪ್ಪಿ ಸರ್ ಯಾವತ್ತೂ ಜೂನಿಯರ್ಸು ಅಂತ ಜೂನಿಯರ್ಸ್ ಥರ ಏನು ಟ್ರೀಟ್ ಮಾಡ್ತಾ ಇರಲಿಲ್ಲ. ಒಂದ್ಸರಿ ನಿನಗೆ ಬೈದ್ರಲ್ಲ, ನೆನಪಿದೆ ನಿಮಗೆ? ಅದೇ ಅದೆಲ್ಲ ನಾವು ಕಲ್ತಿದ್ದವರಿಂದ ಅವ್ರು ಏನು ಹೇಳಿದ್ರಂದ್ರೆ, ನೋಡ್ರಿ ನೀವುಗಳು ಆರ್ಟಿಸ್ಟು, ನಿಮಗೆ ನೀವು ಜೂನಿಯರ್ಸ್ ಅನ್ಕೋಬೇಡಿ, ನೀವು ಆರ್ಟಿಸ್ಟ್ಗಳೇ, ಸ್ಕ್ರೀನಲ್ಲಿ ನಿಮ್ಮನ್ನು ಜನ ನೋಡ್ತಾ ಇರ್ತಾರೆ ಅಂತ. ಅವ್ರಿಗೆ ಯಾವತ್ತು ಜೂನಿಯರ್ಸು ಅನ್ನೋ ಭಾವನೆ ಇರಲಿಲ್ಲ, ಆರ್ಟಿಸ್ಟನ್ನೇ. ಸೊ ಆ ಥರ ಒಂದು ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟಲ್ಲಿ ಏನೇನು ಡಿಫ್ರೆನ್ಸ್ ಆಗೋದು. ಕೂಗ್ಬೇಡ್ರಿ, ಪ್ರೀತಿಯಿಂದ ಕರೀರಿ ಅಲ್ಲ, ಅದು ಒಂದೊಂದ್ಸತಿ ತುಂಬ ಜನ ಇದ್ದಾಗ ನಾನೊಂದ್ಸಲಿ ಕೂಗ್ತಾ ಇದ್ದೆ. ಅಂದ್ರೆ ಪಾಪ ಎಲ್ಲರೂ ಪ್ರೀತಿಯಿಂದ ಮಾತಾಡ್ಸೋ, ಏನು ಮಾಡೋಕ್ಕಾಗಲ್ಲ, ಆ ಫ್ರಸ್ಟ್ರೇಷನ್ ಕೆಲವು ಸಿಚುವೇಶನ್ ಆಗುತ್ತೆ. ಆಮೇಲೆ ಪಾಪ ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡೋರು ಜೂನಿಯರ್ಸ್ ಅಲ್ಲೂ. ಅವರು ಬಂದು ನಾವು ಆ್ಯಕ್ಚುಲಿ ಹಂಗೆ ನೋಡೋಕೆ ಹೋದ್ರೆ 14 hours 15 hours ಎಲ್ಲ ನಾನ್ ಸ್ಟಾಪ್ ಕೆಲಸ ಮಾಡ್ತಾ ಇದ್ವಿ. ಕಷ್ಟ ಅವರಿಗೂ ಮಾಡೋರು. ಒಂದೊಂದ್ಸಲಿ ಕೋಪ ಬರೋದು, ಆಮೇಲೆ ಎಲ್ಲರೂ ಅಷ್ಟೇ ಪ್ರೀತಿಯಿಂದ ಮಾತಾಡ್ಸೋರು. ಪ್ರೀತಿಯಿಂದ ಮಾತಾಡ್ರಿ, ಎಲ್ಲ ಸರಿ ಹೋಗುತ್ತೆ, ಯಾಕ್ರಿ ಕೂಗಾಡ್ತೀರಾ ಅಂತ ಹೇಳಿರೋದಿದೆ. ಓಕೆ, ಓವರಾಲ್ ಇವತ್ತಿನ ಸಿನಿಮಾ ಮುಂಚೆ ನಾವು ಎಂಟ್ರಿ ಆದಾಗಲಿ, ನಾವು ಸಿನಿಮಾ ನೋಡೋಕೆ ಶುರು ಮಾಡಿದಾಗಲಿ ಅವತ್ತಿಗೂ ಇವತ್ತು ಸಿಕ್ಕಾಪಟ್ಟೆ ವ್ಯತ್ಯಾಸಗಳಿದೆ. ಇವತ್ತಿನ ಸಿನಿಮಾ ಬೇರೆ ಥರ ಹೋಗ್ತಿದೆ. ಆಲ್ಮೋಸ್ಟ್ ಇವಾಗ ಒಂದು ಹೊಸ ವಿಷಯ ಬಂದ್ಬಿಟ್ಟಿದೆ, ಕನ್ನಡ ಸಿನಿಮಾಗಳು ವರ್ಕೌಟ್ ಆಗ್ತಾ ಇಲ್ಲ, ಸಿನಿಮಾಗಳು ಬರ್ತಾ ಇಲ್ಲ, ಸಿನಿಮಾಗಳು ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋ ಒಂದು ಕಾಂಟ್ರವರ್ಸಿ ಶುರು ಆಗಿದೆ. ಈ ವಿಷಯದ ಬಗ್ಗೆ ಮಾತಾಡೋದಾದರೆ ಏನು ಮಾತಾಡ್ಬೋದು ಅಂತ ನಿಮ್ಮ ಅನಿಸಿಕೆಗಳು? ಸೊ ನನಗೇನು ಅನಿಸುತ್ತೆ, ಈಗ ನಾವು ಪ್ರತಿ ಡೈರೆಕ್ಟ್ರಿಗೂ ಒಂದು ಸ್ಟೈಲ್ ಇರುತ್ತಲ್ಲ, ಇಂಡಸ್ಟ್ರಿಗೂ ಅದರದ್ದೇ ಆದೊಂದು ಸ್ಟೈಲ್ ಇದೆ. ತೆಲುಗು ಸಿನಿಮಾ ಅಂದರೆ ಒಂದು ಮಾಸ್ ಮಸಾಲ ಕಮರ್ಷಿಯಲ್ ಸಿನಿಮಾಲಿ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಮಲಯಾಳಂ ಸಿನಿಮಾ ಅಂದರೆ ಕಾಂಟೆಂಟ್ ಓರಿಯೆಂಟೆಡ್ಡು. ತಮಿಳಲ್ಲಿ ತುಂಬ ಡೈರೆಕ್ಟರ್ಸು, ಆ್ಯಕ್ಟರ್ಸು ಇವೆರಡನ್ನೂ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿದ್ದಾರೆ ಮುಂಚೆಯಿಂದ. ಕನ್ನಡಗೆ ಅದರದೇ ಆದ ಕ್ಯಾರೆಕ್ಟರ್ ಅನ್ನೋದು ಬಂದಿಲ್ಲ. ಕನ್ನಡದಲ್ಲಿ ಪ್ರತಿ ಸತಿ ಎವ್ರಿ ಯುನೀಕ್ ಸಿನಿಮಾ ನೀವು ನೋಡಿದ್ರೆ, ಈಗ ಉಪೇಂದ್ರ ಸರ್ದು ಅದೊಂದು ಫೇಸ್ ಇತ್ತು, ಉಪೇಂದ್ರ. ಅದಾದಮೇಲೆ ಈಗ ಇವರು ಪವನ್ ಕುಮಾರ್ ಅವ್ರದ್ದೊಂದು ಯುನೀಕ್ ಸಿನಿಮಾ ಬಂತು. ಅಲ್ಲಿ ಒಂದೇ ಸತಿ ರಪ್ ಅಂತ ಏನೋ ಒಂದು ಒಳ್ಳೆ ಅದ್ಭುತವಾದ ಪ್ರಯತ್ನ ಕಾಣಿಸ್ಕೊಳ್ಳುತ್ತೆ, ಒಂದು ಸಿನಿಮಾ ಕಾಣಿಸ್ಕೊಳ್ಳುತ್ತೆ. ಈ ಥರ ಇದೆ. ಆಮೇಲೆ ಕನ್ನಡದಲ್ಲಿ ಈಗ ಅದೇ ಇವತ್ತು ಹಂಗಾಗಿ ಜಾಸ್ತಿ ಜನ OTTಗೆ ಮೂವ್ ಆಗಿದ್ದಾರೆ ನಮ್ಮ ಆಡಿಯನ್ಸು. ನಮಗೆ ಈಗ OTTನಲ್ಲೂ ಹೋಗೋಕ್ಕಾಗ್ತಾಯಿಲ್ಲ, ನುಗ್ಗೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಥಿಯೇಟ್ರಲ್ಲಿ ರಿಲೀಸ್ ಮಾಡಿ ಅಂತಾರೆ. ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಾಯಿಲ್ಲ, ಯಾಕೆಂದರೆ ಆಡಿಯನ್ಸ್ ಎಲ್ಲ OTTಗೆ ಮೂವ್ ಆಗಿದ್ದಾರೆ. ಈ ಒಂದು ಸರ್ಕಲಲ್ಲಿ ಸಿಕ್ಕೊಂಡು ಸಾಯ್ತಾ ಇದ್ದೇವೆ ಬೇಸಿಕಲಿ. ಬಟ್ ಈ ಸಿನಿಮಾಗಳು ಕಮ್ಮಿ ಆಯ್ತು ಅಂತ ಅನ್ಸಿದ್ಯಾ? ಹಾಗಾದ್ರೆ ಕಮ್ಮಿ ಆಗಲಿಲ್ಲ, ಸಿನಿಮಾ ಜಾಸ್ತಿನೇ ಆಗ್ತಾ ಇದೆ, ವರ್ಷನೂ ಜಾಸ್ತಿ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಕ್ವಾಲಿಟಿ ವೈಸ್
ಕ್ವಾಲಿಟಿ ವೈಸ್ ಅದು ಆ ಥರ ಡಿಸೈಡ್ ಮಾಡೋಕ್ಕಾಗಲ್ಲ. ಕಂಟೆಂಟ್ ವೈಸ್ ಡಿಸೈಡ್ ಮಾಡ್ಬೋದು. ಬಟ್ ಏನಾಗ್ಬಿಟ್ಟಿದೆ, ವೆನ್ ಇಟ್ ಕಮ್ಸ್ ಟು ಸಿನಿಮಾ ಅಂತ ಬಂದಾಗ ಕಂಟೆಂಟ್ ಯಾವ್ದು ಸೆಲೆಕ್ಟ್ ಮಾಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟು. ಇಲ್ಲಿ ಡಿಮ್ಯಾಂಡ್ಗಿಂತ ಸಪ್ಲೈ ಜಾಸ್ತಿ ಇದೆ ಕನ್ನಡ ಅಂತ ಬಂದಾಗ. ಸೊ ಅದು ತುಂಬ ದೊಡ್ಡ ವಿಷಯ. ಆ್ಯಂಡ್ ಮೋರ್ ಓವರ್ ಏನಾಗ್ಬಿಟ್ಟಿದೆ, ಎಲ್ಲರೂ ಏನು ಹೇಳ್ತಾರೆ, ಸ್ಟಾರ್ ಸಿನಿಮಾ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಸ್ಟಾರ್ ಸಿನಿಮಾ ಮಾಡ್ತಾ ಇದ್ದಾರೆ. ಸ್ಟಾರ್ಸ್ ಯಾರು ಮನೇಲಿ ಕೂತಿಲ್ಲ ಸುಮ್ಮನೆ. ಬಟ್ ಸೆಕೆಂಡ್ ಲೈನ್ ಆಫ್ ಹೀರೋಸ್ನ ಯಾರೂ ಪುಷ್ ಮಾಡ್ತಾ ಇಲ್ಲ. ನಮ್ಮ ಪ್ರೊಡ್ಯೂಸರ್ಸ್ ಈಗ ಯಾರೇ ಇದ್ರೂ ಕಂಟೆಂಟ್ನ ತುಂಬ ಪುಷ್ ಮಾಡೋ ಅಂಥ ಪ್ರೊಡ್ಯೂಸರ್ಸ್ ಕಡಿಮೆ ಇದ್ದಾರೆ. ಅದು ತುಂಬ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇರೋದು. ಅದೇ ಬಿಗ್ಗೆಸ್ಟ್ ಪ್ರಾಬ್ಲಮ್. ಆ್ಯಂಡ್ ಮೋರ್ ಅವ್ರು ನಮ್ಗೆ ಇನ್ನೊಂದೇನಂದರೆ ಕಾಂಪಿಟೇಷನ್ ಜಾಸ್ತಿ ಇದೆ ಸಿಕ್ಕಾಪಟ್ಟೆ. ಈಗ ನೀವು ಕೂರಿಗೆ ಹೋದ್ರೂ ತಮಿಳ್ ಸಿನಿಮಾ ತೆಲುಗು ಸಿನಿಮಾ ರಿಲೀಸ್ ಆಗುತ್ತೆ. ನಮಗಿರೋದೇ ಕಡಿಮೆ. ನಮ್ಗೆ ಆಲ್ಮೋಸ್ಟ್ ವ್ಯೂವರ್ಸೇ ಕಡಿಮೆ ಇದ್ದಾರೆ, ಸ್ಪೆಕ್ಟೇಟರ್ಸು. ಅದರಲ್ಲಿ ನಾವು ಹೆಂಗೆ ಅಟ್ರ್ಯಾಕ್ಟ್ ಮಾಡ್ತೀವಿ, ಹೆಂಗೆ ಪ್ರಮೋಟ್ ಮಾಡಿ ಅವ್ರಿಗೆ ರೀಚ್ ಮಾಡ್ತೀವಿ ಅನ್ನೋದ್ರ ಮೇಲೆ ಸಿನಿಮಾ ರೀಚ್ ಆಗ್ತಾ ಇದೆ. ಆಮೇಲೆ ಒಂದು ರೀಸೆಂಟಾಗಿ ಒಬ್ಬರು ಪ್ರೊಡ್ಯೂಸರ್ ಹೇಳಿದರು, ಈ ಸ್ಟ್ಯಾಟಿಸ್ಟಿಕ್ಸ್ ಯಾವಾಗಲೂ ಮಾತಾಡ್ತೀವಲ್ಲ, ಕನ್ನಡದಲ್ಲಿ ಇದು ಸಕ್ಸಸ್ ರೇಟು 9% ಇದೆ, 10% ಇದೆ ಅಂತ. ಅದಕ್ಕೆ ಅವ್ರೇನು ಹೇಳಿದರು ಅಂದರೆ, ಇಲ್ಲ ರೀ, ಗೊತ್ತಿರೋರು ಸಿನಿಮಾ ಮಾಡೋ ಸ್ಟ್ಯಾಟಿಸ್ಟಿಕ್ಸಲ್ಲಿ 80% ಸಕ್ಸಸ್ ರೇಟ್ ಇದೆ ಅಂತ ಹೇಳಿದ್ರು. ಏನು ಸರ್ ಗೊತ್ತಿರೋ ಸಿನಿಮಾ ಅಂದರೆ ಏನು, ವಾಟ್ ಡು ಯು ಮೀನ್ ಅಂತ ಕೇಳಿದಾಗ, ಈಗ ನಾವು ಅಸೋಸಿಯೇಟ್ ಡೈರೆಕ್ಟರ್ಸ್ ಕೂತಿದ್ದೀವಿ ಇಲ್ಲಿ. ಈಗ ಅವರು ಎಷ್ಟು ವರ್ಷದಿಂದ 4 ಸಿನಿಮಾಲ್ ಅಸೋಸಿಯೇಟಾಗಿ ವರ್ಕ್ ಮಾಡಿದ್ದಾರೆ. ಸೋಮಣ್ಣವ್ರು ಮಾಡಿದ್ದಾರೆ, ನಾವು ಮಾಡಿದ್ದೀವಿ. ಇಲ್ಲಿ ಏನಾಗುತ್ತೆ, ಒಂದು ಆ ಸಿನಿಮಾ ಕಲ್ಚರಲ್ಲಿ ಇದ್ದು ಸಿನಿಮಾನ ಅರ್ಥ ಮಾಡಿಕೊಂಡು ಮಾಡ್ತೀವಿ. ಒಂದೇ ಸತಿ ಓಕೆ, ಒಂದು ಬುಕ್ ಓದಿದೆ, ಸೇವ್ ದ ಕ್ಯಾಟ್ ಸ್ಕ್ರೀನ್ ಪ್ಲೇ ಓದಿದೆ, ಒಂದು ಕತೆ ಬರೆದೆ, ರಪ್ಪಂತ ಟ್ರೈ ಮಾಡೋಕ್ಕೆ ಹೋಗ್ತೀನಿ ಅಂದಾಗ ಅಲ್ಲೇನಾಗುತ್ತೆ, ಯಾರನ್ನೋ ಬಕ್ರ ಮಾಡೋದಾಗತ್ತೆ ಅಷ್ಟೇ. ಯಾರೋ ಒಬ್ಬರು ಪ್ರೊಡ್ಯೂಸರ್ಗೆ ಏನೋ ಒಪ್ಪಿಸಿ ತಂದು ದುಡ್ಡು ಹಾಕ್ಸೋದಾಗತ್ತೆ. ಅದು ಸ್ಕಿಲ್ ಆಯಿತು ನಿಮ್ಮದು. ಸಿನಿಮಾಲ್ ಸ್ಕಿಲ್ ಕಾಣಿಸ್ತಾ ಇಲ್ಲ. ಅದೇ ನೀನು ಶಾರ್ಟ್ ಫಿಲ್ಮ್ ಮಾಡೋ, ಅದರಲ್ಲಿ ಸ್ಕಿಲ್ ತೋರಿಸಿ ಸ್ಕಿಲ್ ಬೆಳೆಸ್ಕೊಂಡು. ಸೊ ಆ ಥರ ತುಂಬ ಸಿನಿಮಾಗಳು ಸುಮ್ಮನೆ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಟೀಮು, ಒಂದು ಒಳ್ಳೆ ಬ್ಯಾಕಿಂಗಿಂದ ಬರ್ತಾ ಇಲ್ಲ ಅಂತ ಅನಿಸುತ್ತೆ. ಅಲ್ಲ, ನನ್ನ ಕೇಳಿದ್ರೆ ಮೈ ಒಪಿನಿಯನ್, ಏನಂದರೆ ಸಿನಿಮಾ ಅನ್ನೋದೇ ನಿಮಗೆ ಇಟ್ಸ್ ಅ ಕಾಂಬಿನೇಷನ್ ಆಫ್ ಆರ್ಟ್ಸ್ ಆ್ಯಂಡ್ ಕಾಮರ್ಸ್. ಪ್ಯೂರ್ ಬಿಸ್ನೆಸ್ ಅಲ್ಲ ಸಿನಿಮಾ ಅನ್ನೋದು. ಈಗ ನೀವು ಯಾವುದೇ ಇಂಡಸ್ಟ್ರಿ ತೊಗೊಳ್ಳಿ, ಇವಾಗ ಮಲಯಾಳಂ ಇಂಡಸ್ಟ್ರಿ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಇವಾಗ, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಅಮೇಝಿಂಗ್ ಮಾಡ್ತಾ ಇದ್ದಾರೆ ಅವರು. ಒಂದು ಕಾಲದಲ್ಲಿ ಅವರು ತುಂಬ ಡಾರ್ಕ್ ಫೇಸಲ್ಲಿದ್ದರು ಮಲಯಾಳಂ ಇಂಡಸ್ಟ್ರಿ. ಅವರು ರೈಟರ್ಸ್ನ ರೆಕಗ್ನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿಮಗೆ ರೂಟ್ ಕಾಸ್ ಎಲ್ಲಿ ಅಂದರೆ, ಯಾವುದೇ ಒಂದು ಸಿನಿಮಾ ಇಂಡಸ್ಟ್ರಿ ನೀವು ಮೇಲೆ ಬರಬೇಕಂದ್ರೆ ಸ್ಟಾರ್ಟ್ಸ್ ವಿತ್ ರೈಟಿಂಗಿಂದನೇ ಎಲ್ಲ ನಡೆಯೋದು. ಅದ್ರ ಮೇಲೆ ಮಿಕ್ಕಿದ್ದೆಲ್ಲ ಬಿಸ್ನೆಸ್ಸು. ಅವ್ರೇನು ಮಾಡಿದ್ರು, ಒಳ್ಳೊಳ್ಳೆ ರೈಟರ್ಸನ್ನ ಐಡೆಂಟಿಫೈಡ್, ಅವ್ರಿಗೆ ಆಪರ್ಚುನಿಟಿ ಕೊಟ್ಟರು, ಅವ್ರಿಗೆ ತಕ್ಕಂತೆ ಅವ್ರಿಗೆ ಎಷ್ಟು ಡಿಸರ್ವಿಂಗು ಹಣ ಕೊಟ್ಟರು, ಗೌರವ ಕೊಟ್ಟರು, ಎಲ್ಲ ಕೊಡೋಕ್ಕೆ ಶುರು ಮಾಡಿದ್ರು. ಅದರಿಂದನೇ ನಿಮಗೆ ಬರೋದು ಎಲ್ಲವೂ ಸ್ಟಾರ್ಟ್ ಆಗೋದು ಕಥೆಯಿಂದ. ಕನ್ನಡ ಇವಾಗ ಇರ್ಬೋದೇನೋ ಒಂಚೂರೇನೋ ಒಂದು ಡೌನ್ಫಾಲ್ ಆಗಿರ್ಬೋದು. ಬಟ್ ಒಂದು ಅರ್ಥ ಮಾಡ್ಕೋಬೇಕು, 8 ಜ್ಞಾನಪೀಠ ಕರ್ನಾಟಕಕ್ಕೆ ಇರೋವಂಥದ್ದು. ಇಲ್ಲಿ ತುಂಬ ಒಳ್ಳೊಳ್ಳೆ ರೈಟರ್ಸ್ ಇದ್ದಾರೆ. ಅದೊಂದು ಫೇಸ್ ಅಷ್ಟೇ. ನಿಮಗೆ ಇವತ್ತಿಗೂ ನಿಮ್ಗೊಂದು 4 ಸಿನಿಮಾ ಚೆನ್ನಾಗಾಯಿತು ಅಂತ ಇಟ್ಕೊಳ್ಳಿ, ಫುಲ್ ಕಂಪ್ಲೀಟ್ ಡೈನಮಿಕ್ಸೇ ಚೇಂಜ್ ಆಗುತ್ತೆ. ನಾವು ಅನ್ಕೊತಾರೆ ಸ್ಟ್ಯಾಟ್ಸ್ ಎಲ್ಲ ಒಟ್ಟೋಗುತ್ತೆ. ಆಮೇಲೆ ಇವಾಗೊಂದು 200 ಸಿನಿಮಾ ಬರ್ತಾಯಿದೆ, 200 ಚಿಲ್ಲರೆ ಸಿನಿಮಾ ಬರ್ತಾಯಿದೆ, ಸಪ್ಲೈ ಜಾಸ್ತಿ ಇದೆ ಅಂತ ಏನು ಸೋಮ ಹೇಳಿದ್ರಲ್ಲ, ವಿಚ್ ಈಸ್ ರೈಟ್. ಆದರೆ ನೀವು ಯಾರನ್ನ ತಡೆಯೋಕ್ಕಾಗತ್ತೆ? ಕನಸುಗಳದು. ಈಗ 200 ಜನ ಇಟ್ಕೊಂಡಿದ್ದಾನಲ್ವಾ, 250 ಜನ ಫಿಲಮ್ ಮಾಡ್ತಾ ಇದ್ದಾರೆ ಅಂದರೆ ಅದು ಒಬ್ಬೊಬ್ರದ್ದು ಕನಸದು ಬರ್ದಿರೋದು. ನನಗೇನು ಅನ್ಸುತ್ತೆ ಗುರು, ಓಕೆ 200-250 ಸಿನಿಮಾ ಬರ್ತಾ ಇದೆ, ಬಟ್ ಎಷ್ಟು ಕ್ವಾಲಿಟಿ ಸಿನಿಮಾಗಳು ಬರ್ತಾ ಇದೆ, ಎಷ್ಟು ರೈಟರ್ಸ್, ಎಷ್ಟು ಜನ ಅದು ಏನು ಗೊತ್ತಾ, ಅದನ್ನು ಯಾರು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಅದನ್ನು ಯಾಕೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದರೆ, ಇಟ್ ಬಿಕಮ್ಸ್ ಇಂಡಿವಿಜುವಾಲಿಟಿ. ಇವಾಗ ನೀವು ವಿಜಯನಗರದಲ್ಲಿ ಯಾವುದೋ ಒಂದು ರೂಮಲ್ಲಿ ಕೂತ್ಕೊಂಡು ಒಂದು ಟೀಮ್ ಏನೋ ವರ್ಕ್ ಮಾಡ್ತಾ ಇರುತ್ತೆ, ಅವ್ರಿಗೆ ಯಾರು ಆ್ಯಕ್ಸಸ್ ಇರಲ್ಲ. ಅವ್ರನ್ನ ಹೋಗಿ ನಾವು ಹುಡುಕಿ ನೀವು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಇಟ್ ಈಸ್ ದೇರ್ ಮನಿ, ಇಟ್ ಈಸ್ ದೇರ್ ಚಾಯ್ಸ್, ಇಟ್ ಈಸ್ ಅವ್ರಿದು. ಬಟ್ ಏನಂದರೆ ದ ಬೆಸ್ಟ್ ಪಾರ್ಟ್ ಇಸ್, ನೀವು ಮೊನ್ನೆ KRG ಕಾರ್ತಿಕ್ ಅವ್ರ ಇಂಟರ್ವ್ಯೂನಲ್ಲಿ ಕರೆಕ್ಟಾಗಿ ಹೇಳಿದ್ದಾರೆ. ಒಂದು ದಿ ಹಿಂದೂಗೆ ಇಂಟರ್ವ್ಯೂ ಕೊಟ್ಟಿದ್ರು. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಯಾವುದು ಒಂದು ಸಿನಿಮಾ ಅಂತ ಬರೋಕ್ಕೆ ಹೋಗಬೇಡಿ. ಮೇಜರ್ ಪ್ರಾಬ್ಲಮ್ ಏನಂದರೆ, ಒಂದು ಸಿನಿಮಾ ಮಾಡ್ತೀನಿ, ಇದು ಗೆದ್ರೆ 10 ಸಿನಿಮಾ ಮಾಡ್ತೀನಿ, ಹಂಗೆ ವರ್ಕ್ ಆಗಲ್ಲ. ಕೀಪ್ ಇಟ್ 5 ಇಯರ್ ಪ್ಲ್ಯಾನು. ನಿಮ್ಮ ಹತ್ರ ಅಷ್ಟು ದುಡ್ಡಿಲ್ವಾ? 5 ವರ್ಷ ನಿಮಗೆ ಸರ್ವೈವ್ ಆಗೋಕ್ಕೆ ಇಂಡಸ್ಟ್ರಿಲಿ ದುಡ್ಡಿಲ್ವಾ? ಯಾವುದೋ ಒಂದು ಡಿಪಾರ್ಟ್ಮೆಂಟಲ್ಲಿ ವರ್ಕ್ ತೊಗೊಳ್ಳಿ, ಯಾವುದೋ ಒಂದು ಡಿಪಾರ್ಟ್ಮೆಂಟ್ನ ಚೂಸ್ ಮಾಡ್ಕೊಳ್ಳಿ, ವರ್ಕ್ ಮಾಡಿ ಮುಂದೆ ಬನ್ನಿ. ಆ ಥರ ಅಂತ ಸ್ವಲ್ಪ ಲಾಂಗ್ ಟರ್ಮ್ ಪ್ಲ್ಯಾನ್ ಇರಬೇಕು. ಇವಾಗ ನಾವೆಲ್ಲ ಹಂಗೆ ನೋಡೋಕೆ ಹೋದರೆ ಎಷ್ಟೋ ವರ್ಷ ದುಡ್ಡುಗಳು ಬಂದಿಲ್ಲ, ಸರ್ವೈವಲ್ಗೆ ಒದ್ದಾಟ ಮಾಡಿದ್ದೀವಿ. ಬಟ್ ಆದ್ರೂ ತುಂಬ ಜನ ಏನಾಗುತ್ತೆ ಪಾಪ, ತುಂಬ ಟ್ಯಾಲೆಂಟ್ ಇದ್ರೂ ಇವತ್ತು ಮನೆ ಪರಿಸ್ಥಿತಿ ಇನ್ನೊಂದಕ್ಕೆ ಸರ್ವೈವಲ್ಗೋಸ್ಕರ ಸಿನಿಮಾ ಬಿಟ್ಟು ಕೆಲಸಕ್ಕೆ ಹೋಗಿರೋರು ಇದ್ದಾರೆ. ಸೊ ದಟ್ ವೇ ನಾವು ಬ್ಲೆಸ್ಡ್ ಅಷ್ಟೇ. ನಾವು ವಿ ಕಂಟಿನ್ಯೂಡ್, ನಮಗೇನೋ ಒಂದು ಸಪೋರ್ಟೋ ಏನೋ ಒಂದು ಯಾವುದೋ ಒಂದು ರೀತಿಯಲ್ಲಿ ವಿ ಫೈಂಡ್ ಆರ್ ವೇ. ಬಟ್
ಅಷ್ಟೇ ಸರ್ವೈವ್ ಆಗೋಕ್ಕಾಗಲ್ಲ ಕೆಲವರಿಗೆ ಅಂತ ಹೊರಟ್ಬಿಟ್ಟಿದ್ದಾರೆ. ಬಟ್ ಅದೇ ನಾನು ಹೇಳೋದು ಇದೊಂದು ಫೇಸ್ ಅಷ್ಟೇ. ನೀವು ಆ್ಯಕ್ಚುಲಿ ಕಮಲಾಸನ್ ಒಂದು ಟೈಮಲ್ಲಿ ಹೇಳಿದ್ರು, ಒಂದು ಇದೇ ಥರ ರೌಂಡ್ ಟೇಬಲ್ ನಡಿಬೇಕಾದ್ರೆ ಬರೀ ಸೌತ್ ಇಂಡಿಯನ್ ಫಿಲಮ್ಸ್ ಎಲ್ಲ ಸೂಪರ್ ಹಿಟ್ ಆಗ್ತಾ ಇದೆ, ವಾಟ್ ಹ್ಯಾಪನ್ ಟು ಬಾಲಿವುಡ್, ಇಟ್ಸ್ ಕಂಪ್ಲೀಟ್ಲಿ ಗೋಯಿಂಗ್ ಡೌನ್ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ನೋ ಹಂಗೆ ಮಾತಾಡಬೇಡಿ, ಅಲ್ಲೂ ಅಷ್ಟೇ ಒಂದು ಫಿಲಮ್ ಬರಲಿ ನೋಡಿ ಎಲ್ಲ ಡೈನಮಿಕ್ಸೇ ಚೇಂಜ್ ಆಗುತ್ತೆ, ಅಲ್ಲಿ ಹೋಲ್ ಸಿಚುವೇಶನ್ನೇ ಚೇಂಜ್ ಆಗುತ್ತೆ ಅಂತ ಪಠಾಣ್ ಬಂತು, ಎಲ್ಲ ಚೇಂಜ್ ಆಯಿತು. ಆಮೇಲೆ ಅಷ್ಟೊಂದು ಇದಲ್ಲ. ಬಟ್ ಇವತ್ತಿಗೆ ನಿಜ ಥಿಯೇಟರ್ಸು, ಎಕ್ಸಿಬಿಟರ್ಸು, ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಸಂಕಷ್ಟದಲ್ಲಿರೋದು ನಿಜ. ಬಟ್ ಹೋಪ್ಫುಲಿ ಒಂದೆರಡು ಒಳ್ಳೆ ಸಿನಿಮಾ, ನಮ್ಮ UI ಸಿನಿಮಾ ಬರ್ತಾ ಇದೆ, ಅದರಿಂದನೇ ಆಗ್ಬೋದು. ನಾನು ಮಧ್ಯ ಪ್ರಮೋಟ್ ಮಾಡ್ಕೋತಾ ಇದ್ದೀನಿ ಅಂತಲ್ಲ, ನಿಜವಾಗ್ಲೂ UIಗೆ ಅದೆಲ್ಲ ಪೊಟೆನ್ಷಿಯಲ್ ಇದೆ. ಉಪ್ಪಿ ಸರ್ನ ಎಕ್ಸ್ಟ್ರಾವೆಗೆಂಟ್ ವಿಜುವಲ್ಸು, ರೈಟಿಂಗು, ಕಂಪ್ಲೀಟ್ ಪ್ಯಾಕೇಜು, ಯು ವಿಲ್ ವಿಟ್ನೆಸ್ ದ ಡಿಫ್ರೆಂಟ್ ವರ್ಲ್ಡ್ ಆಲ್ ಟುಗೆದರ್. ಅದು ಬಂದ ಮೇಲೆ ನಿಜವಾಗ್ಲೂ ಇದೆಲ್ಲ ಸಮಸ್ಯೆಗೂ ಪರಿಹಾರ ಅದು ಒಂದೇ ಅಂತ ನನಗೆ ಸ್ಟ್ರಾಂಗ್ ಫೀಲಿಂಗ್. ಅದು ಬಟ್ ತುಂಬ ಜನ ಕಾಯ್ತಾ ಇದ್ದಾರೆ ಸೆಲೆಬ್ರೇಟ್ ಮಾಡುವ ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡುವಂಥ ಸಿನಿಮಾ ಬರುತ್ತೆ ತುಂಬಾ ವರ್ಷ, ಒಂದು ವರ್ಷ ಆದ್ಮೇಲೆ, ಆಲ್ಮೋಸ್ಟ್ 1 ಇಯರ್ ಆದ್ಮೇಲೆ. ಬಟ್ ಅದರಲ್ಲಿ ಏನಂದ್ರೆ ನೀವು ಇಷ್ಟು ದಿನ ನಾವೇನು ನೋಡಿದ್ವಿ ಉಪ್ಪಿ ಸರ್ನ ಎಲ್ಲ ಉಪೇಂದ್ರ ಎಲ್ಲ ತಗೊಳ್ಳಿ, ಇಟ್ ವಾಸ್ ಮೋರ್ ಆಫ್ ರೈಟಿಂಗ್ ಡಾಮಿನೆಂಟ್ ಇರೋವಂಥದ್ದು, ವಿಜುವಲಿ ಸ್ವಲ್ಪ ಇದಿತ್ತು. ಬಟ್ ಅಂದ್ರೆ ಅವ್ರಿಗೆ ಅಷ್ಟೊಂದು ಇದು ಸಿಗ್ತಿರ್ಲಿಲ್ಲ, ಲಕ್ಸುರಿ ಪಾಪ ವಿಜುವಲ್ಗೆ ಅವ್ರು. ಯಾಕಂದ್ರೆ ರಿಯಲಿಸ್ಟಿಕ್ ಆಗಿ ಹೋಗ್ಬಿಡೋರು ಸರ್, ರಿಯಲಿಸ್ಟಿಕ್ ಇಲ್ಲ. ಆಕ್ಚುಲಿ ನಮ್ಗೆ ಹೇಳೋರು ವಿಷಯದೆಲ್ಲ ಎಕ್ಸಾಂಪಲ್ ಕೊಡೋರು ಪಾಪ. ಈ 3 ದಿನ ಶೂಟಿಂಗ್ ದಿನ ಕೊಟ್ಟಿದ್ದಾರೆ, ಬಜೆಟ್ ಇಲ್ಲ ಅಂದ್ಬಿಟ್ಟು 3 ದಿನ ಶೂಟಿಂಗ್ ಮಾಡಿಬಿಟ್ಟು ನಿದ್ದೆ ಬರ್ತಾ ಇದೆ, ಶೂಟಿಂಗ್ ಮುಗಿಸ್ಲೇಬೇಕು. ಒಂದು ಎಸ್ಟೇಟಲ್ಲಿ ಹೋದ್ರಂತೆ, ಸೀದಾ ಹೋಗ್ಬಿಟ್ಟು ಬೆಡಕಣ ನಿದ್ದೆ ಬಂದ್ಬಿಡುತ್ತೆ, ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಹೋಗಿ ಮಾಮೂಲಿ ವಾಕ್ ಮಾಡ್ಕೊಂಡು ಒಂದಷ್ಟು ದೂರ ಹೋಗಿ 5 ನಿಮಿಷ ಅಂದರೆ ಬೆಟ್ಟದ ಮೇಲೆನೆ ಆ ಮಧ್ಯಾಹ್ನದವರೆಗೂ ಮಲಗಿಬಿಟ್ಟಿದಾರಂತೆ, ಮಾರನೇ ದಿನ ಬಂದಿದಾರಂತೆ. ಪಾಪ ಆ ಥರ ಎಲ್ಲ ಮಾಡ್ತಾಯಿದ್ರು. ಇವತ್ತು ಲಕ್ಕಿಲಿ ಅವರು ಏನು ಕನಸನ್ನು ಕಾಣ್ತಾರೆ, ಅವರ ವಿಷನ್ ಏನಿತ್ತು ಆ ವಿಷನ್ನಲ್ಲಿ ಇವತ್ತು ಎಕ್ಸ್ಟ್ರಾರ್ಡಿನರಿ, ನಿಮಗೆ ವಿಜುವಲ್ ಬ್ಯೂಟಿ, ಕಣ್ಣಿಗೆ ತಂಪಾಗುತ್ತೆ, ಮತ್ತು ನಿಮ್ಮ ಮನಸ್ಸಿಗೆ ಖುಷಿಯಾಗುವಂಥ ಬರವಣಿಗೆ ಇದೆ, ಅದ್ಭುತವಾದ ಮ್ಯೂಸಿಕ್ಕು ಎಲ್ಲವೂ ಬಂದಿದೆ. ದಿಸ್ ಈಸ್ ಗೋಯಿಂಗ್ ಟು ಬಿ ಒನ್ ಆಫ್ ಇಟ್ಸ್ ಕೈಂಡ್. ಅದ್ಭುತವಾದ ಒಂದು ಸಿನಿಮಾ ಆಗುತ್ತೆ. ಓಕೆ, ರೈಟಿಂಗ್ ಅದೇ. ಸೊ ರೈಟಿಂಗ್ ಬಗ್ಗೆ ಟಚ್ ಮಾಡಿದ್ರಲ್ಲ, ಅವ್ರು ಹೇಳ್ದಂಗೆ ರೈಟಿಂಗ್ ಇಸ್ ಎವ್ರಿಥಿಂಗ್. ರೈಟರ್ಸ್ ವಾಟ್ ಯು ರೈಟ್ ಇಸ್ ಅ ಫಿಲಮ್ ಅಂತ ಒಂದು ಲೈನೇ ಇದೆ. ನಾವ್ ಏನ್ ಬರಿತೀವಿ ಅದೇ ಸಿನಿಮಾ. ಬಟ್ ಚೂಸ್ ಮಾಡೋದಿದೆಯಲ್ಲ, ಕಂಟೆಂಟ್ ಚೂಸ್ ಮಾಡಿ ಹೇಳೋದಿದೆಯಲ್ಲ, ಜನಕ್ಕೆ ಈ ವಿಷಯ ನಾವು ಕೆಲವ್ರು ಏನು ಅನ್ಕೊಂತಾರೆ, ನಾನು ಮಾಡೋದೇ ಸಿನಿಮಾ, ನನ್ನ ಸಿನಿಮಾ ನನ್ನ ಇಷ್ಟಪ್ಪ, ನಾನು ಎಂಟರ್ಟೈನ್ಮೆಂಟ್ ಕೊಡ್ತೀನಿ, ಇದೇ ಥರ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಅಂತ. ಬಟ್ ಕೆಲವರು ಇಲ್ಲ, ನಾನು ಇದನ್ನ ಜನಕ್ಕೆ ಹೇಳಬೇಕು ಅಂತ. ಅಲ್ಲ, ಆ್ಯಕ್ಚುಲಿ ಇವರು ವಿಕಾಸು ಎಲ್ಲ ಹೇಳಿದ ಪಾಯಿಂಟಲ್ಲಿ ನಾನೇನು ಹೇಳೋದಂದರೆ, ಇನ್ನೇನೋ ಇಲ್ದಿರೋದು ಹೇಳೋಕ್ಕೆ ಆಗಲ್ಲ, ಎಲ್ಲ ಹೇಳಾಗಿರೋದೇ ನಾವು ಹೇಳೋಕ್ಕಾಗೋದು. ಒಂದಂತೂ ಅರ್ಥ ಮಾಡ್ಕೋಬೇಕು ರೈಟಿಂಗಲ್ಲಿ. ಬಟ್ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೇಳಬೇಕು, ಎಷ್ಟು ಇಂಪ್ಯಾಕ್ಟ್ಫುಲ್ಲಾಗಿ ಹೇಳಬೇಕು. ನೀವು ಎಷ್ಟು ಇವಾಗ ಫಾರ್ ಎಕ್ಸಾಂಪಲ್ ಅವ್ರು ಹೇಳ್ದಂಗೆ, ಈಗ ನೀವು ಮೊದಲೆಲ್ಲ ಏನಂತಂದರೆ ಡೈರೆಕ್ಷನ್ನು, ಒಬ್ಬ ಅಸೋಸಿಯೇಟು, ಒಬ್ಬ ಡೈರೆಕ್ಟ್ರು ಅಂದರೆ ಬರೀ ಬರವಣಿಗೆ ಒಂದು ನೋಟ್ ಪ್ಯಾಡಲ್ಲಿ ಬರೀತಿದ್ದು. ಇವತ್ತು ನೀವು ಯಾರನ್ನೇ ನೋಡಿದ್ರು, ನೀವು ಫಾರ್ ಎಕ್ಸಾಂಪಲ್ ನಮ್ಮ ಟೀಮಲ್ಲೇ ತೊಗೊಂಡ್ರೆ ನಾವು 4 ಜನ ಎಡಿಟ್ ಮಾಡೋರಿದ್ವಿ. ನಾವು ಇದನ್ನ ಎಡಿಟ್ ಮಾಡ್ತೀವಿ, ಮನೋಜ್ ಎಡಿಟ್ ಮಾಡ್ತಾನೆ, ಇನ್ನೂ ಇಬ್ಬರು ಸಾಯಿ ಕಿಶೋರ್ ಅಂತ ಇಬ್ಬರು ಎಡಿಟ್ ಮಾಡ್ತಾರೆ. ಅಂದರೆ ನೀವು ಎಡಿಟು ಕಲ್ತ್ಬಿಟ್ರೆ ಡೈರೆಕ್ಟರ್ ಅಲ್ಲ, ಎಡಿಟ್ ಕಲ್ತ್ರೆ ನೀವು ಇನ್ನೂ ಬೆಸ್ಟ್ ಆಗ್ತಾ ಹೋಗುತ್ತೆ. ನೀವು 1000 ರೂಪಾಯಿ ಖರ್ಚು ಮಾಡೋ ಕಡೆ 500 ರೂಪಾಯಿ ಖರ್ಚು ಮಾಡ್ಬೋದು. ಎಡಿಟ್ ಗೊತ್ತಿದ್ರೆ ನಿಮ್ಗೆ ಇಷ್ಟೇ ಸಾಕು ಅಂತ ಗೊತ್ತಿರ್ಬೋದು. ಅಂದರೆ ಅಪ್ಸ್ಕಿಲ್ ಮಾಡ್ಕೋಬೇಕು ನಿಮ್ಮನ್ನು ನೀವು. ಇವತ್ತು ಬೇರೆ ಥರ ಇದೆ ಫಿಲಮ್, ಅದು ನೀವು ಎಷ್ಟು ಕೆಲಸ ಮಾಡ್ತೀರಾ ನಿಮ್ಗೆ ಅಷ್ಟು ಅನುಭವ ಆಗ್ತಾ ಹೋಗುತ್ತೆ. ಸೊ ಸಿನಿಮ್ಯಾಟಿಕ್ ರೈಟಿಂಗ್ ಅಂತಿದೆಯಲ್ಲ, ಅದೊಂದು ಸೆಪರೇಟ್ ಸ್ಕಿಲ್. ಅದು ಸಿನಿಮ್ಯಾಟಿಕ್ ರೈಟಿಂಗ್ನ ಅಪ್ಸ್ಕಿಲ್ ಮಾಡ್ಕೊಂಡು ಹೋಗಬೇಕು, ಕಲಿಬೇಕು. ಬೇರೆ ಬೇರೆ ವರ್ಲ್ಡ್ ಮೂವೀಸ್ ನೋಡಬೇಕು. ವರ್ಲ್ಡ್ ಮೂವೀಸ್ ಏನಕ್ಕೆ, ಇಂಡಿಯಾಲ್ಲೇ ಇಷ್ಟು ಇಂಡಸ್ಟ್ರೀಸ್ ಇದ್ದೀವಿ ನಾವು ವಿ ಆರ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಸಿನಿಮಾ ಅಲ್ಲ ವರ್ಲ್ಡಲ್ಲಿ. ಆಮೇಲೆ ತರಂತರ ಪ್ರಯತ್ನಗಳು ಹೆಂಗೆ ಬರ್ತಾ ಇದೆ ಪ್ರತಿ ಇಂಡಸ್ಟ್ರಿಯಲ್ಲೂ, ನಮ್ಮಲ್ಲೂ ಬರ್ತಾ ಇದೆ. ಸೊ ಈಗ ಈ ರೈಟಿಂಗ್ನ ಅಪ್ಸ್ಕಿಲ್ ಮಾಡ್ಕೊಂಡಷ್ಟು ಅದರಲ್ಲೆಲ್ಲ ವೆಂಚರ್ ಆಗ್ಬೋದು, ರೂಲ್ಸ್ ಬ್ರೇಕ್ ಮಾಡೋಕ್ಕೆ ಶುರು ಮಾಡ್ಬೋದು, ರೂಲ್ಸ್ ಮೇಕ್ ಮಾಡೋಕ್ಕೆ ಶುರು ಮಾಡ್ಬೋದು, ಅವಾಗ ಆಟ ಆಡ್ಬೋದು ತುಂಬ ಚೆನ್ನಾಗಿ. ಅದು ಆ ಕಲ್ಚರ್ ಬರಲೇಬೇಕು ಏನೇ ಅಂದರು. ಆಮೇಲೆ ಈಗ ನಾವು ಸಿನಿಮಾ ಅಂದರೆ ಆ್ಯಕ್ಟರು, ಆ್ಯಕ್ಟ್ರೆಸ್ಸು, ಆ ಗ್ಲಾಮರಸ್ ಪ್ರಪಂಚ ಏನು ತೋರಿಸ್ತೀವಲ್ಲ, ಇವತ್ತು ದಿಸ್ ಈಸ್ ಅ ಗುಡ್ ಸ್ಟೆಪ್. ಈಗ ಅಸೋಸಿಯೇಟ್ ಡೈರೆಕ್ಟರ್ಸ್ ಮಾತಾಡ್ತಾ ಇದ್ದೀವಿ, ಬೇರೆ ಬೇರೆ ಟೆಕ್ನಿಷಿಯನ್ಸು, ರೈಟರ್ಸೂ ಮಾತಾಡಿದಾಗ ಅವ್ರದ್ದು ಡೈಲಿ ಲೈಫ್ ಹೆಂಗಿರುತ್ತೆ, ಅವರು ಯಾವ ಥರ ಬದುಕ್ತಾರೆ, ಅವ್ನು ದಿನ ಎದ್ದು ಏನು ಮಾಡ್ತಾನೆ, ಹೆಂಗೆ ಯೋಚಿಸ್ತಾನೆ, ಎಷ್ಟೊತ್ತು ಬರೀತಾನೆ, ಅದೆಲ್ಲ ಮಾತಾಡ್ದಂಗೆ ಜನಕ್ಕೊಂದು ಅಟ್ರಾಕ್ಷನ್ ಆಗುತ್ತೆ. ಓಕೆ, ಈ ಥರ ನಾನು ಒಬ್ಬ ರೈಟರ್ ಆಗಬೇಕು ಇದು. ಆಮೇಲೆ ಇನ್ನೊಂದು ಪಾಯಿಂಟ್, ನಾನು ದಾವಣಗೆರೆಯಿಂದ ಬಂದಿರೋದು. ಸೊ ನೀವೆಲ್ಲ ಬೆಂಗಳೂರು ಅವರೇನಾ? ನಾನು ಬೆಂಗಳೂರು. ಓಕೆ. ಸೊ ನಂದೇನು ಅಂದರೆ, ಸೊ ದಾವಣಗೆರೆಯಿಂದ ಬಂದು 10 ವರ್ಷ ಆಯಿತು ಬೆಂಗಳೂರಿಗೆ. ಇಲ್ಲಿ ನಾನು ಬೆಂಗಳೂರಿಗೆ ಬಂದು ಬೆಂಗಳೂರೈಸ್ಡ್ ಆಗಿಬಿಟ್ಟಿದ್ದೇನೆ. ನನಗೆ ಕ್ಯಾರೆಕ್ಟರ್ಸ್ಗಳು ಬೆಂಗಳೂರವ್ರು ಕಾಣ್ತಾರೆ. ಒಬ್ಬ ಊಬರ್ ಡ್ರೈವರು, ಒಂದು ದರ್ಶಿನಿ. ದಾವಣಗೆರೆಯಲ್ಲಿರೋನ್ ಎಲ್ಲರಿಗೂ ಅಲ್ಲಿ ಮಧ್ಯ ಕರ್ನಾಟಕ ಆಗಿರ್ಬೋದು, ಕರ್ನಾಟಕದಲ್ಲಿ ಬೇರೆ ಪ್ರತಿ ಜಾಗದಲ್ಲೂ ಇರೋರ್ಗೆ ಏನು ಅನ್ಸುತ್ತೆ, ಬೆಂಗಳೂರಿಗೆ ಹೋಗಿ ನಾನು ಸಿನಿಮಾ ಮಾಡಬೇಕು ಅಂತ ಅನ್ಸುತ್ತೆ. ಅದಲ್ಲ ಅದು.
ಆ್ಯಕ್ಚುಲಿ ನೀವು ಎಲ್ಲಿದ್ದೀರೋ, ನೀವು ಬ್ಯಾಂಕ್ ಕೆಲಸ ಮಾಡ್ತಾ ಇದ್ದೀರಾ ಮಾಡಿ, ನೀವು ಟೀಚರ್ ಕೆಲಸ ಮಾಡ್ತಾ ಇದ್ದೀರಾ ಮಾಡಿ, ಬರೆಯೋದು ಹೆಂಗೆ ಅಂತ ಕಲ್ತ್ಕೊಂಡು ನಿಮ್ಮ ಕತೆಗಳನ್ನ ಬರಿತಾ ಇದ್ದರೆ ಅಲ್ಲಿರೋ ನಿಮ್ಮ ಜಾಗದಲ್ಲಿರೋ ಸೊಗಡು, ನಿಮ್ಮ ಜಾಗದಲ್ಲಿರೋ ಕ್ಯಾರೆಕ್ಟರ್ಸ್ ಎಲ್ಲ ಕತೆಯಲ್ಲಿ ಬರುತ್ತೆ. ಈಗ ಅಂಥ ಕತೆಗಳೇ ಮತ್ತೆ ವರ್ಕ್ ಆಗೋದು ಕೂಡ. ಒಂದು ಕಾಂತಾರ ಇರ್ಬೋದು, ಒಂದು ನೇಟಿವಿಟಿ ಇರುತ್ತೆ ಅಲ್ವಾ. ಈ ನೇಟಿವಿಟಿ ಅಂತ ಬಂದಾಗ ನೀವೆಲ್ಲ ನಿಮ್ಮ ಸ್ಕ್ರಿಪ್ಟ್ಗಳನ್ನಾಗಲಿ ನೀವೇನು ಅಪ್ರೋಚ್ ಮಾಡಬೇಕು ಅಂತಿದ್ದೀರಾ ಅದೆಲ್ಲ ಹೆಂಗೆ ವರ್ಕ್ ಆಗುತ್ತೆ ಅಂತ, ಆ ಒಂದು ಪ್ರೊಸೀಜರ್ ಹೇಗಿರುತ್ತೆ? ಒಂದು ಮತ್ತೆ ನಾನು ಏನು ಹೇಳೋದಂದರೆ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಈಗ ನಾವೊಂದು 15 ವರ್ಷದಲ್ಲಿ ನಾನೇನೋ ಒಂದು ಕತೆ ಅಂದ್ಕೊಳ್ತೀನಿ ಅಂದರೆ ಆವಾಗಲೇ ಒಂದು ಬೇರೆ ಥರ ಇರುತ್ತೆ, ಅನುಭವಗಳು ನಮ್ಮನ್ನು ಚೇಂಜ್ ಮಾಡ್ತಾ ಹೋಗುತ್ತೆ. ಇವತ್ತು ಟುಡೇ ದ ಫೇಸ್ ಐ ಎಮ್ ಇನ್, ಇವತ್ತಿನ ಇದಕ್ಕೆ ನನಗೇನು ಅನಿಸುತ್ತೆ, ಮುಂಚೆ ಎಲ್ಲ ಬರೀಬೇಕಾದ್ರೆ ಹಿಂಗಿರ್ಬೇಕು, ಹೀರೋಯಿಸಮ್ಮು ಹಿಂಗೆ ಹೊಡಿಬೇಕು ಅಂತೆಲ್ಲ ಅನಿಸೋದು. ಇವತ್ತಿಗೂ ಇದೆ, ಕಮರ್ಷಿಯಲ್ ಆಸ್ಪೆಕ್ಟ್ ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಇವತ್ತು ಯಾವುದೇ ಒಬ್ಬ ರೈಟ್ರಿಗಾಗಲಿ ಒಂದು ಸೋಷಿಯಲ್ ಕಾನ್ಷಿಯಸ್ನೆಸ್ ಇರಬೇಕು, ಸಾಮಾಜಿಕ ಕಳಕಳಿ ಇರಬೇಕು. ಅದೊಂದು ಇದ್ದರೆ ನಿನಗೆ ನಮಗೆ ಬಿಗ್ಗೆಸ್ಟ್ ಎಕ್ಸಾಂಪಲ್ಲು ನಾವು ವರ್ಕ್ ಮಾಡೋರು ನಮ್ಮ ಉಪೇಂದ್ರ ಸರ್. ಅವ್ರು ನೋಡಿ ಯಾವಾಗಲೂ ಸೋಷಿಯಲ್ ಕಾನ್ಷಿಯಸ್ನೆಸ್ ಎಷ್ಟು ಇರುತ್ತೆ ಅವರಿಗೆ ಅಂದರೆ, ನಿಮ್ಗೆ ಗೊತ್ತಿದೆ ಮನೋಜ್, ಅವ್ರು ಮನ್ಸು ಮಾಡಿ ಅವ್ರೇನಾದರೂ ನಾನೊಂದು ರೌಡಿಸಮ್ದು ಒಂದು ಹಾರರೋ ಇದೋ ಮಾಡಿ, ಯಾಕಂದರೆ ಮಲ್ಟಿ ಜನರ್ ಮಾಡಿರೋರು ಅವ್ರು ಮೋಸ್ಟ್ಲಿ 3 ತಿಂಗಳಿಗೆ ಒಂದು ಕತೆ ಮಾಡಿ ಡೈರೆಕ್ಷನ್ ಮಾಡಿಬಿಡ್ತಾರೆ. ಅವ್ರಿಗೆ ಲವ್ ಸ್ಟೋರಿ, ಗ್ಯಾಂಗ್ಸ್ಟರ್ ಸಿನಿಮಾ ಎಲ್ಲ ದೊಡ್ಡದೇ ಅಲ್ಲವೇ ಅಲ್ಲ ಅವ್ರಿಗೆ. ಬಟ್ ಆದರೆ ಅವ್ರಿಗೆ ಯಾವಾಗಲೂ ಒಂದು ತುಡಿತಾ ಇದೆ ಒಳಗಡೆ. ಇವತ್ತಿನ ಸಮಾಜಕ್ಕೆ ಒಂದು ಸಮಾಜ ಪರಿವರ್ತನೆ ಆಗುವಂಥದ್ದು, ಯಂಗ್ಸ್ಟರ್ಸಿಗೆ ಅವ್ರು ಯಾವಾಗಲೂ ಹೇಳ್ತಾರಲ್ಲ, ಯಂಗ್ಸ್ಟರ್ಸ್ ಎಷ್ಟು ಕ್ರಿಯೇಟಿವ್ ಗೊತ್ತೇನ್ರಿ, ಬಟ್ ಆದರೆ ಅದೇನೋ ಆ ಫೋನಲ್ಲೇ ಮುಳುಗಿ ಅವ್ರನ್ನ ಅವರೇ ಕುಗ್ಗಿಸ್ಕೋತಾ ಇದ್ದಾರೆ. ಅವ್ರು ಇನ್ನೊಂದು ಸ್ವಲ್ಪ ಎಕ್ಸೈಟ್ಮೆಂಟ್ ತೋರಿಸ್ಬೇಕು, ಅವ್ರು ಇನ್ನೊಂಚೂರು ಏನೋ ಮಾಡಬೇಕು, ತುಂಬ ಅವರು ಫಿಲಮಲ್ಲಿ ಇನ್ಕಾರ್ಪೊರೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಏನೋ ಒಂದು ಹೇಳೋಣ, ಸಿನಿಮಾ ಇವಾಗ ಉಪ್ಪಿ ಸರ್ ಲೆಕ್ಕದಲ್ಲಿ ಸಿನಿಮಾ ಅನ್ನೋದು ಬಂದೆ ಕೂತ್ಕೊಂಡೆ 2 ಗಂಟೆ ಎಂಟರ್ಟೈನ್ಮೆಂಟ್ ಸಿಕ್ತು, ನಂದೊಂದು 200 ರೂಪಾಯಿ ಕೊಟ್ಟೆ ಹೊಟ್ಟೋದೆ, ಅಷ್ಟಕ್ಕೆ ಅವ್ರಿಗೆ ಸೀಮಿತವಾಗಿರಬಾರ್ದು. ಅದೊಂದು ಚೂರು ಏನೋ ಹಾಂಟ್ ಮಾಡಬೇಕು ನಿಮಗೆ, ಅಟ್ಲೀಸ್ಟ್ ಆ ದಿನ, ಇನ್ನೊಂದು 2 ದಿನ ನಿಮ್ಮಲ್ಲಿ ಏನೋ ಒಂದು ಸಣ್ಣ ಪರಿವರ್ತನೆ ತರಬೇಕು. ನಾನೇನೋ ತುಂಬ ಏನೋ ತಿಳಿದಿರೋ ಹಂಗೆ ಮಾತಾಡ್ತಾ ಇದ್ದೀನಿ ಅಂತಲ್ಲ, ಬಟ್ ಇವತ್ತಿನ ಫೇಸಲ್ಲಿ ನನಗೆ ನಾವು ಒಂದು ಸಿನಿಮಾ ಮಾಡಿದ್ರೆ ನಿಜವಾಗ್ಲೂ ಹಾಂಟ್ ಮಾಡಬೇಕು. ಇವಾಗ 3 Idiots ಅಂತ ಸಿನಿಮಾ ನೋಡಿದಾಗ ನನಗೆ ಹೊರಗಡೆ ಬಂದಾಗ ನನಗೆ ಒಂದು ಸಣ್ಣ ವಿಚಾರ, ಅದು ಎಜುಕೇಷನ್ ಅನ್ನೋದು ಬರೀ ಮಾರ್ಕ್ಸ್ ಅಲ್ಲ, ಅದು ಒಂದು ಐಡಿಯಾಸು. ಆ ಥರ ಹೇಳಿದಾಗ ಅದು ಎಷ್ಟೋ ವರ್ಷ ಆಗಿದೆ ನಾವು ಆ ಸಿನಿಮಾ ನೋಡಿ ಇವತ್ತಿಗೂ ತಲೆಯಲ್ಲಿದೆ. ನಾಳೆ ದಿನ ನಮ್ಮ ಸಿನಿಮಾ ನೋಡಿ ಯಾರೋ ಒಬ್ರು ಒಂದು ಸಣ್ಣದೇನೋ ಒಂದು ಪರಿವರ್ತನೆ, ಈ ಫಿಲಮಲ್ಲಿ ಈ ಐಡಿಯಾ ಸೂಪರ್ ಆಗಿತ್ತಪ್ಪ. ಬಟ್ ನೀನು ಅಬ್ಸರ್ವ್ ಮಾಡಿದ್ರು, ಈಗ ಒಂದು 3 Idiots ಅಂತ ಒಂದು ಸಿನಿಮಾ ಬರುತ್ತೆ, ಈಗ KGF ಅಂತ ಒಂದು ಸಿನಿಮಾ ಬರುತ್ತೆ, ಹಿಟ್ ಆಗುತ್ತೆ. ಬಟ್ ನೀವು KGF ಮೂಲಕ ಸಿನಿಮಾ ಮೂಲಕ ಏನು ಹೇಳಕ್ಕೆ ಹೊರಡ್ತೀವಿ, ಈ 3 Idiots ಅಂದಾಗ ನೀನು ಹೇಳಿದಾಗ ಅಷ್ಟು ವಿಷಯಗಳು ಬರುತ್ತೆ. ಬಟ್ KGF ಅಲ್ಲಿ ಅವ್ರು ಓಪನ್ ಆಗಿ ಹೇಳಿದ್ರು ಒಂದು ಪ್ರೆಸ್ ಮೀಟಲ್ಲಿ, ನಾನು ಮೆಸೇಜ್ ಕೊಡೋಕ್ಕೆಲ್ಲ ಬಂದಿರೋದು ಸಿನಿಮಾ ಅಂತ. ಆ ಥರ ಅಲ್ಲ ಏನು ಗೊತ್ತಾ, KGFನ ನಾನು ತುಂಬ ಎಂಜಾಯ್ ಮಾಡಿದ ಸಿನಿಮಾ, ನನಗೆ ತುಂಬ ಇಷ್ಟವಾದ ಸಿನಿಮಾ KGF ಆಗಲಿ ಕಾಂತಾರ ಆಗಲಿ. ನಾನು ಹೇಳ್ತಾ ಇರೋದು, ಇವಾಗ ಅವರು ಒಂದು ಫಿಲ್ಮ್ ಮೇಕಿಂಗ್ ಇದೆ, ಇವಾಗ ನಾನು ಹೋಗಿ ಒಂದು ಸಿನಿಮಾ ನೋಡ್ತೀನಿ, ಒಂದು ಸಿನಿಮಾ ನೋಡಿದ ತಕ್ಷಣ ನಾನು KGF ನೋಡಿದ ತಕ್ಷಣ ನನಗೆ ಓವರಾಲ್ ವಾವ್ ಅನಿಸ್ಬಿಡ್ತು, ಸಿಕ್ಕಾಬಟ್ಟೆ ಖುಷಿ ಆಯಿತು, ಸಿನಿಮಾ ನೋಡಿದೆ, ಬಂದೆ. ನಾನು ಅದರಿಂದ ಏನೂ ತೊಗೊಂಡೋಗಲ್ಲ. KGFಲ್ಲಿ ತಾಯಿ ನೀನು ಚಿನ್ನ ಸಂಪಾದನೆ ಮಾಡ್ಯಾರ ಹೇಳ್ದಂಗೆ ನೀನು ತುಂಬ ಶ್ರೀಮಂತನಾಗಬೇಕು ಅಂದ ತಕ್ಷಣ ನಾನು ಗನ್ ಹಿಡ್ಕೊಂಡು ಫೈಟ್ ಮಾಡಿ ಯಾರನ್ನೂ ಏನು ಇದು ಮಾಡಲ್ಲ ನಾನು, ಆಯಿತಾ. ನಾನು ಅಷ್ಟಕ್ಕೆ ಅಲ್ಲಿ ಬಿಟ್ಟೆ, ಆ ಸಿನಿಮಾನ ಎಂಜಾಯ್ ಮಾಡಿದೆ, ನಂಗೆ ತುಂಬ ಇಷ್ಟವಾದ ಸಿನಿಮಾ, ಎಂಜಾಯ್ ಮಾಡಿದೆ, ಬಂದೆ. ಎಲ್ಲರ ಮನಸ್ಥಿತಿ ಹಂಗೆ ಇರುತ್ತಾ ಅನ್ನೋದನ್ನ ಯೋಚನೆ ಮಾಡಬೇಕು. ಒಂದು ಸತಿ ಯಾವಾಗಲೂ ನಾನು ಕೇಳಿದ್ದೆ, ದಂಡುಪಾಳ್ಯ ಫಿಲಮ್ ನೋಡ್ಬಿಟ್ಟು ಅದೇ ಥರ ಯಾರೋ ಮರ್ಡರ್ ಮಾಡಿದ್ದ ಅಂತ, ಅದಕ್ಕೆ ಏನು ಹೇಳ್ತೀರಾ? ಸೊ ಅದು ಯಾವುದು ನಿದರ್ಶನಗಳಲ್ಲ ಅವು. ನನ್ನ ಪ್ರಕಾರ ನನಗೆ ಹಂಗೆ ಅನ್ಸೋದು. ಯಾಕಂದರೆ ನನ್ನ ಒಂದಷ್ಟು ಇಂಟರ್ವ್ಯೂಗಳು ನೋಡಿದಾಗ ಗುಲ್ಜಾರ್ ಇದಾರಲ್ಲ ಲಿರಿಸಿಸ್ಟ್, ಅವ್ರು ಹೇಳಿದ್ದು ತುಂಬ ಮುಖ್ಯ ಸೋಷಿಯಲ್ ಕಾನ್ಷಿಯಸ್ನೆಸ್ ಅನ್ನೋದು. ಯಾಕಂದರೆ ನೀನು ನೋಡಿ, ಸಿನಿಮಾ ಎಷ್ಟು ಸ್ಟ್ರಾಂಗ್ ಮೀಡಿಯಮ್ ಅಂದರೆ, ನಾವು ನಿಜವಾಗ್ಲೂ ಎಂಥ ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಸಿನಿಮಾ ಅನ್ನೋದು ತುಂಬ ಇನ್ಫ್ಲುಯೆನ್ಸ್ ಮಾಡೋ ಶಕ್ತಿ ಇದೆ. ಇದು ತುಂಬ ಸ್ಟ್ರಾಂಗ್ ಮೀಡಿಯಮ್, ಇದು ನೀವು ಪರಿವರ್ತನೆ ಮಾಡೋ ಶಕ್ತಿ ಇದೆ. ಅದಕ್ಕೆ ಅಲ್ವಾ ಉಪ್ಪಿ ಸರ್ ಅಷ್ಟು ತಲೆ ಕೆಡಿಸ್ಕೊಂಡು ಕತೆನ ನಾವು ಎಷ್ಟು ಡ್ರಾಫ್ಟ್ ಮಾಡಿದ್ದೀವಿ, ಕತೆ ಕೂತ್ಕೊಂಡು 1 ವರ್ಷ ಹಗಲು ರಾತ್ರಿ ಯೋಚನೆ ಮಾಡೋರವರು. ನಾವು ಒಂದೊಂದ್ಸತಿ ನಾವು ಆ್ಯಕ್ಚುಲಿ ಗೊತ್ತಾ, ನಾವು ಡಿಸ್ಕಷನ್ ಮಾಡಬೇಕಾದ್ರೆ ಕೇಳ್ತಾ ಇದ್ವಿ, ಸರ್ ಎಲ್ಲೋ ಒಂದು ಸ್ವಲ್ಪ ಇದು ಜಾಸ್ತಿ ಅನ್ಸ್ಬಿಡಲ್ವಾ ಸರ್ ಅವ್ರಿಗೆ ಅಂತ. ಇಲ್ಲ, ಅವ್ರಿಗೆ ಲಿಮಿಟೇಷನ್ಸ್ ಗೊತ್ತು. ಆದರೆ ಅವರ ಬ್ರಿಲಿಯನ್ಸ್ ಏನಂದರೆ ಎಲ್ಲ ವಿಷಯಗಳನ್ನು ಹೇಳಿರ್ತಾರೆ, ನಿಮ್ಮನ್ನು ಕಾಡುವಂಥ ವಿಷಯಗಳು, ನಿಮಗೆ ಐ ಓಪನರು, ಒಬ್ಬ ಯಂಗ್ಸ್ಟರ್ ಹೆಂಗಿರಬೇಕು ಎಲ್ಲ ಹೇಳ್ತಾರೆ, ಎಲ್ಲವನ್ನು ಎಂಟರ್ಟೈನಿಂಗ್ ಆಗೇ ಹೇಳ್ತಾರೆ. ಅದು ದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅವ್ರಿಗಿರೋದು. ಫೈನಲಿ ನೋಡಕ್ ಬರೋರಿಗೆ ಎಂಟರ್ಟೈನ್ಮೆಂಟ್ ಭಾಳ ಮುಖ್ಯ. ಎಂಟರ್ಟೈನ್ಮೆಂಟ್ ಜೊತೆ ಸೋಷಿಯಲ್ ಕಾಸ್ ಬಗ್ಗೆ ಹೇಳ್ಬೇಕು. ಆ ಥರ ಹೇಳಿದಾಗ ಬೇಗ ಈಸಿಯಾಗಿ ಕನೆಕ್ಟ್ ಆಗ್ತಾರೆ. ಬರೀ ಮೆಸೇಜೇ ಕೊಟ್ಕೊಂಡಿರ್ತೀವಿ ಅಂದರೆ ಯಾರು ಬಂದು ನೋಡಲ್ಲ. ನಾನು ತೆಗ್ದಿರೋನು ಹೀರೋ ನಾನು ನೋಡ್ಕೊಂಡಿರ್ಬೇಕಷ್ಟೇ, ಪಿಕ್ಚರ್ ಮಾಡೋರು ನೋಡ್ಬೇಕಷ್ಟೇ. ಆಮೇಲೆ ಮೆಸೇಜ್ ಅನ್ನೋವಂಥದ್ದು ನನಗೇನಂದರೆ, ನೀನೇನು ಡೈರೆಕ್ಟಾಗಿ ಮೆಸೇಜ್ ಹೇಳ್ತೀಯ ಅಂತಲ್ಲ. ನೀವು ಈಗ ಫಾರ್ ಎಕ್ಸಾಂಪಲ್ ನಾನು 3 Idiots ಎಕ್ಸಾಂಪಲ್ ಕೊಟ್ಟನಲ್ಲ,
ಮೆಸೇಜ್ ಅಂದರೆ ನೀನು ಅದ್ರಲ್ಲಿ ಏನೋ ಅವ್ರು ಮೆಸೇಜ್ ಹೇಳಿಲ್ಲ, ಅದರಷ್ಟು ಎಂಟರ್ಟೈನಿಂಗ್ ಆಗಿ ನೀವು ಫಿಲಮ್ ಮಾಡೋಕ್ಕೆ ಆಗಲ್ಲ. ಫಸ್ಟ್ ಫ್ರೇಮ್ ಇಂದ ಲಾಸ್ಟ್ ಫ್ರೇಮ್ವರೆಗೂ ಎಂಟರ್ಟೈನಿಂಗ್ ಆಗಿದೆ, ಬಟ್ ಅದ್ರೊಳಗೆ ಒಂದು ವಿಷಯ ಇಟ್ಟಿದ್ದಾನೆ, ಅದು ಎಂಟರ್ಟೈನ್ಮೆಂಟ್ ಮೇಯ್ನು. ಸಿನಿಮಾ ಇಸ್ ಅನ್ ಎಂಟರ್ಟೈನಿಂಗ್ ಮೀಡಿಯಂ, ಬರೋದೆಲ್ಲ ಎಂಟರ್ಟೈನ್ಮೆಂಟ್ಗೋಸ್ಕರ. ಅದರಲ್ಲೊಂದು ಮೆಸೇಜ್ ಬಂತ ಒಳ್ಳೇದು, ಇಲ್ಲ ಅಂದ್ರೆ ನೀವು ಹೇಳ್ದಂಗೆ KGF ಸಖತ್ ಮಜಾ ತಗೊಂಡು ಆಚೆ ಬರ್ಬೇಕಷ್ಟೇ. ಒಂದ್ 3 ಗಂಟೆ ಎಂಜಾಯ್ ಮಾಡಿ ಬರಬೇಕು ಅಷ್ಟೇ. ಇವಾಗ ನಾನು ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ನೋಡ್ತೀನಪ್ಪ, ಸಖತ್ತಾಗಿರುತ್ತೆ ಫಿಲಮ್, ನಾನು ಅದೇ ಥರ ಹೋಗಿ ಕೊಲೆ ಮಾಡ್ಬೇಕಂತ ಏನಿಲ್ವಲ್ಲ. ಈಗ ಯಾವುದೋ ಒಂದು ಟಗರು ಸಿನಿಮಾ ರಿಲೀಸ್ ಆಗಿರೋ ಟೈಮಲ್ಲಿ ಎಲ್ಲ ಡಾಲಿ ಥರನೇ ಪ್ಯಾಂಟ್ ಹಾಕೊಳ್ಳೋದು, ಪ್ಯಾಂಟ್ ಹಾಕೊಳ್ಳೋದು, ಡಾಲಿ ಅದು ಹೀರೋ ಆರಾಧಿಸೋದು, ಅದು ನಮ್ಮ ಸೌತ್ ಇಂಡಿಯಾದಲ್ಲಿ ನಾವೆಲ್ಲ ಮಾಡಿದ್ದೀವಿ. ಇಮಿಟೇಷನ್ಸ್ ಇರುತ್ತೆ, ಅವ್ರ ಕಾಸ್ಟ್ಯೂಮ್ಸ್ನ ಹಾಕೊಂಡು ಸ್ಟೈಲ್ ಮಾಡೋದು, ಅವ್ರ ಹೇರ್ ಸ್ಟೈಲ್ ಇದೆಲ್ಲ ಇರುತ್ತೆ. ಬಟ್ ಅಲ್ಲಿ ಕೊಲೆ ಮಾಡ್ದ ಅಂತ ಯಾರು ಬಂದು ಕೊಲೆ ಮಾಡೋರು ಯಾರು ಇರಲ್ಲ ಅಷ್ಟೇ. ಆಕ್ಚುಲಿ ಉಪೇಂದ್ರ ಅವ್ರ ತರ ಕಾಸ್ಟ್ಯೂಮ್ ಹಾಕೋಬೇಕು ಅಂತ ಅಭಿಮಾನಿಗಳಿಗೆ ತುಂಬಾ ಇತ್ತು, ಬಟ್ ಆತರ ಒಲಿಯೋರು ಇರ್ಲಿಲ್ಲ, ಅಷ್ಟೊಂದು ಕಾಸು ಇರ್ಲಿಲ್ಲ, ಅದೆಲ್ಲ ಎಕ್ಸ್ಪೆನ್ಸಿವ್ ಕಾಸ್ಟ್ಯೂಮ್. ಆ ಡಿಸೈನ್ ಕಂಡಿಡಿಯಕ್ಕೆ ಯಾವ ಟೈಲರು ಹೊಲ್ಕೊಡ್ತಿರ್ಲಿಲ್ಲ. ಇಲ್ಲ ಅಂದಿದ್ರೆ ಗ್ಯಾರಂಟಿ ನೀವು ಏನೆಲ್ಲ ಹಾಕಿರೋದು, ಉಪೇಂದ್ರಲ್ಲಿ ಹಾಕಿರೋ ಎಲ್ಲಾ ಕಾಸ್ಟ್ಯೂಮ್ಗಳನ್ನು ಟ್ರೈ ಮಾಡಿರೋರು, ಉಪೇಂದ್ರದಲ್ಲಿ ಸ್ಪೆಷಲಿ. ಈಗ ಸೇವ್ ದ ಕ್ಯಾಟ್ ಅಂತಾರೆ, ಬೇರೆ ಎಷ್ಟು ರಿಯಾಕ್ಟ್ ಸ್ಟ್ರಕ್ಚರ್ ಅಂತಾರೆ, Act 1, Act 2, 2AB, 2B ಸಮಥಿಂಗ್ ಏನೋ ಇದೆ. ಈ ಒಂದು ಫಾರ್ಮ್ಯಾಟ್ ಅಲ್ಲಿ ಕತೆ ಬರೆಯೋದಾ, ಇಲ್ಲ ಕತೆಗಳನ್ನ ಬರೆಯೋಕೆ ಬೇರೆ ಬೇರೆ ಫಾರ್ಮ್ಯಾಟ್? ಇವಾಗ ಯಾವಾಗಲೂ ಒಂದು ಕತೆ ನೀವು ಹೆಂಗೆ ಅಂತ ನೋಡಿದ್ರೆ, ಒಂದು ಐಡಿಯಾ ಒಂದು ಕತೆ ಆಗುತ್ತೆ, ಒಂದು ಕತೆ ಒಂದು ಸ್ಕ್ರೀನ್ ಪ್ಲೇ ಆಗುತ್ತೆ, ಅದಕ್ಕೆ ಡೈಲಾಗ್ ಸೇರಿಸ್ತೀರಾ, ಹೋಗ್ತೀರಾ. ಫಸ್ಟು ನಾನು 3 ಆ್ಯಕ್ಟ್ ಸ್ಟ್ರಕ್ಚರ್ನ ಕಂಪ್ಲೀಟಾಗಿ ತೆಗ್ದಾಕಲ್ಲ, ನಾನು ನೋಡಿದ್ದೀನಿ ಏನು ಅಂದ್ಬಿಟ್ಟು. ಬಟ್ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಕತೆ ಬರ್ದಾಗ ನಂಗೆ 3 ಆ್ಯಕ್ಟ್ ಸ್ಟ್ರಕ್ಚರ್ ಗೊತ್ತಿರಲಿಲ್ಲ. ಬಟ್ ಯಾರೋ ಒಬ್ಬ 3 ಆ್ಯಕ್ಟ್ ಸ್ಟ್ರಕ್ಚರ್ ನೋಡ್ಬಿಟ್ಟು ನನ್ನ ಫ್ರೆಂಡ್ ಹೇಳ್ದ, ನೀನು ಬರೆದಿರೋ ಕತೆನಲ್ಲಿ ಆ್ಯಕ್ಚುಲಿ 3 ಆ್ಯಕ್ಟ್ ಸ್ಟ್ರಕ್ಚರ್ ಫಾಲೋ ಮಾಡಿದ್ಯಾ ಟು ಎನ್ ಎಕ್ಸ್ಟೆಂಟ್ ಅಂತ. ಎಲ್ಲದಕ್ಕಿಂತ ತುಂಬ ಮುಖ್ಯ ಏನಂತಂದರೆ, ನಿಂಗೊಂದು ಸೋಲ್ ಇರಬೇಕು ಆ ಕತೆಗೆ. ಸೋಲ್ ಅಂದರೆ ಕನ್ನಡ ಸೋಲ್ ಅಲ್ಲ, SOUL ಇಂಗ್ಲೀಷ್ ಸೋಲ್. ಒಂದು ಸೋಲ್ ಇತ್ತು ಅಂದರೆ ನಿನಗೆ ಆ ಒಂದು ಐಡಿಯಾ. ಆಮೇಲೆ ಯಾವಾಗಲೂ ನೀವು ನೋಡಿ, ಕತೆ ಅನ್ನೋದು ಹೆಂಗೆ ಅಂದರೆ ಸಿಂಪಲ್ಲು, ನಂಗೆ ಗೊತ್ತಿರೋಂಗೆ ನೀವು ರೀವಿಸಿಟ್ ಮಾಡಿದ್ರೆ, ಇವತ್ತು ನಾನು ಬರೆದಿಟ್ಟಿದ್ದೀನಿ, ಇವತ್ತು ಬರೆದಿಟ್ಬಿಟ್ಟು ಹೋಗಿದ್ದೀನಿ, ಒಂದು ವಾರ ಬಿಟ್ಟು ನಾನು ಮತ್ತೆ ಆ ಕತೆನ ಹೋಗಿ ನೋಡ್ತೀನಿ, ನಂಗೆ ಮತ್ತದು ಎಕ್ಸೈಟ್ ಮಾಡಲಿಲ್ಲ ಅಂದರೆ ನಿಮ್ಗೆ ಅದು ಯೂಸ್ ಇಲ್ಲ ನನ್ನ ಪ್ರಕಾರ. ನೀವು ಆಲ್ಮೋಸ್ಟ್ ಫಸ್ಟ್ 2-3 ಡ್ರಾಫ್ಟ್, ಅದೇನೋ ಹೇಳ್ತಾರಲ್ಲ, ಫಸ್ಟ್ 2 ಡ್ರಾಫ್ಟ್ಸ್ ಆಫ್ ಇಯರ್ಸ್ ಇಸ್ ಅ ಸ್ಕ್ರ್ಯಾಪ್. ಫಸ್ಟ್ 2 ಅದು ನೀನು ಬರಿತಾ ಅದೇನೇ ನಿಮಗೆ ಬೇರೆ ಲೆವೆಲ್ಗೆ ತಗೊಳ್ತಾ ಹೋಗುತ್ತೆ. ಅದೇ ನಿನ್ಗೆ ಅನ್ಸುತ್ತೆ ಇದು ಬೇಡ ಅಮ್ಮ ಅನ್ಸುತ್ತೆ 3 ದಿನ ಆದ್ಮೇಲೆ, ಅವತ್ತು ನಿಮ್ಗೆ ಸಖತ್ ಎಕ್ಸೈಟ್ ಆಗುತ್ತೆ. ಬಟ್ ನೀನು ರೀವಿಸಿಟ್ ಮಾಡಿದಾಗಲೂ ಅಷ್ಟೇ ಎಕ್ಸೈಟ್ ಆಗಿತ್ತು ಅಂತಂದರೆ ಅದಕ್ಕೆ ಪೊಟೆನ್ಷಿಯಲ್ ಇದೆ ಅಂತ. ಹೌದು. ಈಗ ಪ್ರಶಾಂತ್ ಹೇಳ್ದಂಗೆ ನಾವು ಸಿನಿಮಾಗಳು ನೋಡಿ ನಮ್ಮ ಬಾಡಿಲೇ ಒಂದು ರಿದಮ್ ಇದೆ. ನಾವೇನು ಕತೆ ಬರಿತೀವಲ್ಲ, ಅವ್ರ ಫ್ರೆಂಡ್ ಹೇಳಿದ್ರು ಇದ್ರಲ್ಲಿ ಆಗಲೇ 3 ಆ್ಯಕ್ಟ್ ಸ್ಟ್ರಕ್ಚರ್ ಇದೆ ಅಂತ. ಇರುತ್ತೆ ಫಾರ್ ದ ಮೋಸ್ಟ್ ಪಾರ್ಟ್. ನೀವು ಮನಸಾರೆ ತುಂಬ ಆ ಫ್ಲೋನಲ್ಲಿ ಒಂದು ಕತೆ ಬರೆದಿದ್ದೀರಾ ಅಂದರೆ ಫಾರ್ ದ ಮೋಸ್ಟ್ ಪಾರ್ಟ್ ಸ್ಟ್ರಕ್ಚರ್ ಇರುತ್ತೆ. ಈ ಸ್ಟ್ರಕ್ಚರು ಇದು ಸೇವ್ ದ ಕ್ಯಾಟ್ ಆಗಿರ್ಬೋದು, 3 ಆ್ಯಕ್ಟ್ 5 ಆ್ಯಕ್ಟ್ ಎಲ್ಲ ಯಾವಾಗ ಉಪಯೋಗಕ್ಕೆ ಬರುತ್ತೆ ಅಂದರೆ, ಈಗಾಗಲೇ ಒಂದು ಡ್ರಾಫ್ಟ್ ಇದೆ, ನಿಮ್ದೊಂದು ಕತೆ ಇದೆ ಅಂದಾಗ ಸ್ಟ್ರಕ್ಚರಲ್ಲಿ ಕೂರ್ಸೋದು ಈಸಿ. ಅದನ್ನೇ ನೋಡ್ಕೊಂಡು ಬರಿತೀವಿ ಅಂತ ಹೋದ್ರೆ ಸ್ಟ್ರಕ್ಚರಲ್ಲಿ ಇರುತ್ತೆ, ಕತೆ ಭಾಳ ಕತೆ ಇರಲ್ಲ, ಸ್ಟ್ರಕ್ಚರ್ ಇರುತ್ತೆ ಅಷ್ಟೇ. ತುಂಬಾ ಫೋಕಸ್ ಮಾಡ್ಬಿಟ್ರೆ ಫೋಕಸ್ ನನಗೂ ಅಷ್ಟೇ. ಫೋಕಸ್ ಅಂತ ಅನ್ನೋದಕ್ಕಿಂತ ಪ್ರತಿ ಕಥೆಯಲ್ಲೂ ಒಂದು ಜರ್ನಿ ಇರುತ್ತೆ. ಆ ಜರ್ನಿ, ಆ ಕಾನ್ಸಿಕ್ವೆನ್ಸಸ್, ಆ ಕ್ಯಾರೆಕ್ಟರ್ಗಿರೋ ಕಾನ್ಸಿಕ್ವೆನ್ಸಸ್ಸು, ಅವ್ನು ಫೇಸ್ ಮಾಡೋ ಪ್ರಾಬ್ಲಮ್ಸು ಆಟೋಮೆಟಿಕಾಗಿ ಕರ್ಕೊಂಡೋಗಿ ಕೂರಿಸ್ಬಿಡುತ್ತೆ. ಇಲ್ಲಿ ಈ ಸ್ಟ್ರಕ್ಚರಲ್ಲೇ ತೊಗೊಂಡೋಗಿ ಕೂರಿಸ್ಬಿಡುತ್ತೆ. ನಾವು ಬುಕ್ ಓದಿ, ಸೇವ್ ದ ಕ್ಯಾಟ್ ಬುಕ್ ಓದಿ, ಸ್ಕ್ರೀನ್ ಪ್ಲೇ ನೀಟಾಗಿ ಪ್ರಿಪೇರ್ ಆಗಿ ಬರಿತೀವಿ ಅಂದರೆ ಅದು ನಮ್ಮ ಒಬ್ಬರೇ ಬರೆಯೋಕ್ಕೆ ಆಗಲ್ಲ, ಆ ಫೇಸಲ್ಲೇ ಬರೆಯೋಕ್ಕಾಗಲ್ಲ. ಯೂಶ್ವಲಿ ಇನ್ಸ್ಟಿಟ್ಯೂಟಿಂದ ಬಂದವ್ರಿಗೆ ಇದು ತುಂಬ ಇರುತ್ತೆ ತಲೆಯಲ್ಲಿ. ನಮಗೆ ಫಸ್ಟು ಕೂರಿಸೋದೇ 3 ಆ್ಯಕ್ಟ್ ಸ್ಟ್ರಕ್ಚರ್ನ ತಲೆಯಲ್ಲಿ ಕೂರಿಸ್ಬಿಡ್ತಾರೆ, ಹಿಂಗೆ ಬರೀಬೇಕು ಕತೆ, ಹಿಂಗೆ ಬರೀಬೇಕು ಅಂತ. ಆಲ್ಮೋಸ್ಟ್ 90% ಇನ್ಸ್ಟಿಟ್ಯೂಟಿಂದ ಬಂದವ್ರು, ಆಚೆ ಬಂದವರು ಒಂದು 6-7 ಮಂತ್ಸು ಪಿಕ್ಚರ್ ಮಾಡಬಾರ್ದು ಅನ್ನೋ ಸ್ಟೈಲಲ್ಲಿ ಇರ್ತೀವಿ ನಾವು. ಲಿಟ್ರಲಿ ಡಾಕ್ಯುಮೆಂಟ್ರಿ ಮಾಡ್ಕೊಂಡು ಬದುಕೋಣ ಅನ್ನೋ ಸ್ಟೈಲಲ್ಲೇ ಇರ್ತೀವಿ. ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು ಆ ಲೆವೆಲಿಗೆ ಕೂರಿಸುತ್ತೆ. ಇನ್ಸ್ಟಿಟ್ಯೂಟ್ ಹೇಳ್ಕೊಡೋದೇ ಬೇರೆ, ಪ್ರಾಕ್ಟಿಕಾಲಿಟಿ ಬೇರೆ. ಯಾವಾಗ ಪ್ರಾಕ್ಟಿಕಲಾಗಿ ಬಂದು ತಿಳ್ಕೊತೀವೋ ಅದು ತುಂಬ ನಾಲೆಜ್ ಗೇನ್ ಮಾಡುತ್ತೆ. ನಾವು 3 ಆ್ಯಕ್ಟ್ ಸ್ಟ್ರಕ್ಚರಲ್ಲಿ ಏನು ಮಾಡ್ತೀವೋ, ಇವಾಗ ಹೀರೋ ಟ್ರಾವೆಲ್ ಬೇಸಿಕ್ ಪ್ಲಾಟು, ಪ್ರತಿ ಕಥೆಯಲ್ಲೂ ಹೀರೋ ಟ್ರಾವೆಲ್ ಇರುತ್ತೆ. ಅದೇ 3 ಆ್ಯಕ್ಟ್ ಸ್ಟ್ರಕ್ಚರಲ್ಲೂ ಹೇಳೋಕೆ ಕೊಡೋದು. 3 ಆ್ಯಕ್ಟ್ ಸ್ಟ್ರಕ್ಚರ್ನ ಇಟ್ಕೊಂಡು ಹೀರೋ ಟ್ರಾವೆಲ್ ಬರಿತೀವಿ ಅಂದರೆ ಏನೂ ಮಾಡೋಕ್ಕಾಗಲ್ಲ ಅಷ್ಟೇ. ನಾವು ಇಲ್ಲದೇ ಇರೋ ಪ್ರಾಬ್ಲಮ್ನ ಬರಿಬೇಕು, ಆ ಥರ ಹೋಗ್ಬಿಡುತ್ತೆ ಅಷ್ಟೇ. ಆಮೇಲೆ ಬಾಂಬೆಲಿ ಒಬ್ಬ ರೈಟರ್ ಫ್ರೆಂಡ್ ಇದ್ದಾನೆ, ಅವನು ಹಾಟ್ಸ್ಟಾರಿಗೆ ರೀಸೆಂಟಾಗಿ ಒಂದು ಇದು ಸೇಲ್ ಆಯ್ತು, ಡೆವಲಪ್ಮೆಂಟ್ ಕಾಂಟ್ರಾಕ್ಟ್ ಸೈನ್ ಮಾಡ್ದ. ಅವನು ಅವ್ರ ಹಾಟ್ಸ್ಟಾರ್ ಅವ್ರ OTT ಕೇಳಿದ್ದು ಅವ್ನ ಕತೆ ಕೇಳಲಿಲ್ಲ, ಕ್ಯಾರೆಕ್ಟರ್ ಕೇಳಿದ್ರು. ಅವನ ಬಗ್ಗೆ ಹೇಳೋ, ಅವ್ನು ಹೆಂಗವನು, ಯಾಕಂದ್ರೆ ಕ್ಯಾರೆಕ್ಟರ್ ಇದ್ರೆ ಸೀನ್ಸ್ ಬರೆಯೋದು ಈಸಿ. ಕ್ಯಾರೆಕ್ಟರ್ ಈಗ ಸಿನಿಮಾ ಉಪ್ಪಿ ಕ್ಯಾರೆಕ್ಟರ್ ಹೆಂಗಿದೆ ಅಂದ್ರೆ ಅದ್ರ ಮೇಲೆ ಒಂದು ಸೀರೀಸೇ ಮಾಡ್ಬೋದು. ಮೊನ್ನೆ ಆವೇಶಂ ಬಂತು, ಕತೆ ಏನಿಲ್ಲ, ಕ್ಯಾರೆಕ್ಟರು. ಅವ್ನ ಕ್ಯಾರೆಕ್ಟರ್ ಮೇಲೆ ನೀವು ಸೀರೀಸ್ ಮಾಡ್ಬೋದು, ಕಾಮಿಕ್ಸ್ ಮಾಡ್ಬೋದು,
ಏನಾದ್ರು ಮಾಡ್ಬೋದು. ಸೊ ಕ್ಯಾರೆಕ್ಟರ್ ಸಿಕ್ಕಾಬಟ್ಟೆ ಚೆನ್ನಾಗಿರಬೇಕು. ಅವಾಗ ಅವನನ್ನು ಯಾವ ಸಿಚುವೇಶನಲ್ಲಿ ಹಾಕಿ ಹೆಂಗೆ ಕರ್ಕೊಂಡು ಹೋಗ್ಬೋದು. ಸೊ ಆ ವಿಷಯ ಹೇಳಕ್ಕೆ ಏನಂದರೆ OTTನವ್ರಿಗೆ ಕೇಳ್ತಾ ಇರೋದು, ನಿಮ್ಮದು ಕ್ಯಾರೆಕ್ಟರ್ ಹೆಂಗಿದೆ, ಅವನ ಬಗ್ಗೆ ಹೇಳಿ, ಅವ್ನ ಬ್ಯಾಕ್ ಸ್ಟೋರಿ ಏನು, ಅದೆಲ್ಲ ಇಷ್ಟ ಆಯಿತು ಅಂದರೆ ಪ್ಲಾಟ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಪ್ಲಾಟ್ ಓಕೆ ಹಿಂಗೆ ಆಗುತ್ತಾ ಓಕೆ. ಯಾಕಂದರೆ OTTಲೂ ಜನ ನೋಡೋದು ಕ್ಯಾರೆಕ್ಟರ್ನ ತುಂಬ. ಅನಿಮಲ್ ಬಂತು, ಅನಿಮಲ್ ಈಸ್ ಆಲ್ ಕ್ಯಾರೆಕ್ಟರ್. ಅವ್ನದ್ದು ಅರ್ಜುನ್ ರೆಡ್ಡಿ ಕ್ಯಾರೆಕ್ಟರ್ ಡ್ರಿವನ್ ಫಿಲ್ಮ್, ಫುಲ್ ಕ್ಯಾರೆಕ್ಟರ್ ಡ್ರಿವನ್. 3 hours ಇದೆ ಅಂತಾರೆ. 3 hours ಅವ್ನು ಇನ್ನೂ ಬೇಕು ಬಿಟ್ಟಿದ್ರೆ 6 ಗಂಟೆ ಮಾಡಿರೋ ಅವನು. ಸೀನ್ ಮೇಲೆ ಸೀನ್ ಬರಿತಾನೆ ಇದ್ದಾನೆ, ಆ ಕ್ಯಾರೆಕ್ಟರ್ ಹಂಗಿದೆ. ಅದು ತುಂಬ ರೈಟಿಂಗ್ ಅದೇ ನಿಂಗೆ ಏನಂದರೆ ಕ್ಯಾರೆಕ್ಟರ್ ಡ್ರಿವನ್ನು ಪ್ಲಾಟ್ ಡ್ರಿವನ್ನು ಎರಡಲ್ಲಿ ತುಂಬ ರೇರು. ಇವಾಗೆಲ್ಲ ಏನಂದರೆ ಜಾಸ್ತಿ ಎಂಫಸಿಸ್ ಆನ್ ಕ್ಯಾರೆಕ್ಟರ್ ಡ್ರಿವನ್ನು. ಸಂದೀಪ್ ರೆಡ್ಡಿ ಹಂಗನೋ ನಾನು ನೋಡಿದೆ, ರಂಗನ್ ಭಾರದ್ವಾಜ್ ಇಂಟರ್ವ್ಯೂನಲ್ಲಿ ಅವ್ರು ಅದೇ ಹೇಳ್ತಾರೆ, ಮೈನ್ ಈಸ್ ಆಲ್ವೇಸ್ ಕ್ಯಾರೆಕ್ಟರ್ ಡ್ರಿವನ್. ಈವನ್ ನೆಕ್ಸ್ಟ್ ಪ್ರಭಾಸ್ ಮಾಡ್ತಾ ಇರೋದು ಕ್ಯಾರೆಕ್ಟರ್ ಡ್ರಿವನ್ನು. ಸೊ ಅವ್ರಿಗೇನಂದರೆ ಒಂದು ಕ್ಯಾರೆಕ್ಟರ್ದು ಒಂದು ಹೋಲ್ಡ್ ಸಿಕ್ಕಿಬಿಟ್ರೆ ಇನ್ನು ಅದ್ರ ಸುತ್ತಲೂ ಹೋಗ್ತಾ ಇರುತ್ತೆ ಸೀನ್ಸ್. ಬಟ್ ನಂಗೇನಂತ ಹೇಳಿದ್ರೆ ದೇರ್ ಶುಡ್ ಬಿ ಪ್ಲಾಟ್ ಡ್ರಿವನ್ ಆಲ್ಸೋ. ಅಂದರೆ ಪ್ಲಾಟು ಕ್ಯಾರೆಕ್ಟರ್ ಎರಡು ಮರ್ಜ್ ಆದ್ರೇ ಅದು ಬ್ಯೂಟಿ ನಿಮಗೆ. ಇಲ್ಲಾಂದರೆ ಅದು ನಿಮಗೆ ಅದು ಬರೀ ಕ್ಯಾರೆಕ್ಟರ್ ಡ್ರಿವನ್ ಆಗಿಬಿಟ್ರೆ ಆಫ್ಟರ್ ಅ ಸರ್ಟನ್ ಟೈಮ್ ಅದು ನಿಮಗೆ ಮೊನಾಟನಸ್ ಫೀಲ್ ಆಗುತ್ತೆ. ಅಲ್ಲ ಅಂದರೆ ಪ್ಲಾಟ್ ಇರಲೇಬೇಕು. ಭಾಳ ಸಿನಿಮಾಗಳಲ್ಲಿ ಏನಾಗುತ್ತೆ, ಪ್ಲಾಟ್ ಇರುತ್ತೆ, ಇವರು ಬೋರಿಂಗ್ ಆಗಿರ್ತಾರೆ, ಕ್ಯಾರೆಕ್ಟರ್ಗಳು ಮಜಾ ಕೊಡ್ತಾ ಇರಲ್ಲ ತುಂಬ ಹೊತ್ತು. ಈಗ ನಾವು ಅದಕ್ಕೆ ಏನು ಕಾಯ್ತಾ ಇರ್ತೀವಿ, ಈಗ ನೆಕ್ಸ್ಟು ಪ್ಲಾಟ್ ಮೇಲೆ ಹೋಯ್ತು ಕತೆ ಅಂದರೆ ಓಕೆ ಈಗ ನೆಕ್ಸ್ಟ್ ಏನಾಗುತ್ತೆ ಅಂತ ಕಾಯ್ತಾ ಇರ್ತೀವಿ. ಕ್ಯಾರೆಕ್ಟರ್ ಇದ್ದರೆ ಮಧ್ಯೆ ಸೀನ್ಸ್ ತುಂಬಿಸೋಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಈ ರೀಸೆಂಟ್ ಟೈಮಲ್ಲಿ ನಿಮಗೆ ಸಿನಿಮಾಗಳಲ್ಲಿ ಯಾವ ಸಿನಿಮಾ ಓಕೆ ಈ ಥರ ಸಿನಿಮಾ ಮಾಡಬೇಕು ಅಂತ ಅನ್ಸಿದ್ರೆ, ಈ ಥರ ಸಿನಿಮಾಗಳು ಬರಬೇಕು ಅಂತ ಅನ್ಸೋದು ಅಂದರೆ ಹಂಗೇನು ಇಲ್ವೇ ಇಲ್ಲ. ಜಾನರ್ ಅಂದರೆ ನಿಮ್ಗೆ ಎಲ್ಲ ಥರ ಇದೆ. ಅದು ಒಬ್ಬನಿಗೆ ನಿಮಗೆ ಹಾರರ್ ಕತೆ ಹೇಳೋಕ್ಕೆ ಇಷ್ಟ ಆಗುತ್ತೆ, ಒಬ್ಬನಿಗೆ ಲವ್ ಸ್ಟೋರಿ ಇಷ್ಟ ಆಗುತ್ತೆ, ಒಬ್ಬನಿಗೆ ಕಾಮಿಡಿ ಇಷ್ಟ ಆಗುತ್ತೆ, ಒಬ್ಬನಿಗೆ ಲಾರ್ಜರ್ ದೆನ್ ಲೈಫ್ ಕ್ಯಾರೆಕ್ಟರ್ ಹೇಳ್ಬೇಕಂತ ಇಷ್ಟ ಆಗುತ್ತೆ. ಇಟ್ ಡಿಪೆಂಡ್. ಆಮೇಲೆ ನನಗೆ ಗೊತ್ತಿರೋ ಮೋಸ್ಟ್ ಆಫ್ ದ ರೈಟರ್ಸ್ ನಿಮಗೆ ಬೈ ಡಿಫಾಲ್ಟ್ ಒಂದೇ ಥರ ಬರಿಬೇಕಂತ ಯಾರಿಗೂ ಅನ್ಸೋದೇ ಇಲ್ಲ. ನಿಮ್ಗೆ ಆಲ್ಮೋಸ್ಟ್ ನೀವು ಯು ಸಿ ಎನಿ ರೈಟರ್ಸ್ ನಿಮಗೆ ಮಲ್ಟಿ ಜಾನರ್ ಶಿಫ್ಟ್ ಮಾಡಬೇಕಂತ ಇದ್ದೇ ಇರುತ್ತೆ. ಕೆಲವು ಸತಿ ಸಿಚುವೇಶನ್ ಏನಾಗುತ್ತೆ, ಈಗ ಒಂದು ಫಿಲಮ್ ನಿಂಗೆ ಯಾವುದೋ ಹಿಟ್ಟಾಗೋಯ್ತು, ಯು ಆರ್ ಫೋರ್ಸ್ ಟು ಡೂ ದಟ್ ಅಗೇನ್. ಈಗ ಇನ್ನೊಂದೇನೋ ಸೀಕ್ವಲ್ ಮಾಡಿದ್ರು ಅದೇ ಥರ ಮಾಡು ಅಂತ ಯಾರೋ ಒಂದು ಇದು ಬಂದಾಗ ಬರ್ಬೋದೇ ಬಿಟ್ಟರೆ ಎನಿ ರೈಟರ್ ಒಂದಷ್ಟು ಬೇರೆ ಬೇರೆ ಕತೆಗಳನ್ನೇ ಹೇಳಬೇಕಂತ ಇರುತ್ತೆ ಹೊರತು ಇದೇ ಥರ ಕತೆ ನಾನು ಕೊನೆವರೆಗೂ ಹೇಳ್ತೀನಿ ಅನ್ನೋರು ಯಾರು. ಕಮರ್ಷಿಯಲ್ ಅಂತ ಬಂದಾಗ ಒಂದು ಫಾರ್ಮೆಟ್ ಇತ್ತು, ನಮ್ಮ ಎಲ್ಲ ಇಂಡಸ್ಟ್ರಿಗಳಲ್ಲೂ ಒಂದು ಫಾರ್ಮೆಟ್ ಇತ್ತು. ಇದು ಸಾಂಗ್ ಇರಬೇಕು, ಫೈಟ್ ಇರಬೇಕು, ಐಟಮ್ ಸಾಂಗ್ ಇರಬೇಕು, ಸಿನಿಮಾ ಹೀಗೆ ಒಂದು ತಾಯಿ ಸೆಂಟಿಮೆಂಟ್ ಇರಬೇಕು, ಈ ಫಾರ್ಮೆಟಲ್ಲಿ ಇದ್ರೇ ಸಿನಿಮಾ ಮಾಡಬೇಕು ಅನ್ನೋದಿತ್ತು. ಇವತ್ತಿಗೆ ಅದು ಬ್ರೇಕ್ ಆಗಿ ಸಿಕ್ಕಾಪಟ್ಟೆ ಚೇಂಜಸ್ ಆಗ್ತಾ ಇದೆ. ಬೇರೆ ಬೇರೆ ಅವ್ರವ್ರದ್ದೇ ಆದಂಥ ಒಂದು ಇಮ್ಯಾಜಿನರಿ ವರ್ಲ್ಡ್ಗೆ ಹೋಗೋದಾಗಲಿ, ಒಂದು ಫ್ಯಾಂಟಸಿ ಕತೆಗಳನ್ನ ಬರೆಯೋದಾಗಲಿ ನಮ್ಮಲ್ಲೂ ಬರ್ತಾ ಇದೆ ಅದು. ಆ ಥರ ಸಿನಿಮಾಗಳು ಬಂದಾಗ ನೆಕ್ಸ್ಟ್ ಯಾವ ಥರ ಹೋಗುತ್ತೆ ಇಂಡಸ್ಟ್ರಿ ಅಂತ. ಕಮರ್ಷಿಯಲ್ ಕತೆಯಿಂದ ಬರಬೇಕು ಕಮರ್ಷಿಯಾಲಿಟಿ ಅಲ್ವಾ. ಸುಮ್ಮನೆ ಒಂದು ಕತೆನ ತೊಗೊಂಡು ನಾನು ಕಮರ್ಷಿಯಲ್ ಮಾಡೋಕ್ಕೆ ಹೋಗ್ತೀನಿ ಅಂದಾಗ ಆ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ಒಂದಿಷ್ಟು ಸಾಂಗ್ಸ್ ಹಾಕೋದು, ಫೈಟ್ ಹಾಕೋದು, ಕತೆ ಮೇಲೆ ಡಿಪೆಂಡ್ ಆಗುತ್ತೆ ಅದು ಯಾವ ಥರ ಸಿನಿಮಾ ಮಾಡಬೇಕು ಅಂತ. ಹಂಗಾಗಿ ಈಗ ಫಾರ್ ಎಕ್ಸಾಂಪಲ್ ವಿಕ್ರಾಂತ್ ರೋಣ ತೊಗೊಂಡ್ರೆ ರಂಗಿತರಂಗ ಥರ ಇತ್ತು, ಅದನ್ನೇ ಮತ್ತೆ ಮಾಡಿದ್ದೀರಾ ಅಂತೆಲ್ಲ ಬಂತಲ್ಲ. ಈ ಕಡೆ ನಾವು ರಂಗಿತರಂಗ ಫ್ಯಾನ್ಸ್ಗೂ ಇಷ್ಟ ಆಗ್ತಾಯಿಲ್ಲ, ಈ ಕಡೆ ಸುದೀಪ್ ಫ್ಯಾನ್ಸ್ಗೂ ಇಷ್ಟ ಆಗ್ತಾಯಿಲ್ಲ. ಯಾಕಂದರೆ ಅದು ಪೂರ್ತಿ ಕಮರ್ಷಿಯಲ್ಲೂ ಆಗ್ತಾಯಿಲ್ಲ, ಪೂರ್ತಿ ಆರ್ಟು ಆಗ್ತಾಯಿಲ್ಲ. ರಂಗಿತರಂಗ ಥರ ಏನಿತ್ತು ಅದರ ಇನ್ನೋಸೆನ್ಸು, ಅದರದ್ದೇನು ಪ್ಯೂರ್ ಸ್ಟೋರಿ ಟೆಲ್ಲಿಂಗ್ ಏನಿತ್ತು ಅದೂ ಆಗ್ತಾಯಿಲ್ಲ. ಸೊ ಅದಕ್ಕೆ ನನ್ನ ಪ್ರಕಾರ ಈ ಫಾರ್ ಎಕ್ಸಾಂಪಲ್ ಮತ್ತೆ ಆವೇಶಂ ಹೇಳ್ತಾ ಇದ್ದೀನಿ, ಅದು ಕಮರ್ಷಿಯಲ್ ಸಿನಿಮಾಲಿ ಒಂದು ಹೊಸ್ತನ ತೋರಿಸಿದ್ದಾರೆ ಅಂತ ಹೇಳ್ತಾರೆ. ಅದರಲ್ಲಿ ಏನಕ್ಕೆ ಅಂದರೆ ಆ ಕ್ಯಾರೆಕ್ಟರ್ ಹಂಗಿದೆ, ಕತೆ ಹಂಗಿದೆ, ಅದರಲ್ಲಿ ಒಂದು ಕಮರ್ಷಿಯಲ್ ಥರದ್ದು ಈಸಿ. ಈಗ ಇನ್ನೊಂದು ಆ್ಯಕ್ಚುಲಿ ತುಂಬ ಜನ ಸಿನಿಮಾಗೆ ಬರಬೇಕು ಅಂತ ಹೊಡ್ತಾರೆ. ಈಗ ಯೂಶ್ವಲಿ ನಾವೆಲ್ಲ ಹೇಗೆ ಸಿನಿಮಾ ಡೈರೆಕ್ಟ್ ಮಾಡಬೇಕು, ಬರಿಬೇಕು ಅಂತ ಏನೇನೋ ಉಚಿತ ಕತೆಗಳನ್ನ ಅಂದ್ಕೊಂಡ್ಬರ್ತೀವಿ. ಬಟ್ ಟ್ರೀಟ್ ಮಾಡೋ ರೀತಿಗಳು, ಡೈರೆಕ್ಟರ್ ಅಸಿಸ್ಟೆಂಟ್ಸ್ನ ಟ್ರೀಟ್ ಮಾಡೋ ರೀತಿಗಳು ತುಂಬ ಕೆಟ್ಟದಾಗಿ ಕೇಳಿದ್ದೀನಿ ನಾನು. ಕೆಲವೊಂದು ನನಗೆ ಅಂಥ ಅನುಭವ ಆಗಿಲ್ಲ, ಯಾಕೆಂದರೆ ನಾನು ಫಸ್ಟು ಉಪ್ಪಿ ಸರ್ ಹತ್ರ ವರ್ಕ್ ಮಾಡಿರೋದ್ರಿಂದ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ನಂದು ಉಪ್ಪಿ ಸರ್ ಜೊತೆ. ಬಟ್ ನೀವೆಲ್ಲ ಒಂದು ಹಳೆ ಸಿನಿಮಾಗಳು ಒಂದಷ್ಟು ಸಿನಿಮಾಗಳಿಂದ ವರ್ಕ್ ಮಾಡ್ಕೊಂಡು ಬಂದಿದ್ದೀರ, ಆ ಸಿನಿಮಾದ ಎಕ್ಸ್ಪೀರಿಯನ್ಸ್ಗಳು, ಬೇರೆ ಬೇರೆ ಡೈರೆಕ್ಟರ್ಗಳ ಜೊತೆ ಆಗಿರೋಂಥ ಒಂದು ಎಕ್ಸ್ಪೀರಿಯನ್ಸ್ಗಳು ತುಂಬ ಜನ ಮಾತಾಡೋದಾಗ ನಾವೇ ಮಾತಾಡ್ಕೊತಿದ್ದೀವಿ. ಸೋಮ ಹೇಳ್ತಿದ್ದ, ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಅವ್ನಿಗೆ ಏನು ಬೇಕೋ ಅದನ್ನು ಫುಲ್ಫಿಲ್ ಮಾಡಿಬಿಟ್ರೆ ಆ ಅಸಿಸ್ಟೆಂಟ್ ಡೈರೆಕ್ಟ್ರಿಗೆ ಅವನಿಗೆ ಬೇರೆ ತಾಪತ್ರಗಳಿರಲ್ಲ, ಫೋಕಸ್ ಮಾಡ್ತಾನೆ ಕೆಲಸದ ಮೇಲೆ. ಅವನಿಗೆ ಸರಿಯಾಗಿ ನೋಡ್ಕೊಳ್ಳೋದು ಇಲ್ಲ, ಇವ್ರಿಗೆ ಹೆಂಗೆ ಇಷ್ಟ ಬೇಕೋ ಹಂಗೆ ಟ್ರೀಟ್ ಮಾಡಿಕೊಂಡು, ಅವ್ನಿಗೆ ಹಿಂಸೆ ಕೊಡ್ಕೊಂಡು, ಕೇವಲವಾಗಿ ನೋಡಿಕೊಂಡು ಬೈಕೊಂಡು ಇದ್ದಾಗ ಅವ್ನು ಹೆಂಗೆ ಫೋಕಸ್ ಮಾಡೋಕ್ಕೆ ಸಾಧ್ಯ? ಅಲ್ಲ, ಇದಕ್ಕೊಂದು ಕಾಂಟೆಕ್ಸ್ಟ್ ಏನು ಅಂದರೆ, ನಮ್ಮ ಇಂಡಸ್ಟ್ರಿಯಲ್ಲಿ ಒಂದು ಕೆಟ್ಟ ಅಭ್ಯಾಸ ಏನು ಅಂದರೆ
ಹೈರಾರ್ಕಿ. ಈಗ ಸೆಟ್ ಹುಡುಗ ಇದ್ದಾನೆ, ಸೆಟ್ ಬಾಯ್ಸ್ ಇದ್ದಾರೆ, ಮತ್ತು ಅದಕ್ಕೆ ಇವರು ಅಸಿಸ್ಟೆಂಟ್ ಆರ್ಟ್ ಡೈರೆಕ್ಟ್ರು ನಾವು ಅಸಿಸ್ಟೆಂಟ್ ಡೈರೆಕ್ಟರ್ಸು, ಅಸೋಸಿಯೇಟ್ ಡೈರೆಕ್ಟರ್ಸ್ ಎಲ್ಲ ಇದ್ದೀವಿ. ಇಲ್ಲಿ ಏನಾಗ್ತಾ ಹೋಗುತ್ತೆ, ಎಲ್ಲರ ಕೆಲಸನೂ ಮುಖ್ಯ. ಒಬ್ಬರು ಕಸ ಗುಡಿಸಿಲ್ಲ ಅಂದ್ರೂ ಸೆಟ್ಟಲ್ಲಿ ಅವತ್ತಿನ ದಿನದ ಕೆಲಸ ಆಗೋದಿಲ್ಲ, ಹೌದಾ? ಅದಕ್ಕೆ ಎಲ್ಲ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂತ ನೋಡ್ತಾ ಇರ್ತಾರೆ. ಈಗ ಅಸಿಸ್ಟೆಂಟ್ ಡೈರೆಕ್ಟ್ರು, ಅಸೋಸಿಯೇಟು ಡೈರೆಕ್ಟರ್ಗಳು ಹೀರೋ ಆಗ್ಬೇಕಂತಿರ್ತಾರೆ, ಯಾಕಂದರೆ ಅವ್ರಿಗೆ ಜಾಸ್ತಿ ಮರ್ಯಾದೆ ಸಿಗ್ತಾ ಇರುತ್ತೆ ಸೆಟ್ಟಲ್ಲಿ, ಅಲ್ವಾ? ಇದೊಂದು ಕೆಟ್ಟ ಅಭ್ಯಾಸ ಆ ಹೈರಾರ್ಕಿ ಇರೋದು. ಇದರಿಂದ ಏನಾಗುತ್ತೆ, ಯಾವಾಗಲೂ ನೆಕ್ಸ್ಟ್ ಹೆಂಗೆ ಹೋಗೋದು ಅಂತ ನೋಡಿಕೊಂಡು ನಾವು ಇಂಪ್ರೆಸ್ ಮಾಡೋಕ್ಕೆ ಹೋಗ್ತಿರ್ತೀವಿ ಜನನ್ನ, ಮೋರ್ ದೆನ್ ನಮ್ಮ ಕೆಲಸದಲ್ಲಿ ಹೆಂಗೆ ಬೆಳಿಬೇಕು. ಸೊ ಆ ಒಂದು ಕಲ್ಚರಿಂದ ಅದು ಎಲ್ಲೆಲ್ಲೋ ಬೇರೆ ಬೇರೆ ಕಡೆ ಹೋಗಿದೆ ಅಂತ ಅನ್ಸುತ್ತೆ ನನಗೆ. ಓಕೆ, ಅದು ಅಂದರೆ ಟ್ರೀಟ್ ಮಾಡೋ ವಿಧಾನಗಳು ಕೂಡ ಸ್ವಲ್ಪ ಮುಖ್ಯ ಅನ್ಸಲ್ವಾ ಅಂತ. ನಾನು ಆ್ಯಕ್ಚುಲಿ ಡ್ರಾಸ್ಟಿಕ್ ಡಿಫ್ರೆನ್ಸನ್ನ ನೋಡಿದ್ದೀನಿ. ನಾನು ಇದಕ್ಕೆ ಮುಂಚೆನೂ ಬೇರೆಯವ್ರ ಹತ್ರ ಕೆಲಸ ಮಾಡಿದ್ದೀನಿ. ಲಕ್ಕಿಲಿ ನಾನು ಇವಾಗ ಉಪ್ಪಿ ಸರ್ ಹತ್ರನೂ ಕೆಲಸ ಮಾಡಿದ್ದೀನಿ. ನಿಮಗೆ ತುಂಬಿದ ಕೂಡ ತುಳ್ಕಲ್ಲ ಅನ್ನೋದನ್ನು ನಿಜವಾಗ್ಲೂ ಅವ್ರ ಹತ್ರ ಕಲ್ತ್ಕೊಂಡಿದ್ದೀನಿ. ಕೆಲವು ಸತಿ ಏನಾಗುತ್ತೆ ಅಂದರೆ, ಮೋಸ್ಟ್ ಆಫ್ ದ ಟೈಮ್ ನಿಮಗೆ ಕೆಲವು ಡೈರೆಕ್ಟರ್ಸು ಅವ್ರಿಗಿರುವಂಥ ಫ್ರಸ್ಟ್ರೇಷನ್ಗಳು ತುಂಬ ಅದನ್ನು ಪಾಪ ಅಸಿಸ್ಟೆಂಟ್ಗಳ ಮೇಲೆ ಹೇರ್ತಾರೆ. ಅದನ್ನು ಮಾಡಬಾರ್ದು. ನೀವು ನೋಡಿ, ನಾವು 2 ವರ್ಷ ಕೆಲಸ ಮಾಡಿದ್ದೀವಿ ಅವ್ರ ಹತ್ರ. ಅದರಲ್ಲಿ ಅವ್ರು ನಮ್ಮನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಎಷ್ಟೋ ಸತಿ ನಿಮಗೆ ಗೊತ್ತಲ್ಲ, ನಮ್ಮ ಈವನ್ ಇನ್ಕ್ಲೂಡಿಂಗ್ ಒಂದು ಸೆಟ್ ಬಾಯ್, ಒಂದು ಆಫೀಸ್ ಬಾಯ್, ಎಲ್ಲರನ್ನೂ ಒಂದೇ ಥರ ಟ್ರೀಟ್ ಮಾಡಿದ್ದಾರೆ. ಅವ್ರು ಯಾವತ್ತೂ ಒಬ್ಬರನ್ನ ಈ ಥರ ಟ್ರೀಟ್ ಮಾಡೋದು, ಆ ಥರ ಟ್ರೀಟ್ ಮಾಡೋ ಅಂಥದ್ದು ಗುಣಗಳಿಲ್ಲ ಅವ್ರಿಗೆ. ತುಂಬ ಸತಿ ಹಂಗಾಗುತ್ತೆ. ಒಂದು ನೀವು ಅರ್ಥ ಮಾಡ್ಕೋಬೇಕು, ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರು ಒಬ್ಬ ಏನೋ ಕನ್ಸಿಟ್ಕೊಂಡು ಬರ್ತಾನೆ ಅಂದರೆ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು. ಇವನೇನು ಅಮಾಯಕ ಬಿಡು, ಇವನೇನು ಹೇಳಿದ್ರು ಮಾಡ್ತಾನೆ ಅಂತ. ನೀವು ನಂಬಲ್ಲ, ತುಂಬ ಜನ ಮನೆ ಕೆಲಸ ಎಲ್ಲ ಮಾಡಿಸ್ತಾರೆ, ಅದು ನಡೆದಿದೆ. ಬಟ್ ಇವತ್ತು ಆ ಥರ ನಡೆಯಲ್ಲ. ಇವತ್ತಿಗೆ ಪರಿಸ್ಥಿತಿ ಬೇರೆ ಥರ ಇದೆ. ನಾವು ಸೋ ಫಾರ್ಚುನೇಟು, ನಮಗೇನೆಂದರೆ ನಿಜ ತುಂಬ ಇದಾಗಿ ನೋಡ್ಕೊಂಡಿದ್ದಾರೆ. ಅಂದರೆ ಆ್ಯಕ್ಚುಲಾಗಿ ಇವಾಗ ನೀವು ಒಂದು ಅಬ್ಸರ್ವ್ ಮಾಡಿ, ಉಪ್ಪಿ ಸರ್ ಹತ್ರ ಕೆಲಸ ಮಾಡೋಕ್ಕೆ ಅಂದರೆ ಯಾರು ಬೇಕಾದರೂ ಬಂದಿರೋರು. ಅವ್ರೇನಾದರೂ ಒಂದೇ ಒಂದು ಪೋಸ್ಟ್ ಹಾಕಿದ್ರೆ, ನಾನು ಸಿನಿಮಾ ಮಾಡ್ತಾಯಿದ್ದೀನಿ ಡೈರೆಕ್ಷನ್ ಒಂದಿದ್ರೆ ಬಹುಶಃ 1 ಲಕ್ಷ ಜನ ಅಪ್ಲೈ ಮಾಡಿರೋರು. ಅದರಲ್ಲಿ ತುಂಬ ಡೈರೆಕ್ಷನ್ ಮಾಡಿರೋರು, ಒಂದು ಸಿನಿಮಾ ಮಾಡಿರೋರು, ನನ್ನ ಪ್ರಕಾರ ಅಸಿಸ್ಟೆಂಟಾಗಿ ಕೆಲಸ ಮಾಡಿರೋರು. ಬಿಕಾಸ್ ಎಲ್ಲರಿಗೂ ಅದೇ ಒಂದು ಡ್ರೀಮ್ ಇತ್ತು. ಬಟ್ ಆದರೆ ಅವರು ಎಲ್ಲ ಹೊಸಬರನ್ನ ಸೆಲೆಕ್ಟ್ ಮಾಡಿದ್ರು ಅವರು. ಅಂದರೆ ಇನ್ ದ ಸೆನ್ಸ್ ಅವ್ರು ಸೆಲೆಕ್ಟು ಮಾಡಿಲ್ಲ, ಇವನು ಬಂದ ನೀನು ಬಾರೋ ನೋಡೋರು. ಅವ್ರಿಗೆ ಯಾವಾಗಲೂ ಅಷ್ಟೇ ಇನ್ನೋಸೆನ್ಸು ತುಂಬ ಇಷ್ಟಪಡ್ತಾರೆ. ಉಪ್ಪಿ ಸರ್ ಇಷ್ಟಪಡೋದು 2 ಥರದ ವ್ಯಕ್ತಿಗಳನ್ನು. ಒಂದು ಹಾರ್ಡ್ ವರ್ಕಿಂಗು, ಇನ್ನೊಂದು ಸ್ಕಿಲ್ಲು, ಟ್ಯಾಲೆಂಟ್ ಇರೋವಂಥವ್ರು, ಕ್ರಿಯೇಟಿವ್ ಆಗಿರೋರು ಕಂಡ್ರೆ ಅವ್ರಿಗೆ ತುಂಬ ಇಷ್ಟ. ಅವ್ರು ಅದಷ್ಟೇ ನೋಡ್ತಾರೆ. ಆಮೇಲೆ ನಾನು ನಿಮ್ಗೆ ಅವಾಗಲೇ ಒಂದು ಎಕ್ಸಾಂಪಲ್ ಹೇಳ್ದಂಗೆ, ಅವ್ರು ಎಲ್ಲರನ್ನೂ ಫೋನ್ ಮಾಡಿ ಕೇಳ್ಕೊಳ್ಳೋವಂಥದ್ದು ಏನೂ ಇರಲಿಲ್ಲ, ವಿಚ್ ಈಸ್ ಅ ಗ್ರೇಟ್ ಜೆಸ್ಚರು. ಆ ಥರ ನನ್ನ ಪ್ರಕಾರ ನಾನು ಮಾಡೋದಿಲ್ವೇನೋ ನಾಳೆ. ನಾನು ಕೆಲಸ ಮಾಡಿರೋ ಅಸಿಸ್ಟೆಂಟ್ಗಳನ್ನ ಸಿನಿಮಾ ಮುಗಿದು ಹೋದ್ಮೇಲೆ ಫೋನ್ ಮಾಡಿ, ಏನ್ರಿ ಮಾಡ್ತಾಯಿದ್ದೀರಾ ಪ್ರಶಾಂತ್, ಏನ್ರಿ ಮಾಡ್ತಾಯಿದ್ದೀರಾ ಮನೋಜ್, ಹೆಂಗ್ರಿ ನಡೀತಾ ಇದೆ, ಪ್ರತಿಯೊಬ್ಬರಿಗೂ ಮಾಡಿದ್ದಾರೆ. ನಮ್ಮ ಕಂಪ್ಲೀಟ್ ಡೈರೆಕ್ಷನ್ ಟೀಮ್ಗೆ ಒಬ್ಬೊಬ್ರಿಗೂ ಫೋನ್ ಮಾಡಿ, ಹೆಂಗ್ರಿ ನಡೀತಾ ಇದೆ ನಿಮ್ಮ ಲೈಫು. ಆ್ಯಕ್ಚುಲಿ ಕೇಳಿದ್ದಾರೆ, ಈ ಸಿನಿಮಾ ಆದಮೇಲೆ ಇವ್ರಿಗೆ ನೆಕ್ಸ್ಟ್ ಸಿನಿಮಾ ಏನು ಸಿಗುತ್ತೆ ಅವಕಾಶ, ಇವ್ರು ಇನ್ನೇನಾದ್ರು ಕೆಲಸಕ್ಕೆ ಸೇರ್ಕೋತಾರಾ, ನಾನೇನಾದರೂ ಮಾಡಬೇಕಾ ಅನ್ನೋ ಅಂಥದ್ದಿದೆ. ಅವ್ರು ನಮಗೆಲ್ಲ ಹಬ್ಬಕ್ಕೆ ಬಟ್ಟೆ ಕೊಡಿಸಿದ್ದಾರೆ. ಅವರು ಅಷ್ಟು ಕಾಳಜಿಯಿಂದ ನೋಡ್ಕೊಳ್ಳೋರು, ನಮ್ಮನ್ನೆಲ್ಲ ಲಿಟ್ರಲಿ ನೋಡ್ಕೊಳ್ಳೋರು. ನಾನು ಯಾವುದೂ ಎಕ್ಸಾಜರೇಟ್ ಮಾಡ್ತಾ ಇಲ್ಲ. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ತೀರಾ ಕೆಟ್ಟದಾಗಿ ನಡೆಸ್ಕೊಂಡಿರೋರು ನಾವು ನೋಡಿದ್ದೀವಿ, ಮನೆ ಕೆಲಸ ಮಾಡಿಸಿರೋದು ನಾನು ನೋಡಿದ್ದೀನಿ. ಸೊ ಹಂಗಾಗಿ ಇವತ್ತಿಗೆ ಆ ಥರದ ವ್ಯಕ್ತಿಗಳು ಬೇಕು ಅಂತ ನಾನು ಹೇಳೋದು. ನಮ್ಮ ಫ್ರಸ್ಟ್ರೇಷನ್ನು, ನನಗೆಲ್ಲೋ ಒಂದು ಸ್ಕ್ರಿಪ್ಟ್ ಇದಾಗ್ತಾಯಿಲ್ಲ, ಇನ್ನೊಂದು ಆಗ್ತಾಯಿಲ್ಲ, ಅವ್ರ ಮೇಲೆ ಏರಬಾರ್ದು. ಹೆಸರು ಬೇಡ ಗುರು, ಯಾರ ಹೆಸರು ಬೇಡ ನಮಗಿಲ್ಲ. ಬಟ್ ಅಷ್ಟು ಕೆಟ್ಟದಾಗಿ ನೀವು ಯಾವ್ದಾರ ಒಂದು ಎಕ್ಸ್ಪೀರಿಯನ್ಸ್ ಯಾವ್ದಾರ ಒಂದು ಆ್ಯಕ್ಚುಲಿ ನಮ್ಮೊಂದು ಎಕ್ಸ್ಪೀರಿಯನ್ಸ್ ಇದೆ. ನಾವೆಲ್ಲ ಒಂದು ಟೀಮಲ್ಲಿ ಕೆಲಸ ಮಾಡ್ತಾಯಿದ್ವಿ. ಆ ಡೈರೆಕ್ಟರ್ ಹೆಸರು ಹೇಳಲ್ಲ ನಾನು. ತುಂಬ ಜನ ಈಗಿರೋ ರೈಟ್ರು, ಪ್ರಶಾಂತ್ ರಾಜಪ್ಪ ಆಗಲಿ, ಹರೀಶ್ ನಾಗು, ನಾವೆಲ್ಲ ಒಂದು ಟೀಮಲ್ಲಿದ್ದಾಗ ಕೆಲಸ ಮಾಡ್ತಾಯಿದ್ವಿ. ಒಂದು ದಿನ ಹೊಸ ಆಫೀಸಿಗೆ ಶಿಫ್ಟ್ ಮಾಡಿದ್ರು. ಆ ಹೊಸ ಆಫೀಸು ದೊಡ್ಡ ಅಪಾರ್ಟ್ಮೆಂಟ್ಸಿಗೆ ಶಿಫ್ಟ್ ಮಾಡಿದ್ರು ಆ ಡೈರೆಕ್ಟ್ರು. ಆ ಆಫೀಸನ್ನು ನಾವೇನು ಮಾಡಿದ್ವಿ, ಇಡೀ ದಿನ ಬೆಳಗ್ಗೆಯಿಂದ ಎಲ್ಲ ತೊಳೆದು ಕಿಟಕಿಗಳೆಲ್ಲ ಒರೆಸಿ, ಮಾಮೂಲಿ ನಮ್ಮ ಆಫೀಸಪ್ಪ ಅನ್ನೋ ಭಾವನೆಯಲ್ಲಿ ಕಂಪ್ಲೀಟ್ ಇಡೀ ದಿನ 24 hours ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಾದ್ಮೇಲೆ ರಾತ್ರಿ ನಾನು ಅವ್ರದ್ದು ಕಾರ್ ಡ್ರೈವು ಮಾಡ್ತಾಯಿದ್ದೆ. ಸೊ ನನಗೇನಂದರೆ ರಾತ್ರಿ ಅವ್ರದ್ದು ಏನೇನೋ ಕೆಲಸಗಳಿತ್ತು ಅದೆಲ್ಲ ಮಾಡೋದಕ್ಕೆ ನನಗೆ ಹೆಂಗೂ ಮಧ್ಯರಾತ್ರಿ ಆಗೋದು. 11 ಗಂಟೆಗೆ ಎಲ್ಲ ಹೊರಟರು. ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇದ್ದವರೆಲ್ಲ ಒಂದು 5-6 ಜನ ಹೊರಟರು. ಅಲ್ಲಿಂದ ಹೊರಟ ಮೇಲೆ ನಾನು ಫೋನ್ ಮಾಡಿದೆ ಸುಮ್ಮನೆ. 2 ಗಂಟೆ ಆಗಿತ್ತು. 2 ಗಂಟೆನಲ್ಲಿ ಎಲ್ಲಿದ್ದಾರೆ ಏನು ನೋಡೋಣ ಅಂದರೆ, 2 ಗಂಟೆ ಆದರೂ
ನಡ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಯಾಕೆಂದರೆ ಒಬ್ಬರ ಹತ್ರನೂ ಜೋಬಲ್ಲಿ ದುಡ್ಡಿರಲಿಲ್ಲ, ಟ್ರಾವೆಲ್ ಮಾಡೋಕ್ಕೆ ದುಡ್ಡಿರಲಿಲ್ಲ. ನಂಗೆ ಆಶ್ಚರ್ಯ ಆಗೋಯ್ತು, ಯಾಕೆ ನೀವು ಯಾರು ಕೇಳಲಿಲ್ವಾ ಅಂದರೆ, ತೀರಾ ಒಂದು ಬಸ್ ಚಾರ್ಜ್ಗೂ ಕೊಡದೇ ಇರೋವಂಥದ್ದು, ಒಂದು ಟ್ರಾವೆಲ್ಗೂ ಕೊಡದೇ ಇರೋ ಹಂಗೆಲ್ಲ ನಡೆಸ್ಕೊಂಡಿದ್ದಾರೆ. ಅದು ಒಂದು ತುಂಬ ನೋವಾಗುತ್ತೆ. ಬಟ್ ಅದೇ ಏನೋ ನಾವು ಆ ಕಷ್ಟಗಳೆಲ್ಲ ನೋಡ್ಕೊಂಡು ಬಂದಿದ್ರಿಂದ ದೇವರು ನಮಗೆ ಉಪ್ಪಿ ಸರ್ ಅಂತವ್ರನ್ನ ಕರುಣಿಸಿರೋದು. ಬಟ್ ಇವತ್ತಿಗೆ ನಾನು ಯಾಕೆ ಜಾಸ್ತಿ ಮಾತಾಡ್ತೀನಿ ಅವ್ರ ಬಗ್ಗೆ ಅಂದರೆ, ಒಂದು 35 ವರ್ಷ ಸಿನಿಮಾ ನೋಡಿ, ಸಿನಿಮಾದ ಒಂದು ರೆವಲ್ಯೂಷನ್ ಆಗಿದ್ದು, ಏನಪ್ಪ ಇವ್ರು ಇಷ್ಟು ಸಿಂಪಲ್ಲು. ನಾನು ಆ್ಯಕ್ಚುಲಿ ಶೂಟಿಂಗಲ್ಲಿ ಒಂದ್ಸಲಿ ಕೇಳಿದೆ, ಸರ್ ಏನು ಸರ್ ಇಷ್ಟು ಸಿಂಪಲ್ಲು ಇದಾಗಿದ್ದೀರಾ, ನೀವು ಇಷ್ಟು ಅಗ್ರೆಸಿವ್ ಆಗಿದ್ದೀರಾ, ಮುಂಚೆ ತುಂಬ ಅಗ್ರೆಸಿವ್ ಆಗಿದ್ದ. ಇಲ್ಲ ರೀ, ನಾನು ಮೊದಲಿಂದನೂ ಹಿಂಗೆ ಇರೋದು ಅಂತ. ಸೊ ಅದು ಆ್ಯಕ್ಚುಲಿ ಒಂದು ಶೂಟ್ ನಡಿಬೇಕಾದ್ರೆ ಉಪ್ಪಿ ಸರ್ದೊಂದು ಎಕ್ಸಾಂಪಲ್ಲು. ಒಂದು ನಾವು ಇದರಲ್ಲಿ ಸೆಟ್ ಹಾಕಿದ್ವಿ, ನೈಸ್ ರೋಡಲ್ಲಿ ಸೆಟ್ ಹಾಕಿದಾಗ ಶೂಟಿಂಗ್ ನಡೀತಾ ಇತ್ತು. ಅದೊಂದು ತುಂಬ ಮಳೆ ಗಿಳೆ ಎಲ್ಲ ಒಂದು ಕಷ್ಟದಲ್ಲಿ ಶೂಟ್ ಆಯ್ತು. ಅದು ನಾನೇನು ಮಾಡಿದೆ, ಆಲ್ಮೋಸ್ಟ್ ಬೆಳಗಿನ ಜಾವ ಮುಗಿಸಿದ್ವಿ. ಮನೆಗೆ ಹೋದೆ, ಮಲಗಿ ಎದ್ದ ಮೇಲೆ ಒಂದು ಮೆಸೇಜ್ ಇತ್ತು, ಉಪ್ಪಿ ಸರ್ದು ಥ್ಯಾಂಕ್ ಯು ಅಂತ ಒಂದು ಮೆಸೇಜ್ ಇತ್ತು. ನಂಗೆ ನೋಡಿದೆ, ನಂಗೊಂದು ನಿಮಿಷ ಪ್ಯಾನಿಕ್ ಆಗೋದೆ, ಹೆಂಗೆ ಯಾರಿಗೋ ಕಳಿಸ್ಬಿಟ್ಟಿದಾರ ಅಂತ. ನಾನು ನಮ್ಮ ಇನ್ನೊಬ್ರು ವಿವೇಕ್ಗೆ ಅವ್ರಿಗೆ ಫೋನ್ ಮಾಡಿದೆ, ಮೆಸೇಜ್ ಬಂದಿದೆ ಉಪ್ಪಿ ಸರ್ದು ಅಂತ. ಹೌದು ಬಂದಿದೆ, ನನಗೇನು ರಿಪ್ಲೈ ಮಾಡೋದಂತಲೇ ಗೊತ್ತಿಲ್ಲ. ಕೊನೆಗೆ ಆ ನಮಸ್ಕಾರದ ಒಂದು ಇಮೋಜಿ ಹಾಕಿ ಕಳಿಸ್ದೆ. ಅವರೆಲ್ಲ ನಮಗೆ ಥ್ಯಾಂಕ್ ಯು ಹೇಳೋ ಅವಶ್ಯಕತೆ ಇದೆಯಾ? ಆ ಥರದ ಕ್ವಾಲಿಟಿಗಳನ್ನು ನಾವು ಥ್ರೂ ಔಟ್ 2 ವರ್ಷ ಕಲ್ತಿರೋದು. ಸಿನಿಮಾ ಎಷ್ಟು ಕಲ್ತಿದ್ದೀವೋ ಗೊತ್ತಿಲ್ಲ, ಬಟ್ ಈಸ್ ಎ ಗ್ರೇಟ್ ಮ್ಯಾನ್. ಬಟ್ ಅದೇ ನಿಮ್ಗಳಿಗೂ ಆ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನನಗೆ ಟಚ್ ವುಡ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಎಲ್ಲೂ ನಾನು. ಬಿಕಾಸ್ ನಾನು ಕೆಲಸ ಮಾಡಿದ್ದೆಲ್ಲ ಆಲ್ಮೋಸ್ಟ್ ನಾನು ಕಾಲೇಜ್ ಸೀನಿಯರ್ಸ್ ಜೊತೆನೇ ಕೆಲಸ ಮಾಡಿದ್ದು. ನಾನು ಸ್ಕೂಲ್ ಸೀನಿಯರು, ಕಾಲೇಜ್ ಸೀನಿಯರ್ಸ್ ಜೊತೆ. ಬಟ್ ಕೇಳ್ಪಟ್ಟಿದ್ದೀನಿ, ವಿಷಯಗಳು ಕೇಳ್ಪಟ್ಟಿದ್ದೀನಿ, ಈ ಥರ ಎಲ್ಲ ಆಗಿದೆ ಅಂತ, ದುಡ್ಡು ಕೊಡಲ್ಲ, ಅದೆಲ್ಲ ಬೇರೆ ಬೇರೆ ರೀತಿನೇ ನಡ್ಸ್ಕೊಂಡಿರೋದೆಲ್ಲ ಹೊಡೆದಿರೋದು ಕೇಳ್ಪಟ್ಟಿದ್ದೀನಿ ನಾನು, ಇದೆಲ್ಲ ಆಗಿರೋದು. ಬಟ್ ಏನಂದರೆ ಟಚ್ ವುಡ್ ನನಗೆ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ. ಸೊ ಅದೊಂದು ಪ್ಲಸ್ ಪಾಯಿಂಟು ನನಗೆ. ಈ ದುಡ್ಡು ಕೊಡಲ್ಲ ಅನ್ನೋ ವಿಷಯ ನನಗೊಂದು ಎಕ್ಸ್ಪೀರಿಯನ್ಸ್ ಆಗಿರೋದು ಕೋವಿಡ್ ಟೈಮಲ್ಲಿ ಪ್ರೊಡ್ಯೂಸರ್ಸು ಒಂಥರ ಬಾಗ್ಲಾಕ್ಬಿಟ್ರು ಪ್ರೊಡಕ್ಷನ್ ಹೌಸ್ದು. ಏನು ಇನ್ನು ಅನ್ಲೆಸ್ ನಿಮಗೆ ನೆಕ್ಸ್ಟ್ ಇಂಟಿಮೇಷನ್ ಕೊಡೋ ತನಕ ಯಾರು ಏನೋ ಕೇಳೋಕ್ಕೆ ಹೋಗಬೇಡಿ ಹಂಗೆ ಹಿಂಗೆ ಅಂತ. ಸೊ ನಮ್ಮದು ಗ್ರೂಪ್ ಏನಿದೆಯಲ್ಲ, ಬೇರೆ ಬೇರೆ ಅಸಿಸ್ಟೆಂಟ್ ಡೈರೆಕ್ಟರ್ಸು, ಅಸೋಸಿಯೇಟ್ ಡೈರೆಕ್ಟರ್ಸ್ ಹಂಗೆ ಫೋನಲ್ಲಿ ಮಾತಾಡ್ತಿರುವಾಗ ಎಲ್ಲ ನಮ್ಮ ಊರಿಗೆ ಹೋಗಿದ್ದೀವಿ. ಬಟ್ ವಿಚಾರಿಸ್ತಾ ಇದ್ವಲ್ಲ ಏನು ಮಾಡ್ತಿದ್ದೀರೋ ಏನೋ ಅಂತ. ಬೆಂಗಳೂರಲ್ಲಿ ಒಂದಿಷ್ಟು ಸಿನಿಮಾಗಳು ನಡೀತಾ ಇತ್ತವಾಗ. ನನ್ನ ಫ್ರೆಂಡ್ ಒಬ್ಬ ಇಲ್ಲಿದ್ದ, ಅವನಿಗೆ ಸ್ಯಾಲ್ರಿ ಬರ್ತಾ ಇರಲಿಲ್ಲ. ಸೊ ಅವನು ಏನು ಮಾಡಬೇಕಾಯ್ತು, ಈ ಟೊಮೆಟೊನೇ ಕೊಂಡ್ಕೊಳ್ಳೋನು ಯಾವಾಗಲೂ. ಏನು ಮಾಡೋನು, ಮನೆಯಲ್ಲಿ ಒಂದು ಟೊಮೆಟೊದೊಂದು ಪಲ್ಯ ಮಾಡಿಕೊಂಡು ಬ್ರೆಡ್ಡಲ್ಲಿ ಹಿಡ್ಕೊಂಡು ತಿನ್ನೋನು. ನಾನು ಅದನ್ನೇ ಮಾಡ್ತಾ ಇರಬೇಡ, ಹೋಗಿ ಪ್ರೊಡ್ಯೂಸರಿಗೆ ಕೇಳು, ಸಿನಿಮಾ ಮಾಡ್ತಾ ಇದ್ದಾರೆ ತಾನೇ ಅಂದಮೇಲೆ ದುಡ್ಡು ಕೊಡಬೇಕು. ಅವನು ಹಂಗೆ ಮಾಡ್ದ. ಆಮೇಲೆ ಆ ಟೊಮೆಟೊ ತಿಂದು ಅವನಿಗೆ ಅಪೆಂಡಿಸೈಟಿಸ್ ಆಪ್ರೇಷನ್ ಮಾಡಿಸ್ಬೇಕಾಯ್ತು. ಓಕೆ. ಯಾಕೆಂದರೆ 2 ತಿಂಗಳು ಬರೀ ಅದನ್ನೇ ತಿಂದಿದ್ದಾನು ಅವನು ದುಡ್ಡು ಉಳಿಸೋದಕ್ಕೆ. ಏನಕ್ಕೆ, ಅವನು ಮನೆ ರೆಂಟ್ ಕಟ್ಟಬೇಕಿತ್ತು. ಅವ್ನು ಬೆಂಗಳೂರು ಅವನಲ್ಲ, ಹೊರಗಿಂದ ಬಂದಿದ್ದಾನೆ. ಮನೆ ರೆಂಟ್ ಕಟ್ಟಬೇಕಿತ್ತು, ಬೇರೆದೆಲ್ಲ ನಡೆಸ್ಬೇಕಿತ್ತು. ಸೊ ಈ ಅತಿ ಕಷ್ಟದ ಪರಿಸ್ಥಿತಿಗೆ ಹೋಗ್ಬಿಡ್ತೀವಿ ಅಸಿಸ್ಟೆಂಟ್ಸು, ಅಸೋಸಿಯೇಟ್ಸು. ಬಟ್ ಏನಂದರೆ ಯಾವಾಗಲೂ ಡೈರೆಕ್ಟರ್ ಅನ್ನೋದು ಇದೆಯಲ್ಲ, ಡೈರೆಕ್ಟರ್ ಈ ಶುಡ್ ಲೀಡ್ ಫ್ರಮ್ ದ ಫ್ರಂಟ್. ಅವರೊಂದು ಎಕ್ಸಾಂಪಲ್ ಆಗಬೇಕು. ಇವಾಗ ನಮ್ಗೆ ಏನಂದರೆ, ಇವಾಗ ನಮ್ಗೆ ಎಷ್ಟು ಕಥೆಗಳಿದೆ ಅವ್ರ ಬಗ್ಗೆ ಹೇಳೋಕ್ಕೆ ಅಂದರೆ, ಈಗ ನೋಡಿ ನಿಮಗೆ ನಮ್ಮನ್ನು ಇನ್ಸ್ಪೈಟ್ ಎಲ್ಲರನ್ನು ಚೆನ್ನಾಗಿ ನೋಡ್ಕೊಂಡಿರೋದೊಂದು ಅಲ್ಲದೆ, ನಮಗೆ ಶೂಟಿಂಗಲ್ಲಿ ಎಂತೆಂಥ ಎಕ್ಸ್ಪೀರಿಯನ್ಸ್ಗಳಾಗಿದೆ. ನಾವು ಶೂಟಿಂಗ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಟೈಮ್ ಮಳೆ ಬರ್ತಾಯಿತ್ತು. ಮಳೆ ಬಂದಾಗ ಉಪ್ಪಿ ಸರ್ ಎಷ್ಟು ಎಕ್ಸ್ಟ್ರೀಮ್ ಪಾಸಿಟಿವ್ ಮನುಷ್ಯ ಅಂದರೆ, ನೀವು ಅಷ್ಟು ಪಾಸಿಟಿವ್ ಆಗಿರೋರನ್ನ ನೋಡೋಕ್ಕೆ ಆಗಲ್ಲ. ಕ್ಯಾರವನ್ ಒಳಗೆ ಹೋಗ್ತಿರ್ಲಿಲ್ಲ. ಇರ್ರಿ ಪಾಸಿಟಿವ್ ಆಗಿರ್ರಿ, ನಿಂತ್ಕೊಳ್ಳೋದು ನೋಡ್ರಿ. ಇವಾಗ ಮಳೆ ಅನ್ನೋರು, ಮಳೆ. ನಾವು ಹೈದ್ರಾಬಾದು ರಾಮೋಜಿರಾವ್ ಸಿಟಿಗೆ ಶೂಟ್ಗೆ ಹೋಗಿದ್ದೀವಿ. ಶೂಟ್ಗೆ ಹೋದಾಗ ಅಲ್ಲಿ ಫೋರ್ಕಾಸ್ಟ್ ನೋಡಿದ್ರು, ಫುಲ್ ಮಳೆ, ಬೆಳಗ್ಗೆಯಿಂದ ಮಳೆ ಬರ್ತಾನೇ ಇದೆ. ನಾವು ಮಾಮೂಲಿ ಇನ್ನು ಶೂಟ್ ಹೆಂಗೂ ಕ್ಯಾನ್ಸಲ್ ಆಗುತ್ತೆ ಅಂದ್ಬಿಟ್ಟು ರೂಮ್ಗೆ ಹೋದ್ವಿ. ಅದು 2 ಗಂಟೆ ಕಾಲ್ ಶೀಟ್ ಇದ್ದಿದ್ದು. ರೂಮ್ಗೆ ಹೋದ್ವಿ, ಕ್ಯಾನ್ಸಲ್ ಆಗುತ್ತಲ್ಲ, ಆವಾಗಲೂ ಮಳೆ ಬರ್ತಾನೆ ಇದೆ. ಸರ್ ಅಷ್ಟೇ ಅಲ್ವಾ ಕ್ಯಾನ್ಸಲ್ಲು, ಇನ್ನೇನು ರೆಡಿ ಮಾಡೋದು ಬೇಡ ಅಂದಾಗ, ಯಾಕ್ರಿ ಕ್ಯಾನ್ಸಲ್ಲು, ಮಾಡೋಣ ರೀ ಅಂತ ಅಂದರು. ನಮ್ಗೆ ಆಶ್ಚರ್ಯ ಆಯಿತು. ಓಕೆ, ಇದಕ್ಕೆ ಮುಂಚೆ ಮಾಡಿದ್ದೀವಿ, ಈ ಥರ ಮಳೇಲಿ ಹೆಂಗೆ ಶೂಟ್ ಮಾಡೋಕ್ಕೆ ಸಾಧ್ಯ ಅಂತ ಹೋದ್ವಿ. ನಾವು ಲೊಕೇಶನ್ಗೆ ಹೋಗಿದ್ದೀವಿ. ದೊಡ್ಡ 180 ಫೀಟ್ ಕ್ರೇನು ಗೀನು ಲೈಟು ಎಲ್ಲ ಹಾಕ್ತಾಯಿದ್ದಾರೆ. ಅಲ್ಲಿ ತೆಲುಗು ಅವರೆಲ್ಲ ಕೇಳ್ತಾ ಇದ್ದಾರೆ,
ಸರ್ ಏನು ಪಿಚ್ಚಕ್ಕಿಂದ మీకు ಇಲ್ಲೆಲ್ಲ ಹೆಂಗೆ ಶೂಟ್ ಮಾಡೋಕ್ಕಾಗುತ್ತೆ ನೀವು? ಈ ಮಳೆನಲ್ಲಿ ಅದು ಡ್ರಿಸಲ್ಲು ಅಲ್ಲ, ಜೋರಾಗಿ ಮಳೆ ಬರ್ತಾ ಇದೆ, ಶೂಟಿಂಗು ಸ್ಟಾರ್ಟ್ ಮಾಡಬೇಕು. ನಾವು ಏನು ಹಿಂಗೆ ಅಂತ ಇದ್ದಾರೆ ಅಂತ ಬಂದ್ವಿ. ಆಮೇಲೆ ಅವ್ರದ್ದೆಲ್ಲ ಹೆವಿ ಕಾಸ್ಟ್ಯೂಮು ಹೆಂಗಿದೆ ಅಂದರೆ ಒಂದೊಂದು 10 kg 15 kg ಕಾಸ್ಟ್ಯೂಮು. ಅದಲ್ಲದೆ ಹಿಂದಿನ ಶೂಟಲ್ಲಿ ಅವ್ರ ಕಾಲು ಬಿದ್ದಿರೋದು ನೋಡ್ಕೊಂಡಿಲ್ಲ, ಪಸ್ಸು ಬಂದ್ಬಿಡಿತ್ತು, ಅವ್ರಿಗೆ ಪಸ್ ಕ್ರಿಯೇಟ್ ಆಗಿಬಿಟ್ಟಿತ್ತು, ಕಾಲು ಊದ್ಕೊಂಡಿದೆ, ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಪ್ಲಸ್ ಅದ್ರ ಮೇಲೆ ಕುದುರೆನ ಯೂಸ್ ಮಾಡಬೇಕು. ಫುಲ್ ಡೇ ಮಳೆ ಬರ್ತಾನೇ ಇದೆ. ಶೂಟ್ ಮಾಡಿದ್ವಿ, ಯಾಕೆಂದರೆ ಇನ್ನು ಮತ್ತೆ ಎಲ್ಲೋ ಹೋಗಿ ಇಷ್ಟು ಜನ, ದೊಡ್ಡ ಕ್ರೂ ಬೇರೆ, ಅದು 400-500 ಜನ ಇದ್ದೀವಿ, ಇಷ್ಟು ಜನ ಶೂಟ್ ನಿಲ್ಸೋದು ಹೆಂಗೆ ಅಂತ. ಬ್ಯೂಟಿಫುಲ್ಲಾಗಿ ಬಂತು, ಶಾರ್ಟ್ಸು ತೆಗೆದ್ರು. ಕೊನೆಗೆ ಅವ್ರಿಗೆ ನಿಂತ್ಕೊಳ್ಳೋಕ್ಕಾಗಲಿಲ್ಲ, ಕುದುರೆ ಮೇಲೆ ಹತ್ತಕ್ಕಾಗಲಿಲ್ಲ. ಈ ಕಾಲನ್ನು ಹಿಂಗೆ ಎತ್ತಬೇಕಾಯ್ತು, ಲಿಟ್ರಲಿ ಪಸ್ ಫಾರ್ಮ್ ಆಗೋಗ್ಬಿಟ್ಟಿತ್ತು ಅವ್ರಿಗೆ. ಫುಲ್ ಶೂಟಿಂಗನ್ನು ಕಂಪ್ಲೀಟ್ ಮಾಡಿದ್ರು. ನಾವು ಇವತ್ತಿಗೂ ಆ ಥರ ಎಲ್ಲ ನಡೀತಾ ಅಂತ ಹೇಳೋಕ್ಕಾಗತ್ತೆ. ಅಂದರೆ ನೀವು ನೋಡಿ, ಆ ಥರ ಕಥೆಗಳನ್ನು ಯು ಶುಡ್ ಲೀಡ್ ಬೈ ಎನ್ ಎಕ್ಸಾಂಪಲ್. ಅಂಥ ಕಥೆಗಳೆಲ್ಲ ನಾವು ಲೈಫಲ್ಲಿ ಮರೆಯೋಕ್ಕೆ ಆಗಲ್ಲ. ಆ ಥರದ್ದು ಈ ಸಿನಿಮಾದಲ್ಲಿ ಮಿನಿಮಮ್ ಅಂದರೂ 50 ಕತೆ ಮಿರಾಕಲ್ಗಳು ನಡೆದಿದೆ. ಇನ್ನೇನು ಬೆಳಕಾಗ್ತಾ ಇದೆ, ಇನ್ನೇನು ತೆಗಿಯೋಕ್ಕೆ ಆಗಲ್ಲ, ಇಷ್ಟೊಂದು ಜನ ಬಂದುಬಿಟ್ಟಿದ್ದಾರೆ, ಬಾಂಬೆ ಕಳಿಸ್ಬೇಕು ಅವ್ರನ್ನ ಅಂದಾಗೆಲ್ಲ. ಬಟ್ ಅವರು ನಾವು ಟೆನ್ಷನ್ ಆಗ್ತೀವಿ, ಏನಪ್ಪ ಮಾಡೋಕ್ಕಾಗಲ್ಲ, ಮಳೆ ಬಂತು. ಯಾವಾಗಲೂ ನೋಡಿದಾಗ ನಿಮ್ಗೆ ಅನಿಸುತ್ತೆ 1000 ಜನ ಇದ್ದಾಗ ಹೊಟ್ಟೆ ಉರಿತಾ ಇರುತ್ತೆ ಪಾಪ ನಿರ್ಮಾಪಕರು ಏನು ಅಂತ. ಅಷ್ಟು ಖರ್ಚು ಮಾಡಿರ್ತಾರೆ, ಬಟ್ ಮಾಮೂಲಿಯಾಗಿ ನಕ್ಕೊಂಡು ರೇಗಿಸ್ತಾ ಇರ್ತಾರೆ. ಏನು ಇವರು ಹಿಂಗೆ ಆರಾಮಾಗಿದ್ದಾರಲ್ಲ ಅಂತ ಯೋಚನೆ ಮಾಡಿದ್ರೆ ಕಂಪ್ಲೀಟ್ ಮಾಡ್ತಾರೆ ಆ ಕೆಲಸನ. ಆ ಥರ ಒಂದು ಪಾಸಿಟಿವ್ ಮನುಷ್ಯನ ನೀವು ನೋಡೋಕೆ ಸಾಧ್ಯನೇ ಇಲ್ಲ, ಒಪ್ಪಿಸಿರ್ತಾರೆ. ಸೊ ಈ ಸ್ಯಾಲ್ರಿ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಇಲ್ಲಿ ಇದು ಹೆಂಗಿದೆ ಅಂದರೆ, ಈಗ ಅಸಿಸ್ಟೆಂಟು ಅಸೋಸಿಯೇಟ್ ಡೈರೆಕ್ಟ್ರು ಎಷ್ಟು ಸಂಬಳ ಕೇಳಬೇಕು ನಾನು ಅನ್ನೋ ಪ್ರಶ್ನೆ, ಅದು ಐ ಥಿಂಕ್ ಎಕ್ಸ್ಪೀರಿಯನ್ಸಿಂದ ಬರ್ತಾ ಹೋಗುತ್ತೆ. ಆ ಎಕ್ಸ್ಪೀರಿಯನ್ಸ್ ಮುಖ್ಯ. ಏನಕ್ಕೆ ಅಂದರೆ ನಾಳೆ ದಿನ ಡೈರೆಕ್ಟರ್ ಆದಾಗ ಪ್ರೊಡ್ಯೂಸರ್ ಹತ್ರನೂ ಅದೇ ಎಕ್ಸ್ಪೀರಿಯನ್ಸೇ ವರ್ಕ್ ಆಗೋದು. ನನ್ನಲ್ಲಿ ನನ್ನ ಕತೆಗೆ, ನನ್ನ ಸ್ಕಿಲ್ ಸೆಟ್ಗೆ, ನಾನು ಮಾಡಿರೋ ಒಂದು ಪ್ರಪಂಚಕ್ಕೆ, ನಾನು ತರೋ ಆ್ಯಕ್ಟರ್ಸ್ಗೆ, ನಾನು ಮಾಡೋಕ್ಕೆ ಹೋಗಿರೋ ಸಿನಿಮಾಗೆ ಎಷ್ಟು ಬಡ್ಜೆಟ್ ಬೇಕು, ಎಷ್ಟು ರೆಮ್ಯುನರೇಷನ್ ಬೇಕು, ಅದನ್ನು ಈ ಅಸಿಸ್ಟೆಂಟ್ ಆಗಿರುವಾಗಲೇ ಕೇಳಬೇಕಾಗತ್ತೆ. ಸೊ ಲಾಸ್ಟ್ ಒಂದು ಮೀಟಿಂಗಲ್ಲಿ ಪ್ರೊಡ್ಯೂಸರ್ ಏನಂದರು ಅಂದರೆ, ನೋಡ್ರಿ ಕನ್ನಡದಲ್ಲಿ 200 ಸಿನಿಮಾ ನಡೆಯುತ್ತೆ, ಒಂದೊಂದರಲ್ಲಿ 5 ಅಸೋಸಿಯೇಟ್ ಅಸಿಸ್ಟೆಂಟ್ ಇದ್ದಾರೆ ಅಂದ್ರೂ ಎಷ್ಟು 1000 ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇದ್ದಾರೆ, ನಿಮ್ಮನ್ನೇ ಏನಕ್ಕೆ ತಗೋಬೇಕು ಅಂದರು. ಸರ್ ಹಂಗಂದರೆ ಬೇಡ ಬಿಡಿ ಸರ್, ಇಟ್ಸ್ ಓಕೆ ಅಂತ ಬಿಟ್ಟು ಬಂದ್ವಿ. ಯಾಕಂದರೆ ಅಲ್ಲೇ ಗೊತ್ತಾಗುತ್ತೆ ಯೋಚನೆ ಏನು. ಆ ಯೋಚನೆ ಜೊತೆ ಇನ್ನೊಂದು 3 ವರ್ಷ ಹೋಗ್ಬೇಕಾಗತ್ತೆ, ವರ್ಕ್ ಆಗೋದಿಲ್ಲ. ಆಮೇಲೆ ತುಂಬ ಜನ ಡೈರೆಕ್ಟರ್ಗಳಿಗೆ ಸಂಬಳ ಯಾಕೆ ಕೊಡಬೇಕು ಅಂತ ಕೇಳೋರು. ಹಾಂ, ಎಕ್ಸಾಕ್ಟ್ಲಿ. ಸಂಬಳ ಏನಕ್ಕೆ ಕೊಡಬೇಕು ಅಂತ ಕೇಳ್ತಿದ್ದಾರೆ ಅಂದರೆ ಅಲ್ಲೇ ಗೊತ್ತಾಗುತ್ತೆ, 3 ವರ್ಷ ನಡೆಯೋಕ್ಕಾಗಲ್ಲ ಅದ್ರ ಜೊತೆ. ಅಲ್ಲ ಏನಂದರೆ, ನಿಮಗೆ ಕಾಸಿಗೆ ಅಂತ ಬಂದರೆ ಕಾಸು ಸಿಗುತ್ತೆ, ಕನಸಿಟ್ಕೊಂಡ್ಬಂದರೆ ಕಾಸು ಸಿಗಲ್ಲ. ಅದು ಅವ್ರಿಗೆ ಗೊತ್ತಿದೆ. ಈಗ ನೀನು ಕನಸು ಅಂತ ಬಂದಿದ್ದಾನೆ, ಇವನು ಏನೇನೋ ಅಚೀವ್ ಮಾಡಬೇಕು, ದೊಡ್ಡದಾಗಿ ಬಂದಿದ್ದಾನೆ, ಇವನು ಕಾಸು ಕೊಡದೇ ಇದ್ರೂ ಸುಮ್ಮನೆ ಇರ್ತಾನೆ ಅನ್ನೋದೊಂದು ಮೈಂಡ್ ಸೆಟ್ ಅದು. ಅದರಲ್ಲಿ ನೀವು ನೋಡಿದ್ರೆ ಕೆಲವು ಪ್ರೊಡಕ್ಷನ್ ಹೌಸ್ ಅದು ಹೆಂಗಾಗಿದೆ ಅಂದರೆ, ಇವಾಗ ಒಂದು ಒಕ್ಕೂಟ ಇರ್ಬೋದು, ಇನ್ನೊಂದು ಇರ್ಬೋದು, ಅವರೆಲ್ಲ ಕಾಸ್ಗಷ್ಟೇ ಬಂದು ಮಾಡ್ತಾರೆ. ಕೆಲಸ ಮಾಡೋಗಿದ ತಕ್ಷಣ ನಮ್ಗೆ ದುಡ್ಡು ಕೊಡಿ ಅಂತಾರೆ. ಅವ್ರಿಗೊಂದು ಒಕ್ಕೂಟ ಇದೆ, ಒಂದು ಇದಿದೆ. ಇಲ್ಲಿ ಯಾರು ನಿಮಗೆ ಬಂದು ಇದೆ, ಒಂದು ಟೀಮ್ ಇದೆ ಡೈರೆಕ್ಟರ್ಸ್ಗೆ ಅಂತ, ಒಂದು ಇದೆ ಅಸೋಸಿಯೇಟ್ ಡೈರೆಕ್ಟರ್ಸ್ಗೆ, ಅಸಿಸ್ಟೆಂಟ್ಗೆ ಅಂತ. ಬಟ್ ಅದು ಅಷ್ಟೊಂದು ಇದಾಗಿಲ್ಲ, ಸ್ಟ್ರಾಂಗ್ ಫೋರ್ಸ್ ಇಲ್ಲ. ಅದು ಇವಾಗ ಇಷ್ಟೇ ಕೊಡಬೇಕು ಅಂತ ಮಾಡೋದು ಇದಿಲ್ಲ. ಅದು ನಿಮಗೆ ಆ ಸಂಸ್ಥೆ, ಆ ನಿರ್ದೇಶಕರ ಮೇಲೆ ಡಿಪೆಂಡ್. ದುಡ್ಡು ಭಾಳ ಮುಖ್ಯ ಮನುಷ್ಯನಿಗೆ. ಏನೇ ಕನ್ಸು ಕಟ್ಕೊಂಡ್ಬಂದ್ರು, ಫೈನಲಿ ಏನೇ ಮಾಡ್ಬೇಕಂತ ಬಂದ್ರು ಒಂದು ಬೇಸಿಕ್ ಅವ್ರೇನು ಈಗ ನಾನೊಂದು ಹಾರ್ಶ್ ಟ್ರೂತ್ ಹೇಳ್ತೀನಿ. ನೀವು ಎಷ್ಟೋ ಸತಿ ತುಂಬ ದೊಡ್ಡ ಸ್ಟಾರ್ಗೆ ಅಡ್ವಾನ್ಸ್ ಕೊಟ್ಟಿರ್ತಾರೆ, ಆ ಫಿಲಮ್ ಮಾಡೋಕ್ಕಾಗಲ್ಲ, ಕೆಲವು ಅಡ್ವಾನ್ಸ್ ಬರೋದು ಇಲ್ಲ ಅಂತ ಇಟ್ಕೊಳ್ಳಿ. ಲಕ್ಷ ಅಡ್ವಾನ್ಸ್ ಕೊಟ್ಟಾಗ ನಿಮ್ಗೆ ಏನು ಅಸೋಸಿಯೇಟ್ ಅಸಿಸ್ಟೆಂಟ್ ಅಂದಾಗ ನಿಮ್ಗೆ ಏನೇನು ಲಕ್ಷ ಚಾರ್ಜ್ ಮಾಡಲ್ಲ ಅವರು. ಅವರ ಬೇಸಿಕ್ ನೆಸೆಸಿಟೀಸ್ ನೋಡಿಕೊಂಡ್ರೆ ಸಾಕು. ಅದು ಹೆಂಗಿದೆ ಗೊತ್ತಾ, ಈಗ ಯಾವುದೋ ಒಂದು ನಾಯಿ ಇದು ಕಲ್ಲು ಹೊಡೆದ್ರು ಕಚ್ಚಲ್ಲ ಅಂದರೆ ಹೊಡಿತಾನೆ ಇರ್ತಾರೆ ಅಷ್ಟೇ. ಅದು ಇನ್ನೊಂದು ಮಾತಿದೆ, ಬೇರೆಯವ್ರಿಗೆಲ್ಲ ಪೇಮೆಂಟ್ ಕರೆಕ್ಟಾಗಿ ಕೊಡ್ತಾರೆ. ಲೈಕ್ ಸೆಟ್ ಡಿಪಾರ್ಟ್ಮೆಂಟ್ಗಾಗಲಿ, ಕ್ಯಾಮ್ರಾಮನ್ ಅಸಿಸ್ಟೆಂಟ್ಸ್ಗೆ ಪೇಮೆಂಟ್ ಹೋಗುತ್ತೆ. ಇದೇ ಮಾತನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ, ನಾಳೆ ಬೆಳಿಗ್ಗೆ ನೀವು ಕೋಟಿ ಸಂಪಾದನೆ ಮಾಡ್ತೀರಾ, ನಮ್ಗೇನಾದ್ರು ವಾಪಸ್ ಕೊಡ್ತೀರಾ, ಎಕ್ಸ್ಪೀರಿಯನ್ಸ್ ಕಲ್ತ್ಕೊಂಡು ಹೋಗಿ. ಇನ್ನೊಂದು ಏನು ಹೇಳಿದ್ದು ನಾವು ನಿಜವಾಗ್ಲೂ ಒಂದು ಇಂಡಸ್ಟ್ರಿ ನಿಮ್ಗೆ ತುಂಬ ದೊಡ್ಡದಾಗಿ ಬೆಳಿಬೇಕಂದ್ರೆ, ರೈಟರ್ಸು ಅಂದರೆ ನಿಮಗೆ ಓಕೆ, ಒಂದು ಬುಕ್ಕು 2 ಪೆನ್ ತಾನೇ ಇವ್ನಿಗೆ ಎಷ್ಟು ಬೇಕಾಗ್ಬೋದು ಅಂತ ಯೋಚನೆ ಮಾಡಿದ್ರೆ ಬರಲ್ಲ. ಯಾಕೆಂದ್ರೆ ಎವ್ರಿಥಿಂಗ್ ಸ್ಟಾರ್ಟ್ಸ್ ಫ್ರಮ್ ರೈಟಿಂಗ್. ತುಂಬಾ ಜನಕ್ಕೆ ನೀನ್ ಬರವಣಿಗೆಗೆ ಕಾಸು ಕೊಟ್ರೆ ಅವ್ನು ಇನ್ನೂ ಚೆನ್ನಾಗಿ ಬರೀತಾನೆ. ಅವನು
ಬರಿಬೇಕು, ರಾತ್ರಿ ಏನ್ ಊಟ ಮಾಡ್ಲಿ, ಯಾರ ಹತ್ರ ಕಾಸು ಕೇಳಲಿ ಅಂತ ಹೇಳಿದ್ರೆ ಅವ್ನು ಏನ್ ಬರೀತಾನೆ ಹೋಗಿ, ಈ ತಿಂಗಳು EMI ಹೆಂಗ್ ಕಟ್ಲಿ ಅವ್ನಿಗೊಂದು ಬೇಸಿಕ್. ಸಿ ಎಲ್ಲ ಹೇಳ್ತೀವಲ್ವಾ, ಕೇರಳ ಫಿಲ್ಮ್ಸ್ ಹಿಂಗ್ ನಡೀತಾ ಇದೆ ಹಂಗ್ ನಡೀತಾ ಇದೆ ಅಂತ. ದೇ ಸ್ಟಾರ್ಟೆಡ್ ರೆಸ್ಪೆಕ್ಟಿಂಗ್ ದೇರ್ ವರ್ಕ್. ರೈಟರ್ಸಿಗೆ ಪ್ರಮೋಟ್ ಮಾಡಕ್ ಶುರು ಮಾಡಿದ್ರು, ರೈಟರ್ಸಿಗೆ ಅವರು ಕ್ರೆಡಿಟ್ ಕೊಡೋಕೆ ಶುರು ಮಾಡಿದ್ರು, ಹಣ ಕೊಡೋಕೆ ಶುರು ಮಾಡಿದ್ರು. ಅದಕ್ಕೆ ಇವತ್ತು ಶ್ಯಾಮ್ ಪುಷ್ಕರನ್ನು, ದಿಲೀಶ್ ಪೋತನ್ ಆ ಥರದೆಲ್ಲ ಒಳ್ಳೊಳ್ಳೆ ರೈಟರ್ಸ್ ಬರ್ತಾ ಇರೋದು. ಇವತ್ತು ನೀವು ಬಾಲಿವುಡ್ಗೆ ಹೋಗಿ, ರೈಟರ್ಸ್ ಆರ್ ಗೆಟಿಂಗ್ ಪೇಯ್ಡ್. ಹಾಲಿವುಡಲ್ಲೆಲ್ಲ ರೈಟರ್ಸನ್ನ ಡೈರೆಕ್ಟರ್ಗಿಂತ ಒಂದು ಸ್ಟೆಪ್ ಮೇಲೆ ಟ್ರೀಟ್ ಮಾಡ್ತಾರೆ. ಅದು ಕೊಡೋಕೆ ಶುರು ಮಾಡ್ಬೇಕಲ್ವಾ. ರೈಟಿಂಗ್ ಅಂದರೆ ಏನು, ಪೆನ್ನು ಬುಕ್ ತಾನೇ, ಅವ್ನಿಗೆ ಎಷ್ಟು ಬೇಕು ಮಹಾ ತರಿಸ್ಕೊಡೋ, ಒಂದು 3 ಪೆನ್ನು 6 ಬುಕ್ ತರಿಸ್ಕೊಡೋ ಅಂದರೆ ಬರೆದು ಬಿಡೋಕ್ಕಾಗಲ್ಲ. ಅವ್ರ ಜೀವನ ಅಷ್ಟೊಂದು ಅದೆಲ್ಲ ದಾಟಿ ಬರಬೇಕು. ಅದೇ ರೀಸನ್ಗೆ ನಮಗೆ ರೈಟರ್ಸ್ ಇಲ್ಲ ಕನ್ನಡದಲ್ಲಿ, ತುಂಬಾ ಕಡಿಮೆ ರೈಟರ್ಸ್ ಇರೋದೇ ಆ ರೀಸನ್ಗೆ. ಆಕ್ಚುಲಿ ನೀವು ಅದು ನೋಡು, ಉಪ್ಪಿ ಸರ್ಗೆ ಹೇಳ್ತಾ ಇದ್ರಲ್ಲ, ರೈಟರ್ಸನ್ನ ಕೆಲವರು ಅದನ್ನ ಬಿಡ್ತಾರೆ, ನಿಮಗೆ ಕಾಸು ಕೊಡಲ್ಲ, ಆಮೇಲೆ ನೀವು ಕ್ರೆಡಿಟ್ ಕೊಡಲ್ಲ ಅಂತ. ಅದೆಂಥ ದೊಡ್ಡ ಮಾತು. ಹೋದಾಗ ಜೋಬಲ್ಲಿ ಇಟ್ಕೊಂಡಿದ್ದಾಗ ವಿ ಮನೋಹರ್ ಅವರು ಇವ್ನು ಬರ್ದಿರೋದು ಚೆನ್ನಾಗಿದೆ ಕೊಡೋ ಅಂದರು. ಯಾಕೆಂದರೆ ಅವ್ರು ಅವಾಗ ಇನ್ನು ಹಾರ್ಡ್ಲಿ ಒಂದು 20 ವರ್ಷ 19 ವರ್ಷದ ಹುಡುಗ. ಅವರು ಹೋದ್ರು, ಅವ್ರು ಕೊಟ್ಟರು, ಕಾಶಿನಾಥ್ ಅವ್ರು ಅವಕಾಶ ಕೊಟ್ಟರು. ಅದಕ್ಕೆ ಅಲ್ವಾ ಇವತ್ತು ಉಪ್ಪಿ ಸರ್ ಅನ್ನೋರು ಅಷ್ಟು ದೊಡ್ಡದಾಗಿ ಬಂದಿದ್ದು. ಇವತ್ತು ಅವ್ರು ಅದನ್ನೇ ಮಾಡ್ತಾ ಇದ್ದಾರೆ. ಅವ್ರಿಗೇನು ಸಿಕ್ಕಿತ್ತು ಅದನ್ನೇ ವಾಪಸ್ ಕೊಡ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಬರೆಯೋಕ್ಕೆ ಅವಕಾಶ ಕೊಟ್ಟರು, ನಮಗೆಲ್ಲ ಇದನ್ನು ಮಾಡ್ರಿ ಅಂತ ಹೇಳಿದ್ರು, ಕೆಲಸ ಕಲಿಸ್ಕೊಟ್ರು. ಅದು ಮಾಡ್ತಾ ಹೋಗಬೇಕು ಡೈರೆಕ್ಟರ್ಸು. ಅದು ಬಿಟ್ಬಿಟ್ಟು ಆಮೇಲೆ ನಾನು ಎಷ್ಟೋ ಸತಿ ನೋಡಿದ್ದೀನಿ, ಒಂದು ಸೆಟ್ಟಲ್ಲಿ 25 ಲಕ್ಷ 50 ಲಕ್ಷ ಎಲ್ಲ ಒಟ್ಟೋಗಿರುತ್ತೆ. ಆ ಅಸಿಸ್ಟೆಂಟ್ ಡೈರೆಕ್ಟರ್ದು 3,000 ಉಳಿಸ್ಬಿಟ್ರೆ ಅವ್ರಿಗೆ ಏನೋ ಖುಷಿ. ಇಲ್ಲ ನಾನೊಂದು ಸಿನಿಮಾ ಹೋಗುತ್ತೆ, ನಿಮ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಾನೊಂದು ಸಿನಿಮಾ ಕೆಲಸ ಮಾಡಿದೆ, ಹೆಸರು ಬೇಡ ಸಿನಿಮಾ ಹೆಸರು ಹೇಳ್ತೀನಿ. ಪಾರ್ಟಿಗಂತ ಒಂದು 50 ಲಕ್ಷ ಖರ್ಚು ಮಾಡಿದ್ದಾರೆ ಸಿನಿಮಾ, ಥ್ರೋಟ್ ಸಿನಿಮಾ ಪಾರ್ಟಿಗಂತ. ಅಂಡ್ ಆ ಸಿನಿಮಾ, ಅದೊಂದೇ ಸಿನಿಮಾ ನನಗೆ ಪೇಮೆಂಟು ಬಂದಿದ್ದು. ಟು ಬಿ ಫ್ರ್ಯಾಂಕು, ನಾನು 10 ವರ್ಷದಿಂದ ಏನು ಕೆಲಸ ಮಾಡ್ತಾ ಇದ್ದೀನಿ ಇಂಡಸ್ಟ್ರಿಯಲ್ಲಿ, ಅದೊಂದೇ ಸಿನಿಮಾ ಲಾಸ್ಟ್ ಸಿನಿಮಾ. ಪೇಮೆಂಟ್ ತೊಗೊಂಡ್ಮೇಲೆ ನಾನು ಅಸೋಸಿಯೇಟಾಗಿ ಕೆಲಸ ನಿಲ್ಲಿಸಿದ್ದು, ಡೈರೆಕ್ಷನ್ ಟ್ರಯಲ್ ಸ್ಟಾರ್ಟ್ ಮಾಡಿದ್ದು. ಅದಕ್ಕಿಂತ ಮುಂಚೆ ಸಿನಿಮಾಗಳು ವೆಲ್ ಆ್ಯಂಡ್ ಗುಡ್ ಪ್ರೊಡ್ಯೂಸರ್ಸ್, ಯಾರೂ ಫೈನಾನ್ಸ್ ತಂದು ಪಿಕ್ಚರ್ ಮಾಡಿದವ್ರು ಯಾರೂ ಇಲ್ಲ ಅದರಲ್ಲಿ, ನಾನು ಕೆಲಸ ಮಾಡಿರೋದ್ರಲ್ಲಿ. ಬಟ್ ಪೇಮೆಂಟ್ ಅಂತ ಕೇಳಿದ ತಕ್ಷಣ ಮಾತೇ ಬರ್ತಾ ಇರಲಿಲ್ಲ ಆಚೆಗೆ. ಎಲ್ಲರೂ ಒಂದು ಮಾತಾಡೋರು, ನಿನಗೆ ಸಿನಿಮಾ ಮುಗಿಸಿದ ತಕ್ಷಣ ದೊಡ್ಡದಾಗಿ ಕೊಡ್ತೀನಿ ಅಂತ. ದೊಡ್ಡದಾಗಿ ಕೊಟ್ಟು ಕಳಿಸ್ತಾ ಇದ್ರು ಅಷ್ಟೇ, ಇನ್ನೇನು ಇಲ್ಲ. ಅದೇ ಆಗ್ತಾ ಇದ್ದು. ನಾವು ಒಂದು ಫಿಲಮ್ ಮಾಡಿದಾಗ ನನಗೆ ಡೈಲಾಗ್ಸು ಬರಿಬೇಕು ಅಂತ ಹೇಳಿದ್ರು. ನಾನು ಡೈಲಾಗ್ಸು ಬರೆದಿದ್ದೆ, ಆ ಫಿಲಮ್ಗೆ ಕೋ ಡೈರೆಕ್ಟರ್ ಆಗೋ ವರ್ಕ್ ಮಾಡಿದ್ದೆ. ಕರೋನಾ ಟೈಮ್ ಬೇರೆ, ಅವಾಗ ಕೆಲಸ ಬೇಕು, ಏನು ಸಿಕ್ಕಿದ್ರು ಮಾಡೋಣ ಅನ್ನೋದು. ಕರೋನಾ ಆದಮೇಲಿಂದ ಸಿನಿಮಾ ನಡೆಯುತ್ತೆ ಅನ್ನೋದೇ ಒಂದು ಭಯ ಆಯಿತು. ನಡೀತಿದೆಯಲ್ಲ ಮಾಡೋಣ ಅಂತ ಹೋದೆ. ಅವರೊಂದು 5,000 ರೂಪಾಯಿಯೂ ಇದಾಗ್ತಾಯಿಲ್ಲ, 6 months ಸ್ಪೆಂಡ್ ಮಾಡ್ತಾಯಿದ್ವಿ. ಕೊನೆಗೆ ನಾನು ಒಂದಿನ ಮೆಸೇಜ್ ಹಾಕ್ಬಿಟ್ಟೆ ಗ್ರೂಪಲ್ಲಿ. ನಾನು ಕೇಳಿದೆ, ಸರ್ ಸರಸ್ವತಿನ ಯಾಮಾರಿಸಿ ನೀವು ಲಕ್ಷ್ಮೀನಿಗೆಲ್ಲ ಹೋದ್ರೆ ಹೆಂಗಾಗತ್ತೆ ಸರ್, ನಿಜವಾಗ್ಲೂ ಆಗಲ್ಲ ಅದನ್ನಂತ. ಕೊನೆಗೆ ಆ ಫಿಲಮ್ ರಿಲೀಸೇ ಆಗಲಿಲ್ಲ. ಕರೋನಾ ಆಗಿದ್ದು ಯಾವಾಗ 4 ವರ್ಷ ಆಯಿತು. 4 ವರ್ಷ ಇಷ್ಟೊತ್ತಿಗೆ ಅದು ಹಾರ್ಡ್ ಡಿಸ್ಕ್ಗೆ ಹೋಗ್ಬಿಟ್ಟಿರುತ್ತೆ. ಅದು 4 ವರ್ಷ ಅವ್ರು ಖರ್ಚು ಮಾಡಿರೋದು 1.5 ಕೋಟಿ 2 ಕೋಟಿ ಫಿಲಮ್ ಮಾಡಿದ್ದಾರೆ, ಹೋಯ್ತಲ್ವಾ ಅದು. ಅಲ್ಲ, ತುಂಬಾ ಸಿನಿಮಾಗಳು ಹಂಗೆ ಆಗೋದು. ಆಮೇಲೆ ಮೊನ್ನೆ ನನಗೆ ಆಕ್ಚುಲಿ ಖುಷಿ ಆಯ್ತು. ಫಸ್ಟ್ ಟೈಮು ರೈಟರ್ಸ್ಗೆ ಮಾಸ್ತಿ ಅವ್ರಿಗೆ, ಜಡೇಶ್ ಅವ್ರಿಗೆ ಕಾರ್ ಕೊಟ್ಟಿದ್ದಾರೆ. ಪರವಾಗಿಲ್ಲ, ರೈಟರ್ಸ್ ಕಾರ್ ತಗೊಳ್ಳೋದು, ರೈಟರ್ಸ್ ಕಾರೇ ಕಳಿಸ್ತಿರ್ಲಿಲ್ಲ ಮನೆಗೆ, ಇವಾಗ ಕಾರ್ ಕೊಡಿಸ್ತಾ ಇದಾರಲ್ಲ, ನಿಜವಾಗ್ಲೂ ಖುಷಿ ಆಯ್ತು. ಅದನ್ನ ಪರವಾಗಿಲ್ಲ, ಇನ್ನು ಗ್ಯಾರಂಟಿ ಈ ಒಂದು ಲೆವೆಲ್ಗೆ ಹೋಗುತ್ತೆ ಅಂತ. ನನ್ಗೊಬ್ಬ ಡೈರೆಕ್ಟರ್ ಪರಿಚಯ ತೆಲುಗಲ್ಲಿ, ಸ್ಟಾರ್ ಡೈರೆಕ್ಟರ್, ಒಂದು ಲೆವೆಲಲ್ಲಿರೋ ಡೈರೆಕ್ಟ್ರೆ. ಅವ್ನು ಫಸ್ಟ್ ಸಿನಿಮಾ ಬಂದು ನನ್ನ ಸೀನಿಯರು, ನನ್ನ ಫ್ರೆಂಡ್ಗೆ ಸೀನಿಯರು, ನನಗೆ ಪರಿಚಯ. ಅವ್ನು ಫಸ್ಟ್ ಸಿನಿಮಾ ಬಂದು ಕನ್ನಡಕ್ಕೆ ಅಸಿಸ್ಟೆಂಟಾಗಿ ಬಂದ. ಅವ್ನು ಶಾರ್ಟ್ ಫಿಲಮ್ ನೋಡಿ ಕರೆಸಿ, ರೈಟಿಂಗ್ ಇಷ್ಟ ಆಗಿ ಕರೆಸಿ ಸ್ಕ್ರೀನ್ ಪ್ಲೇ ಬರ್ಸಿದ್ದಾರೆ. ಆಲ್ಮೋಸ್ಟ್ ಒಂದು 15-20 ದಿನ ಇಲ್ಲೇ ರೂಮ್ ಹಾಕಿ ಎಲ್ಲ ಬರೆದು ಅವ್ನು ಊರಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಕೇಳಿದ್ದಾನೆ. 5,000 ಕೈ ಕೊಟ್ಬಿಟ್ಟು ಹೋಗ್ಬಿಟ್ಟು ಅಂತ. ಅವ್ನು 5,000 ಇಷ್ಟೇನಾ ಅಂತ ಕೇಳಿದೆ. ಅವ್ನು ಶಾರ್ಟ್ ಫಿಲಮ್ ನೋಡ್ಬಿಟ್ಟೆ, ತುಂಬ ಜನ ಆಫರ್ ಕೊಟ್ಟಿದ್ದಾರೆ, 10 ಲಕ್ಷ ಕೊಡ್ತೀನಿ ಬಂದ್ಬರಿ ಆ ಥರ ಎಲ್ಲ ಆಫರ್ ಕೊಟ್ಟು. ಇವ್ನಿಗೆ 5,000 ನೋಡ್ಬಿಟ್ಟು ಅವ್ನು ಹೋದವ್ನು ವಾಪಸ್ಸೇ ಬಂದಿಲ್ಲ. ಇವಾಗ ಫೋನ್ ಮಾಡಿದ್ರು ಬೆಂಗಳೂರಿಗೆ ಬರೋ ಅಂದ್ರು ಬೆಂಗಳೂರಿಗೆ ಬರೋ, ನಿಮ್ಮ ಸವಾಸ ಬೇಡ ಅಂತ. ನಾನು ಅಲ್ಲ, ಅದೆಲ್ಲ ವರ್ಕ್ ಆಗುತ್ತೆ ಅಂತ. ಈಗ ಶಾರ್ಟ್ ಫಿಲಿಮ್ ಮಾಡಿ ಅವ್ನು ಸಿನಿಮಾ ಮಾಡ್ತೀನಿ ಅಂತ ಹೋದಾಗ ಅದನ್ನ ಅಕ್ಸೆಪ್ಟ್ ಮಾಡ್ತಾರ ಪ್ರೊಡ್ಯೂಸರ್. ಆ ಶಾರ್ಟ್ ಫಿಲಿಮ್ ನೋಡಿ ಆ ಕೆಪಾಸಿಟಿ ಗೊತ್ತಾಗುತ್ತೆ ಅವ್ರಿಗೆ. ಇವಾಗ ಏನು ಗೊತ್ತಾ, ಗಾನ್ ಆರ್ ದ ಡೇಸ್. ನೀವು ನಾನು ಸರ್ ಒಂದು ಕತೆ ಇದೆ, ಒಂದು ಲೈನ್ ಇದೆ, ಒಂದು ಇದಿದೆ, ಯಾರು ಇವತ್ತು ಇಂಪ್ರೆಸ್ ಆಗಲ್ಲ. ಯಾಕೆಂದರೆ ಇವತ್ತು ನೀವು ಯಾವುದೇ ಒಂದು ನಿರ್ಮಾಪಕ ಒಂದು ಫಿಲಮ್ ಅಂತ ಅಂದಿದ ತಕ್ಷಣ ಫಸ್ಟು ಅವ್ರಿಗೆ 3 ಯೋಚನೆ ಮಾಡ್ತಾರೆ. ಒಂದು ಥಿಯೇಟ್ರಿಕಲ್ಲಿ ಎಷ್ಟು ದುಡ್ಡು ಬರುತ್ತೆ, ಇನ್ನೊಂದು OTTನಲ್ಲಿ ಎಷ್ಟು ಬರುತ್ತೆ, ಇದಕ್ಕೇನಾಗುತ್ತೆ ಅನ್ನೋದನ್ನೇ ಯೋಚನೆ ಮಾಡಬೇಕು. ಬಜೆಟ್ ಏನು ಅಂತ. ಇವತ್ತು ನೀವು ಎಲ್ಲ ಕ್ಲಾರಿಟಿ ಇಟ್ಕೊಂಡೇ ಹೋಗಬೇಕು. ನೀವು ಯಾವ ಹೀರೋಗೆ ಮಾಡ್ತಾ ಇದ್ದೀರಾ, ಏನು ಕಂಟೆಂಟ್ ಮಾಡ್ತಾ ಇದ್ದೀರಾ, ನಿಮ್ಮ ಬಜೆಟ್ ಏನು, ನೀವು ಯಾವ ಆಡಿಯನ್ಸಿಗೆ ಕೇಟ್ರ್ ಮಾಡ್ತೀರಾ, ಎಲ್ಲ ನಿಮಗೆ ಎಷ್ಟು ಕ್ಲಾರಿಟಿ ಇದೆಯೋ ಅವ್ರು ಅಷ್ಟು ಇಂಪ್ರೆಸ್ ಆಗ್ತಾರೆ. ಪ್ಲಸ್ ನಿಮ್ಗೇನಂದರೆ ಬರೀ ಕಥೆನೇ ಅಲ್ಲದೆ ನೀನು ಏನು ಮಾಡ್ಬೋದು ಅನ್ನೋದು ಒಂದು ಅಡಿಷ್ನಲ್ಲಾಗಿ ಏನಾದರೂ ಇರಬೇಕು. ಅದು ಇಟ್ ಕುಡ್ ಬಿ ಶೋ ರೀಲ್ ಆಗಿರ್ಬೋದು, ನೀನು ಅಥವಾ ಒಂದು ಶಾರ್ಟ್ ಫಿಲಮ್ ಮಾಡಿರ್ಬೋದು, ಶೋ ರೀಲ್ ಇರ್ಬೋದು, ಇಲ್ಲ ಈಗೆಲ್ಲ ಮ್ಯಾಗ್ಝೈನ್ಸ್ ಬಂದಿದೆ, ನೀನೊಂದು ಮ್ಯಾಗ್ಝೈನು, ಆಲ್ಬಂಬು ಏನಾದರೂ ಮಾಡ್ಕೊಂಡು ಹೋಗ್ಬೋದು. ಬಟ್ ಇವತ್ತು ಏನಂತಂದರೆ
ದೊಡ್ಡ ಪ್ರೊಡಕ್ಷನ್ ಹೌಸಸ್ಗಳಿದೆ ಇವತ್ತು ವೀನಸ್ ಎಂಟರ್ಟೈನರ್ಸು, ಲಹರಿ, KRG, ಹೊಂಬಾಳೆ, KVN ಅವರೆಲ್ಲ ಏನಂದರೆ ಸ್ಲೋಲಿ ಅವರು ಇವಾಗ ಬಾಲಿವುಡ್ಡಲ್ಲಿ ಏನು ಕಲ್ಚರ್ ಇತ್ತು, ನೀವು ಮೇಲ್ ಕಳಿಸ್ಬೇಕು. ಮೊದಲಿನ ಥರ ನೀವು ನಾನೊಂದು ಜೋಳಿಗೆನಲ್ಲಿ ಸ್ಕ್ರಿಪ್ಟ್ ಎತ್ಕೊಂಡು ಹೋಗ್ಬಿಟ್ಟು ಸರ್ ಹೇಳ್ತೀನಿ ಅಂದರೆ ಎಲ್ಲ ಕೇಳಲ್ಲ, ಮೇಲ್ ಕಳಿಸಿ ಅಂತಾರೆ. ಸ್ವಾ ಅಂತ ಇದೆ ನಿಮಗೆ, ಅದೇ ಸ್ಕ್ರೀನ್ ರೈಟರ್ಸ್ ಅಸೋಸಿಯೇಷನಲ್ಲಿ ನೀನು ಮೆಂಬರ್ ಆಗಿರಪ್ಪ, ಫಸ್ಟ್ ಮೇಲ್ ಕಳಿಸು. ಬಿಕಾಸ್ ತುಂಬ ಜನ ಏನಂದರೆ ಇದು ನನ್ನ ಕತೆ, ಉಪ್ಪಿ ಸರ್ಗೆ ಆಗಿರಲಿಲ್ವಾ ಇದು ನನ್ನ ಕತೆ ಅಂತ ಬಂದು TV ಕೂತ್ಕೋತಾರೆ. ಆ ಸವಾಸನೆ ಬೇಡ, ಫಸ್ಟ್ ನೀನು ಮೇಲ್ ಕಳಿಸು. ಮೇಲ್ ಅಂದರೆ ನಿಮ್ಗೆ ಇದ್ದೇ ಇರುತ್ತೆ. ರಿಜಿಸ್ಟ್ರ್ ಮಾಡು, ಇಲ್ಲ ಕೋರ್ಟಲ್ಲಿ ಹೋಗಿ ನೀನು ರಿಜಿಸ್ಟ್ರ್ ಮಾಡ್ಕೊ. ರಿಜಿಸ್ಟ್ರ್ ಮಾಡಿರೋ ಕ್ಲೈಂಟ್ ಕಳಿಸು. ಈಗ ಮೊನ್ನೆ ಕಾರ್ತಿಕ್ ಅವರು ಹಿಂದೂಗೆ ಇದು ಕೊಡಬೇಕಾದ್ರೆ ಅವ್ರು ಅದೇ ಹೇಳಿರೋದು, ಸರ್ ಸ್ಕ್ರೀನ್ ಯಾರೇ ಇದ್ರೂ ನೀವು ಮೇಲ್ ಕಳಿಸಿ, ನಮ್ಮದು ಟೀಮ್ ಇದೆ, ಅವ್ರು ಓದ್ತಾರೆ. ಇಫ್ ದೇ ಫೀಲ್ ದಟ್ ಇಂಟ್ರೆಸ್ಟಿಂಗ್ ವಿ ವಿಲ್ ಕಾಲ್ ಯು. ನೆಕ್ಸ್ಟ್ ಸ್ಟೆಪ್, ಒನ್ ಸ್ಟೆಪ್ ಅಟ್ ಎ ಟೈಮ್. ಹೋಗಿದ ತಕ್ಷಣ ನಿಮ್ಗೆ ಯಾರೂ ಎಂಥ ಕತೆ ನೀವು ಬಾಹುಬಲಿನೇ ತೊಗೊಂಡೋದ್ರೂ ತಗೊಳಪ್ಪ ಅಡ್ವಾನ್ಸ್ ಅಂತ ಇವತ್ತು ಯಾರೂ ಕೊಟ್ಟು ಕಳ್ಸಲ್ಲ. ಇವತ್ತು ಬೇರೆ ಪ್ರಾಸೆಸ್ಸೇ ಇದೆ. ಸೊ ನೀವೇನು ಕೇಳಿದ್ರಲ್ಲ ಶಾರ್ಟ್ ಫಿಲ್ಮ್ ಮಾಡಿದ್ರೆ ಸಿಗುತ್ತಾ ಅಂತ, ನಾನು ನೋಡಿರೋ ಕೇಸಸ್ ಹೆಂಗೆ ವರ್ಕ್ ಆಗಿದೆ ಅಂದರೆ, ಅವ್ರ ಹತ್ರ ಆಗಲೇ ಫುಲ್ ಸಿನಿಮಾದು ಸ್ಕ್ರಿಪ್ಟ್ ಇದೆ, ಅದ್ರ ಬಗ್ಗೆ ಕತೆ ಹೇಳಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದರೆ ಆ ಸಿನಿಮಾದೊಂದು ತುಣುಕು ತೋರಿಸೋ, ಏನಾದ್ರು ಒಂದು ಫೀಲ್ ತೋರಿಸೋ ಅಂದಾಗ ಅದ್ರದ್ದೊಂದು ಸೀನ್ ತೊಗೊಂಡೋ ಅಥವಾ ಅದ್ರದ್ದು ಅದು ಯಾವ ಥರ ಟೋನಲ್ಲಿ ಬರುತ್ತೆ ಅಂತ ತೊಗೊಂಡು ಶಾರ್ಟ್ ಫಿಲ್ಮ್ ಮಾಡಿ ಆಮೇಲೆ ನೆಕ್ಸ್ಟ್ ಲೆವೆಲ್ ಸಿನಿಮಾ ಮಾಡಿಸ್ಕೊಂಡಿದ್ದಾರೆ. ಸೊ ಅದು ಈಸ್ ಅ ಗುಡ್ ಮೂವ್. ಅಂದರೆ ನಾನು ಒಂದು ಇಂಟರ್ವ್ಯೂ ನೋಡಿದ್ದೆ, ಅಂದರೆ ತಮಿಳ್ ಸಿನಿಮಾಲಿ ಈಗ ಲವ್ ಟುಡೇ ಅನ್ನೋ ಸಿನಿಮಾ ಬಂತು. ಆ ಒಬ್ಬ ಪ್ರದೀಪ್ ರಂಗನಾಥ್ ಅಂತ ಹೇಳ್ತಾರೆ, ಅವರು ಕೂಡ ಒಂದು ಅಪ್ರೋಚ್ಗೆ ಹೋದಾಗ ಪ್ರೊಡ್ಯೂಸರ್ ಏನ್ ಮಾಡಿದಾರೆ, ಓಕೆ ನೀವು ಈ ಸೀಕ್ವೆನ್ಸ್ ನ ಶೂಟ್ ಮಾಡ್ಕೊಂಡು ಬನ್ನಿ, ನಾನು ಇದಕ್ಕೆ ಬಜೆಟ್ ಕೊಡ್ತೀನಿ. ಸೇಮ್ ಥಿಂಗ್ ದಸರಾ ಡೈರೆಕ್ಟರ್ ಅವ್ರಿಗೂ ಆಗಿದೆ. ಐ ಕ್ಯಾನ್ ನಾನು ಜಡ್ಜ್ ಮಾಡ್ಬೋದು ನಿಮ್ಮ ಕೆಪಾಸಿಟಿ ಏನು. ಅದು ಆ್ಯಕ್ಚುಲಿ ಒಳ್ಳೇದು, ನಿಜವಾಗ್ಲೂ ಖುಷಿ ಆಗುತ್ತೆ ಆ ಥರ ಇದ್ರೆ. ಏನಕ್ಕೆ ಅಂದರೆ ನೀವು ಇವಾಗ ಸುಮ್ಮನೆ ಹೋಗ್ಬಿಟ್ಟು ಇವಾಗ ನಾನೊಂದು ಕತೆ ಹೇಳ್ತೀನಿ, ನಾನು ಯಾವುದೇ ಕತೆ ಹೇಳಿದ್ರು ನನಗೊಂದು ವಿಜುವಲೈಸೇಷನ್ ಇರುತ್ತೆ, ನಿಮ್ದೊಂದು ಇಮ್ಯಾಜಿನೇಷನ್ ಇರುತ್ತೆ. ಅದು ಒಂದು ಕಾಸ್ಟ್ಯೂಮೇ ಇರ್ಬೋದು, ಇನ್ನೊಂದೇ ಇರ್ಬೋದು. ಇದನ್ನ ಹೆಂಗೆ ಇವನು ಮಾಡ್ಬೋದು ಅನ್ನೋದು ಒಂದು ಕುತೂಹಲ ಅವ್ರಿಗೂ ಇದ್ದೇ ಇರುತ್ತೆ. ನೀವು ಯಾವ ಡೈರೆಕ್ಟರ್ ಹತ್ರ ಕೆಲಸ ಮಾಡಿದ್ದೀರಾ, ಏನು ಮಾಡಿದ್ದೀರಾ, ಅಥವಾ ನೀವು ಕೆಲಸನೇ ಮಾಡಿಲ್ಲ ಅಂದರೆ ನೀವೇನು ಶೂಟ್ ಮಾಡ್ಕೊಂಡು ಬರ್ತೀರಾ ಅನ್ನೋದಿದೆ. ಆಮೇಲೆ ಮೇನ್ ಆಗಿ ಟೀಮ್ ಡೈನಾಮಿಕ್ಸ್ ಇವ್ರು ಹೇಳ್ತಾ ಇರೋದ್ರಲ್ಲೇ, ನೀವು ಯಾವ ಟೀಮ್ ಜೊತೆ ಕೆಲಸ ಮಾಡ್ತೀರಲ್ಲ, ಶಾರ್ಟ್ ಫಿಲ್ಮಲ್ಲಿ ಅದೇ DOP, ಅದೇ ಮ್ಯೂಸಿಕ್ ಡೈರೆಕ್ಟ್ರು, ಅದೇ VFX ಅವ್ರ ಜೊತೆ ಕೆಲಸ ಮಾಡೋದು ಶಾರ್ಟ್ ಫಿಲ್ಮ್ ಮಾಡಿ ತೋರಿಸಿದಾಗ, ಓಕೆ ಇವ್ರಿಗೆ ಕೆಪಾಸಿಟಿ ಇದೆ, ಇವ್ರು ನೆಕ್ಸ್ಟ್ ಇದೇ ಟೀಮ್ ಹಿಡ್ಕೊಂಡು ಒಂದು ಫೀಚರ್ ಫಿಲ್ಮ್ ಮಾಡ್ಬೋದು, ನಾವು ಜಸ್ಟು ಎಮೋಷನಲ್ಲು ಸಪೋರ್ಟು, ಫೈನಾನ್ಷಿಯಲ್ ಸಪೋರ್ಟ್, ಒಂದು ಬ್ಯಾಕಿಂಗ್ ಕೊಟ್ಟರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ ಅನ್ನೋ ವಿಚಾರದಲ್ಲಿ ಮಾಡ್ತಾರೆ ಆ ಥರ. ಬಟ್ ಇವಾಗ ನಂಗೆ ಏನಂದರೆ ತುಂಬ ಮುಖ್ಯವಾಗಿ ಇವತ್ತಿಗೆ ಮ್ಯಾಕ್ಸಿಮಮ್ ನಿಮಗೆ ಎಡಿಟಿಂಗ್ ಅನ್ನೋದು ತುಂಬ ಸುಲಭನೇ. ಅಂದರೆ ಸುಲಭ ಇನ್ ದ ಸೆನ್ಸ್ ನಿಮ್ಗೆ ಅಟ್ಲೀಸ್ಟ್ ಒಂದು ಬೇಸಿಕ್ ಎಡಿಟಿಂಗ್ ಕಲ್ತ್ಕೋಬೋದು. ಇವತ್ತು ಯೂಟ್ಯೂಬಲ್ಲಾಗಲಿ ಬೇಸಿಕ್ FCPನೋ ಫೋನಲ್ಲೇ ಬಂದ್ಬಿಟ್ಟಿದೆ, ಬಂದಿದೆ. ಅಪ್ಲೋಡ್ ಮಾಡ್ತಿದ್ದಾರೆ. ಎಷ್ಟು ಎಡಿಟ್ ಗೊತ್ತಿರುತ್ತೋ ಅಷ್ಟು ನಿಮಗೆ ಬೆಟರು, ನಿಮ್ಗೊಂದು ಕ್ಲಾರಿಟಿ ಇರುತ್ತೆ, ನನಗೆ ಇಷ್ಟೇ ಬೇಕು ಇಷ್ಟೇ ಬೇಡ ಅಂತ. ಶಾರ್ಟ್ ಫಿಲಮ್ ವಿಷಯಕ್ಕೆ ಬಂದರೆ ಎರಡು ಥರ ವಿಚಾರ. ಒಂದು ಶಾರ್ಟ್ ಫಿಲಮನ್ನು ನಿನ್ನ ಕಲಿಕೆಗೆ, ನೀನು ಇವಾಗ ಒಂದು ಸ್ಟೋರಿನ ನಾನು ಹೆಂಗೆ ಕನ್ಸೀವ್ ಮಾಡ್ಬೋದು, ನಾನು ಹೆಂಗೆ ಪ್ರೆಸೆಂಟ್ ಮಾಡ್ಬೋದು ಅನ್ನೋದು ಇನ್ನೊಂದು ಕಲಿಕೆ. ಫಸ್ಟು ಆ ಥರದಲ್ಲಿ ಎಲ್ಲನೂ ಪ್ರೊಡ್ಯೂಸರಿಂದನೇ ಏನೋ ಬಂದ್ಬಿಡುತ್ತೆ, ಸಿನಿಮಾ ಒಪ್ಕೊಂಡ್ಬಿಡ್ತಾರೆ ಅಂತಲೇ ಮಾಡೋಕ್ಕಾಗಲ್ಲ. ಕೆಲವು ನಾವು ಕಲಿಯೋಕ್ಕೆ ತುಂಬ ಮಾಡಿರ್ತೀವಿ. ಒಂದು ಕಲಿಕೆಗೆ ಮಾಡ್ಬೋದು, ಇನ್ನೊಂದು ನೀವು ಹೇಳ್ದಂಗೆ ಒಬ್ಬ ಪ್ರೊಡ್ಯೂಸರ್ನ ಅಪ್ರೋಚ್ ಮಾಡಬೇಕಾದ್ರೆ ನೀನು ಏನು ಕತೆ ತೊಗೊಂಡು ಹೋಗ್ತಾ ಇದೆಯಾ, ಆ ಕತೆಗೆ ರಿಲೇಟಬಲ್ ಆಗಿ ನೀನು ಟೆಕ್ನಿಕಲಿ ಎಷ್ಟು ಗುಡ್ ಇದೆಯಾ ಅಂತ. ಯಾಕೆಂದರೆ ಪ್ರತಿ ಪ್ರೊಡ್ಯೂಸರ್ ಹೇಳೋದನ್ನು ನೀವು ಯೋಚನೆ ಮಾಡಿ, ಅವಾಗಿಂದ ಒಂದೇ ಹೇಳೋದು, ಸರ್ ಇವ್ನು ಕತೆ ಹೇಳ್ದಂಗೆ ಶೂಟ್ ಮಾಡಿಲ್ಲ, ಇವ್ನು ಹೇಳಿದ ಕತೆನೇ ಒಂದು, ಶೂಟ್ ಮಾಡಿರೋದೇ ಒಂದು ಅಂತಾರೆ. ಸೊ ಇದರಲ್ಲಿ ಪ್ರೊಡ್ಯೂಸರ್ಸು ಎಷ್ಟು ಕ್ಲಾರಿಟಿ ಇದ್ದರೆ, ಇವಾಗ ನೀವು ಆಲ್ಮೋಸ್ಟ್ ಆಲ್ ಬಿಗ್ ಪ್ರೊಡಕ್ಷನ್ ಹೌಸ್ ಯಾವ್ಯಾವುದು ಸೋಫಾರ್ ನಾನು ಇವಾಗ ಹೆಸರುಗಳು ಹೇಳಿದ್ದು ಬಿಗ್ ಪ್ರೊಡಕ್ಷನ್ ಹೌಸಸ್ ಇದೆ, ಅವರೆಲ್ಲ ದೇ ಆರ್ ವೆರಿ ಪರ್ಟಿಕ್ಯುಲರ್. ಇವ್ನು ಯಾರು ಸುಮ್ಮನೆ ಅವರೆಲ್ಲ ಬಂದು ನೀನು ಕತೆ ಹೇಳಿದಾರೆ ಆನ್ಲೈನ್ ಸಖತ್ ಇಷ್ಟ ಆಗೋಯ್ತು ಮಾಡಿಬಿಡೋಣ ಅಂತೆಲ್ಲ ಮಾಡೋದೇ ಇಲ್ಲ. ಆ ಥರ ತಲೆಯಲ್ಲಿ ಯಾರೂ ಇಟ್ಕೋಬೇಡಿ. ಇವಾಗ ಯಾರೇ ಬರ್ತಾರೆ ಅವರಾಗಲಿ ತುಂಬ ಪ್ರಿಪೇರ್ಡ್ ಆಗಿ ಬನ್ನಿ. ನಮ್ಗೇನಾಗುತ್ತೆ ಅಂದರೆ ಸುಮ್ಮನೆ ಕೂತಿರ್ತೀವಿ ನಾವು, ಅಂದರೆ ಏನೋ ನಾನು ಡೈರೆಕ್ಟರ್ ಆಗಬೇಕಂತ ಸುಮ್ಮನೆ ಕೂತಿರ್ತೀವಿ. ನಮ್ಮ ಟೈಮ್ ಬರುತ್ತೆ, ಯಾರಿಗೋ ಸಡನ್ನಾಗಿ ಕರ್ಸಿದ್ರು ಒಂದು ಪ್ರೊಡಕ್ಷನ್ ಹೌಸ್ಗೆ, ಅವಾಗ ನೀವು ಪ್ರಿಪೇರೇ ಆಗಿರಲ್ಲ. ಅವಾಗ ನೀವೇನು ಮಾಡ್ತೀರಾ, ಹೆಂಗಾದ್ರೂ ಮಾಡಿ ಇದನ್ನು ಗಿಟ್ಟಿಸ್ಕೊಂಡ್ಬಿಡ್ಬೇಕು ಅಂತ ಏನೇನೋ ಮಾಡೋಕ್ಕೆ ಹೋಗ್ತೀರಾ, ಅವಾಗ ವರ್ಕ್ ಆಗಲ್ಲ. ನೀನು ಎಷ್ಟು ಪ್ರಿಪೇರ್ಡ್ ಆಗಿರ್ತೀಯ, ನ್ಯಾಚುರಲ್ ಆಗಿ ನಿನ್ನ ಕಾನ್ಫಿಡೆನ್ಸ್ ಅಷ್ಟೇ ಬರುತ್ತೆ, ಅವ್ರನ್ನ ಅಲ್ಲೇ ಬರುತ್ತೆ. ಅಲ್ಲ ನೀನು ಖಾಲಿ ಇದ್ದಾಗೆಲ್ಲ ನಾನು ಬಿಡೋ ಯಾರೋ ಅವ್ರು ಕರೆದಾಗ ಹೋಗಿ ನೋಡ್ಕೊಂಡು ಅವಾಗ ಮಾತಾಡೋಣ ಅಂದರೆ ಅದು ವರ್ಕ್ ಆಗಲ್ಲ. ಎಷ್ಟಾಗತ್ತೆ ಪ್ರಿಪೇರ್ ಆಗಿ ಬರೀ ಒಂದು ಲೈನು ಕತೆ ಹಿಡ್ಕೊಂಡು ಇವತ್ತು ಇಂಪ್ರೆಸ್ ಮಾಡೋದು ನಿಜವಾಗ್ಲೂ ಆಗಲ್ಲ. ಬೆಸ್ಟ್ ಇವಾಗ ನಾವೆಲ್ಲ ಇವಾಗ ಉಪ್ಪಿ ಸರ್ ಹತ್ರ ಕೆಲಸ ಮಾಡಿದೀವಿ ಅಂತಾನೆ ಹೇಳ್ತೀವಿ. ಹಂಗೆ ಅಂದಿದ ತಕ್ಷಣ ನಮ್ಗೆ ಇವಾಗ ನೀ ಕೆಲಸ ಮಾಡಿದ್ಯಾ ಬಾರೋ ಅಂತ ನಮ್ಗೆ ಇನ್ನೂವರೆಗೂ ಯಾರು ಅಡ್ವಾನ್ಸ್ ಕೊಡಲ್ಲ. ಹಂಗೆ ಅವರು ಕೇಳ್ತಾರೆ, ಹೌದಪ್ಪ ತುಂಬಾ ಜನ ಹಂಗೆ ಹೇಳ್ತಾರೆ. ಯಾರಿಗೊತ್ತು ಉಪ್ಪಿ ಸರ್ಗೆ ಫೋನು ಮಾಡ್ಬೋದು ಅವರು, ಸರ್ ಇವ್ನೇನು ನಿಮ್ಮ ಜೊತೆ ಕೆಲಸ ಮಾಡಿದ್ನ ಸರ್ ಅಂತ. ಲಕ್ಕಿಲಿ ನಮಗೆ ಅದನ್ನ ಒಂದ್ಸಲಿ ಹೇಳ್ಬಿಡ್ತೀನಿ ಉಪ್ಪಿ ಸರ್ಗೆ, ಸರ್ ನಿಮ್ಗೆ ಯಾರು ಫೋನ್ ಮಾಡಿದ್ರು ಒಳ್ಳೇದು ಹೇಳಿ ಸರ್ ಅಂತ.
ಅವರು ಅಲ್ಲ ಮಾಡವಾಗ ಕೆಲಸ ಮಾಡಿಲ್ಲ ಈಗ ಒಳ್ಳೇದು ಬೇರೆ ಹೇಳ್ತಾರೆ ಅಂತಾನೆ ಅವ್ರ ರಿಪ್ಲೈ. ಓಕೆ, ಓವರ್ ಆಲ್ ಈಗ ಹೇಳ್ದಂಗೆ ಗುರು ಒಂದಷ್ಟು ಮೇಜರ್ ಪ್ರೊಡಕ್ಷನ್ ಟೀಮ್ ಇದೆ ಇವತ್ತು. ನೀನು ಒಂದಷ್ಟು ಪ್ರೊಸೀಜರ್ಗಳಿದೆ, ನಾವು ಸ್ಕ್ರಿಪ್ಟ್ನ ಕಳಿಸ್ತೀವಿ, ಅದು ನೋಡೋಕೆ ಒಂದು ಟೀಮ್ ಇದೆ, ಜಡ್ಜ್ ಮಾಡ್ತಾರೆ, ಒಂದು ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತಿದೆ. ಹೊಸಬ್ರು ಬಂದಾಗ ಹೆಂಗೆ ಕತೆ, ಹೊಸ ಪ್ರೊಡ್ಯೂಸರ್ಗಳು ಅಪ್ರೋಚ್ ಮಾಡಿದ್ವಿ, ತುಂಬ ಜನಕ್ಕೆ ಸಿನಿಮಾ ಮಾಡೋಕೆ ಆಸೆಗಳಿರುತ್ತೆ, ಆಮೇಲೆ ಅವ್ರಿಗೆ ಕ್ಲಾರಿಟಿ ಇರುತ್ತೆ, ನಾವು ಸಿನಿಮಾ ಮಾಡಬೇಕು, ನಾವು ಸಿನಿಮಾನ ಹೀಗೆ ಅದಕ್ಕೊಂದು ಪ್ರೊಸೀಜರ್ ಇದೆ ಅಂತೆಲ್ಲ ಪ್ಲಾನ್ ಮಾಡ್ಕೊಂಡೇ ಬರ್ತಾರೆ. ಬಟ್ ಅಂಥವ್ರ ಕತೆಗಳು ಹೊಸಬ್ರದ್ದು ನಾನು ಹೇಳ್ತೀನಿ, ಹೊಸ ಪ್ರೊಡಕ್ಷನ್ ಹೌಸಸ್ಸು ನಾನು ತುಂಬ ನೋಡಿದ್ದೀನಿ. ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸಲ್ಲೂ ನಾವು ಸ್ವಲ್ಪ ನಾನು ಅಂದರೆ ಕೆ ಪಿ ಶ್ರೀಕಾಂತ್ ಅವ್ರಿಗೆ ಕ್ರೆಡಿಟು, ಪಾಪ ಅವರೇ ನನ್ನ ಎಲ್ಲ ಕಡೆ ಇದು ಮಾಡಿಸಿರೋದು. ಅಂದರೆ ನನಗೆ ವಿಷಯಗಳು ಗೊತ್ತಾಗ್ತಾ ಹೋಗಿರೋದು. ನನಗೇನಂದರೆ ಹೊಸ ಪ್ರೊಡಕ್ಷನ್ ಅವರು ಏನು ಮಾಡ್ಬೋದು ಅಂದರೆ, ನಾವೇ ನಮಗೆ ಗೊತ್ತಿರೋ 4 ಜನ ಜೊತೆ ಸೇರಿಕೊಂಡು ಗುರು ನೀನಿದು 1 ಲಕ್ಷ 5 ಲಕ್ಷ ಹಾಕ್ಬಿಟ್ರೆ ನಿನಗೆ 3 ಕೋಟಿ ಬಂದ್ಬಿಡುತ್ತೆ ಅನ್ನೋದನ್ನೆಲ್ಲ ನಂಬೇಡಿ. ಆ ಥರ ಎಲ್ಲ ಯಾವುದು ನಂಬೇಡಿ. ಇನ್ಸ್ಟೆಡ್ ಈ ಯಾವ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ ಇದೆ, ಸಿನಿಮಾನ ಯಾರು ಆಳ ಅಂತರ ಎಲ್ಲ ಗೊತ್ತಿದ್ದಾರೆ, ಅವ್ರ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಕೇಳಿ ಕೂತ್ಕೊಂಡು ಏನಾಗುತ್ತೆ, ಯಾವ ಥಿಯೇಟ್ರಲ್ಲಿ ಏನಾಗುತ್ತೆ. ಆಮೇಲೆ ಅವರೆಲ್ಲ ಅಪ್ರೋಚಬಲ್. ಇವತ್ತು ನೀವು ಕೆ ಪಿ ಶ್ರೀಕಾಂತ್ ಅವ್ರ ಹತ್ರ ಹೋಗ್ತೀರಾ, ಅಪ್ರೋಚಬಲ್. ಕಾರ್ತಿಕ್ ಅವ್ರ ಹತ್ರ ಹೋಗ್ತೀರಾ, ಅಪ್ರೋಚಬಲ್. ಇಲ್ಲ ಸುಪ್ರೀತ್ ಯಾರೋ ಹೋಗ್ತೀರಾ, ಅಪ್ರೋಚಬಲ್. ಅವರೆಲ್ಲ ಕೂತ್ಕೊಂಡು ನಿಮ್ಗೆ ಹೇಳ್ಕೊಡ್ತಾರೆ ಎಲ್ಲಿ ಯಾವ ಥಿಯೇಟ್ರಲ್ಲಿ ನಿಮಗೆ ಯಾವ ಊರಲ್ಲಿ ಯಾವ ಥಿಯೇಟ್ರಲ್ಲಿ ಏನು ಕಲೆಕ್ಷನ್ ಆಗುತ್ತೆ, ಮಲ್ಟಿಪ್ಲೆಕ್ಸಲ್ಲಿ ಏನು ಶೇರ್ ಬರುತ್ತೆ, ನಿಮ್ಗೆ ಏನು ಗೊತ್ತಿಲ್ಲದೆ ಸುಮ್ಮನೆ ಯಾರೋ ಬಂದು ಹೇಳಿದ್ರು ಸ್ಟೈಲಾಗಿ 50 ಲಕ್ಷ ಹಾಕಪ್ಪ ನಿನಗೆ 30 ಕೋಟಿ, ಅವೆಲ್ಲ ಆಗತ್ತೆ. ಹಂಗೆ ಅದು ಯಾವ ಬಿಸ್ನೆಸ್ಸಲ್ಲೂ ನಡೆಯಲ್ಲ. ಆಗ್ತಾ ಇರೋದು ಏನಂದ್ರೆ ಲಾಂಗ್ ಟರ್ಮ್ ಪ್ರೊಸೆಸ್ ಇರ್ಬೇಕು. ಯಾವುದೇ ಬಿಸ್ನೆಸ್ ಆದ್ರೂ ಲಾಂಗ್ ರನ್ ಅಲ್ಲೇ ವರ್ಕೌಟ್ ಆಗುತ್ತೆ. ಮಾತಾಡಿ ಅವ್ರಗಳನ್ನ ನೀವು ಇವಾಗ ಸೀದಾ ಅವ್ರ ಆಫೀಸ್ಗೆ ಹೋದ್ರೆ ಅವ್ರೇನು ತಳ್ಳಿಬಿಡ್ತಾರ ನಿಮಗೆ? ಅವ್ರ ಆಫೀಸ್ಗೆ ಹೋಗ್ಬಿಟ್ಟು ಸರ್ ನಾನು ಏನೋ ಒಂದು ಪ್ರೊಡಕ್ಷನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸಿನಿಮಾದಲ್ಲಿ ಆ ಥರ ಸಿನಿಮಾ ಗೊತ್ತಿರೋರು, ಒಂದು BC ಸೆಂಟ್ರಿಂದ ಹಿಡಿದು ಈ ಬ್ಯಾಂಗ್ಳೂರು ಮೆಟ್ರೋಪಾಲಿಟನ್ನಿಂದ ಹಿಡಿದು ಎಲ್ಲವೂ ಗೊತ್ತಿರೋ ಅಂಥ, ಅಟ್ಲೀಸ್ಟ್ ನಾನು ಅವರು ಎಲ್ಲ ಗೊತ್ತಿದೆ PhD ಅಂತ ನಾನು ಹೇಳ್ತಾ ಇಲ್ಲ, ಅಟ್ಲೀಸ್ಟ್ ಅವ್ರ ಅನುಭವ ನಿಮ್ಗೆ ಕೇಳ್ತಾ ಹೋದರೆ ನಿಮ್ಗೆ ಗೊತ್ತಾಗುತ್ತೆ ಯಾರು ಡುಬಾಕು ಯಾರು ಯಾಮಾರ್ಸಕ್ಕೆ ಬರ್ತಾ ಇದ್ದಾರೆ. ಇವಾಗ ನ್ಯಾಚುರಲ್ ಪ್ರಾಸೆಸ್ ಅದು. ಈಗ ನಾನೇನು ಮಾಡ್ತೀನಿ, ನನಗೊಂದು ಸಿನಿಮಾ ಆಗ್ಬಿಡ್ಬೇಕು, ಹೊಸ್ದಾಗಿ ಬಂದಿದ್ದೀನಿ, ನಾನು ಹೋಗ್ಬಿಟ್ಟು ಸುಮ್ಮನೆ ಏನೇನೋ ಹೇಳ್ತಾ ಇರ್ತೀನಿ. ಸಾರ್ TVಗೆ ಇಷ್ಟು ಲಕ್ಷ ಹೋಗುತ್ತೆ, OTTಗೆ ಅಷ್ಟು ಲಕ್ಷ ಹೋಗುತ್ತೆ, ಇದಿಷ್ಟು ಲಕ್ಷ ಆಗುತ್ತೆ, ನಾನು ನಿಮ್ಗೆ ಹೇಳ್ತೀನಿ. ನೀವು ನನ್ನೊಬ್ಬಂದೇ ಕೇಳ್ಕೊಂಡು ಸಿನಿಮಾ ಮಾಡ್ತೀರಂದ್ರೆ ನೀವು ಮೂರ್ಖರು. ಅವಾಗ ನೀವೇನು ಮಾಡಿ ಆ ಥರ ಸ್ಮಾರ್ಟಾಗಿ ಕೆಲಸ ಮಾಡ್ತಾ ಇರೋರು ಇದ್ದಾರೆ, ಅವರೆಲ್ಲ ಸರ್ವೆ ಆಗಿದೆ. ಎಲ್ಲ ಸ್ಕ್ರ್ಯಾಚಿಂದನೇ ಬಂದಿರೋದು. ಇವತ್ತು ನೀವು ಕೆ ಪಿ ಶ್ರೀಕಾಂತ್ ತೊಗೊಳ್ದೆ, ಅವ್ರೂ ಚಿಕ್ಕ ಸಿನಿಮಾ ಚಿಕ್ಕ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡು ಇವತ್ತು ಟಾಪ್ ಪ್ರೊಡ್ಯೂಸರ್ ಆಗಿರೋದು. KRG ಕಾರ್ತಿಕ್ ಅವರು ಅದೇ ಮಾಡ್ಕೊಂಡು ಬಂದಿರೋದು. ಎಲ್ಲ ಪ್ರೊಡಕ್ಷನ್ ಹೌಸಸ್ ನೋಡಿ ಸಣ್ಣ ಸಿನಿಮಾ ಮಾಡಿಕೊಂಡೆ ಅವರು ದೊಡ್ಡದಾಗಿ ಬಂದಿರೋದು. ಹಂಗೆ ಹೋಗ್ಬೇಕು ಪ್ರಾಸೆಸ್. ಆಮೇಲೆ ಇವ್ರು ಯಾರು ಹೆಸರುಗಳು ಹೇಳಿದ್ರಲ್ಲ, ಈಗ KRG ಆಗಿರ್ಬೋದು, ಕೆ ಪಿ ಶ್ರೀಕಾಂತ್ ಅವ್ರು ಆಗಿರ್ಬೋದು, ಪರಂವಾ ಆಗಿರ್ಬೋದು, ಇವರೆಲ್ಲರಿಗೂ ಒಂದು ಸಿನಿಮಾ ಸೆನ್ಸ್ ಡೆವಲಪ್ ಮಾಡ್ಕೊಂಡು ಹೋಗಿದ್ದಾರೆ. ಈಗ ನಾವು ಅಸೋಸಿಯೇಟ್ ಡೈರೆಕ್ಟರ್ಸ್ ಇದ್ದೇವೆ, ರೈಟರ್ಸ್ ಇದ್ದೀವಿ, ನಾವು ಮಾತ್ರ ಏನೋ ಈಗ ಸ್ಟ್ರಕ್ಚರ್ ಬಗ್ಗೆ ಕಲಿಬೇಕು, ಸಿನಿಮ್ಯಾಟಿಕ್ ನಾಲೆಡ್ಜ್ ಬರಬೇಕು, ನಾವು ಮಾತ್ರ ಅಲ್ಲ. ಈ ಪ್ರಾಸೆಸ್ಸಲ್ಲಿರೋ ಪ್ರತಿಯೊಬ್ಬರು ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟ್ ಇನ್ನೇನು ಮಾಡ್ತಾರೆ. ಮೇನ್ಲಿ ಪ್ರೊಡ್ಯೂಸರ್ಸು ಸಿನಿಮ್ಯಾಟಿಕ್ ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು. ಅವ್ರಿಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಜಾನ್ರಾ ಇಷ್ಟ ಆಗ್ತಾ ಇದೆಯಾ, ಆ ಜಾನ್ರಲ್ಲಿ ಸಿನಿಮಾಗಳನ್ನ ನೋಡಬೇಕು. ಇವ್ರು ಹೇಳ್ದಂಗೆ ಆ ಟೀಮ್ಸ್ ಜೊತೆ ಮಾತಾಡಬೇಕು, ಅರ್ಥ ಮಾಡ್ಕೋಬೇಕು, ಎಲ್ಲಿ ಕಷ್ಟ ಆಯಿತು, ಎಲ್ಲಿ ಈಸಿ ಆಯಿತು, ಅದನ್ನ ಹೆಂಗೆ ಟ್ಯಾಕಲ್ ಮಾಡ್ಬೋದು. ಸೊ ಬೇಸಿಕಲಿ ಲವ್ ಆಫ್ ಸಿನಿಮಾ. ಆ ಲವ್ ಆಫ್ ಸಿನಿಮಾ ಇದೆ ಅಂದರೆ ಅವ್ನು ಪ್ರೊಡ್ಯೂಸರರು ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ಫೌಂಡೇಶನ್ ಒಂದೇ. ಅದಾದ್ಮೇಲೆ ಬೇರೆ ಬೇರೆ ಕಡೆ ಅದು ಡೈವರ್ಜ್ ಆಗ್ತಾ ಹೋಗುತ್ತೆ. ಆಮೇಲೆ ಅವರು ಒಳ್ಳೊಳ್ಳೆ ಇವ್ರನ್ನ ಇಟ್ಕೊಂಡು ಯಾವ ಕತೆಗಳು ಹೆಂಗಿರುತ್ತೆ. ಈಗ ಇವ್ರು ಹೇಳ್ದಂಗೆ ಪರಂವಾ ಆಗಲಿ, ರಿಷಬ್ ಶೆಟ್ಟಿ, ರಾಜ್ಬಿ ಶೆಟ್ಟಿ ಅವರೆಲ್ಲ ಬಂದು ಇವಾಗ ಸುಮ್ಮನೆ ಇವತ್ತು ಫ್ಯಾನ್ಸಿ ಇಷ್ಟು ಅಂದರೆ ಅವ್ರ ಜರ್ನಿ ಹೆಂಗಿದೆ, ಎಷ್ಟು ವರ್ಷ ಅವರು ಅದರಲ್ಲೇ ಕಳೆದಿದ್ದಾರೆ, ಡೇ ಇನ್ ಡೇ ಔಟು ನಿದ್ದೆ ಮಾಡದೆ ಎಷ್ಟು ವರ್ಷ ಕಳೆದಿದ್ದಾರೆ. ಅಷ್ಟು ಅನುಭವ ಆದಮೇಲೆ ಇವತ್ತು ಅವ್ರಿಗೆ ಆ ಥರ ಬಂದಿರೋದು. ಒಂದು ಫಿಲಮ್ ಯಾವುದೋ ಆಗ್ಬೋದೇನೋ ಅದೃಷ್ಟದಲ್ಲಿ, ನಾನು ಇಲ್ಲ ಅಂತ ಹೇಳಲ್ಲ, ಬಟ್ ನಿಂಗೆ ಎಲ್ಲ ಸಿನಿಮಾ ವರ್ಕೌಟ್ ಆಗ ನೀವು ಲಾಸ್ಟ್ 10 years ತೊಗೊಂಡ್ರೆ ಆಲ್ಮೋಸ್ಟ್ ಎವ್ರಿ ಇಯರ್ ಆನ್ ಅನ್ ಆವ್ರೇಜ್ 180 ಫಿಲಮ್ಸ್ ಡಿಸಾಸ್ಟ್ರು. ಸೆಕೆಂಡ್ ಟೈಮ್ ಅವ್ರು ಸಿನಿಮಾನೇ ಮಾಡೋಕ್ಕಾಗಿಲ್ಲ. ಡೇಟಾ ನೋಡಿ ಏನಿದೆ ಅಂತ, ಅದ್ರ ಮೇಲೆ ವರ್ಕ್ ಮಾಡಬೇಕಲ್ವಾ. ಇವರೆಲ್ಲ ಸ್ಕ್ರ್ಯಾಚಿಂದ ಬಂದಿರೋರು, ಸಣ್ಣ ಡಿಸ್ಟ್ರಿಬ್ಯೂಷನ್ ಮಾಡಿಕೊಂಡು. ಆಮೇಲೆ ಅವ್ರು ಹೇಳ್ದಂಗೆ ನೀವು ಏಕ್ದಮ್ ಏನೋ ಒಂದು ಫಿಲಮ್ ಮಾಡಿ ಇವಾಗ ಹೆಂಗಾಗ್ಬಿಟ್ಟಿದೆ ಗೊತ್ತಾ. ಇವಾಗ ಆ್ಯಕ್ಚುಲಿ ಅದು ಒಂಥರ ವಿಚಿತ್ರ. ಇದು 20 ಕೋಟಿ ಹಾಕಿದ್ರು KGF ಮಾಡು ಅಂತಾರೆ, 20 ಲಕ್ಷದಲ್ಲೂ KGF ಮಾಡು ಅಂತಾರೆ. 20 ಲಕ್ಷದಲ್ಲಿ KGF ಹೋಗಿ ಬರ್ಬೋದು ಹೊರತು KGF ಫಿಲಮ್ ಮಾಡೋಕ್ಕಾಗಲ್ಲ. ಇಲ್ಲ ಕಾಂತಾರ ತರ ಮಾಡು, ಸುಮ್ಮನೆ ಒಂದು ಫಿಲಮ್ ಬಂದಿದೆ 20 ಲಕ್ಷ ಇದ್ರು ನೀನು ಆ ಥರ ಮಾಡು ಅಂದರೆ ಹಂಗಾಗಲ್ಲ. ಆಮೇಲೆ ಸೋಮವಾರ ಒಂದು ವರ್ಡ್ ಯೂಸ್ ಮಾಡಿದ್ರು, ಲಾಂಗ್ ಟರ್ಮ್ ಅಂತ. ಅದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಆ ವರ್ಡು. ತುಂಬ ಟೀಮ್ಸ್ ನೋಡಿದ್ದೇನೆ, ಟ್ರೈ ಮಾಡೋಣ, ನೋಡೋಣ ಸಿನಿಮಾಲಿ ಹೆಂಗಿದೆ ಅಂತ ಟ್ರೈ ಮಾಡೋಣ, ದುಡ್ಡು ಹಾಕ್ತಾರೆ. ಅಂದರೆ ಅವ್ರು ಟ್ರೈ ಮಾಡುವಾಗಲೇ ಬರ್ದಿದೆ ಸೋಲು ಅಂತ. ಯಾಕಂದರೆ ನೀವು ಎಲ್ಲದನ್ನೂ ಒಂಥರ ಇಳಿಬೇಕು ಇಳಿಬಾರ್ದು ಅನ್ನೋ ಇದರಲ್ಲೇ ಹೋಗ್ತಾ ಇದ್ದೀರಾ. ಸೊ ಆ ಥರ ಮಾಡಿದಾಗ
ಅದೊಂದು ಪ್ರಾಜೆಕ್ಟ್ ಆಯಿತು, ಯೂಸ್ ಮಾಡ್ಕೊತಾರೆ. ಇವನು ಈ ಪ್ರಾಜೆಕ್ಟಿಗೆ ಇರ್ತಾನೆ, ಸಾಕು ನನಗೆ, ಅವ್ನು ನಾನು ಹೆಂಗೆ ಟ್ರೀಟ್ ಮಾಡಿದ್ರು ಪರವಾಗಿಲ್ಲ. ಅದು ಭಾಳ ರಾಂಗು. ನೀವು ನೋಡಿ, ಯಾವುದೇ ಲಾಂಗ್ ಟರ್ಮ್ ವಿಷನ್ ಇರೋ ಪ್ರೊಡಕ್ಷನ್ ಹೌಸಸ್ಸು ಲಾಂಗ್ ಟರ್ಮ್ ಆಗೇ ಯೋಚಿಸ್ತಾರೆ. ಇವತ್ತು ರೈಟರ್ ಒಬ್ಬ ಚೆನ್ನಾಗಿ ಬರಿತಾ ಇದ್ದಾನೆ ಅಂದರೆ ಅವನು ಹಿಡ್ಕೊಂತಾರೆ, ಅವನಿಗೆ ಚೆನ್ನಾಗಿ ಪೇ ಮಾಡ್ತಾರೆ, ಬೆಳೆಸ್ತಾರೆ. ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಆಗಲಿ, ಯಾವುದೇ ಜಾಬ್ ಅವನಿರಲಿ. ಸೊ ಲಾಂಗ್ ಟರ್ಮ್ ವಿಷನ್ ಅನ್ನೋದು ತುಂಬ ಮುಖ್ಯ. ಇಲ್ಲಿ ಏನು 1 ವರ್ಷದಲ್ಲಿ 2 ವರ್ಷದಲ್ಲಿ ನಡೆಯೋದಿಲ್ಲ. ದೊಡ್ಡ ಆಟ ಇದೆ, ಲಾಂಗ್ ಆಟ. ಒನ್ ನೈಟ್ ವಂಡರ್ ಆಗಬೇಕು, ಲಕ್ಕಿ ಡ್ರಾ ಅಲ್ಲಿ ಲಾಟ್ರಿ ಗೆದ್ದಂಗೆ ಬಂದ್ಬಿಡ್ಬೇಕು ದುಡ್ಡು, ಈ ಮೈಂಡ್ ಸೆಟ್ ಅಲ್ಲಿ ತುಂಬಾ ಜನ ಬರ್ತಾರೆ. ಯಾವತ್ತು ಅಷ್ಟೇ ಪ್ರತಿ ಬಿಸ್ನೆಸ್ ವರ್ಕ್ ಆಗೋದಂಗೆ. ಯಾವತ್ತು ಲಾಂಗ್ ಟರ್ಮ್ ಒಂದು 50 ವರ್ಷ, ಅಟ್ಲೀಸ್ಟ್ 10 ವರ್ಷ ಟೈಮ್ ನೋಡೋಣ ವರ್ಕೌಟ್ ಆಗುತ್ತೋ ಇಲ್ವೋ ಅಂತ ಬಂದಾಗ ಮೇ ಬಿ 5 ವರ್ಷ ಅವ್ನಿಗೆ ಸಕ್ಸಸ್ ಸಿಗದೆ ಇರ್ಬೋದು. ಬಟ್ ಆಫ್ಟರ್ 5 years, ಈ 5 ವರ್ಷದ ಎಕ್ಸ್ಪೀರಿಯನ್ಸು 6ನೇ ವರ್ಷ ವರ್ಕ್ ಆಗುತ್ತೆ, ಅವ್ನು ಸಕ್ಸಸ್ ನೋಡ್ತಾನೆ. ಬಟ್ ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಇವತ್ತು ದುಡ್ಡು ಹಾಕ್ತಾ ಇದೀವಿ, ನಾಳೆ ಬಂದ್ಬಿಡ್ಬೇಕು. ಇವತ್ತು ಬೀಜ ಹಾಕಿದ್ರೆ ನಾಳೆ ಮರ ಬೆಳೆದು ಫಸಲು ಕೊಡ್ಬೇಕು. ಈಗ ರೀಸೆಂಟಾಗಿ ಒಂದು ತುಂಬ ವೈರಲ್ ಆಯಿತು ಗೊತ್ತಾ, ಅದು ಯಾರೋ ಪ್ರೊಡ್ಯೂಸರು ನಾನು ಸೂಸೈಡ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ ಅಂದರು, ಡೈರೆಕ್ಟ್ರು ಇನ್ನೇನೇನೋ ಕತೆ ಹೇಳಿದ್ರು. ನಾನು ಹೇಳೋದು ಆ ಹಂತಕ್ಕೆಲ್ಲ ಬಿಟ್ಕೊಳ್ಳೇಬಾರ್ದು. ಅಂದರೆ ಎಲ್ಲ ಸಿನಿಮಾದಲ್ಲಿ ರಿಯಲ್ ಆಗಿ ಹೇಳ್ತೀನಿ, ಸಿನಿಮಾದಲ್ಲಿ ದುಡ್ಡಿದೆ ಅಂತ ಗೊತ್ತಿರೋದು ಒಂದು 5% to 8% ಅವ್ರಿಗೆ ಮಾತ್ರ. ಯಾಕೆ ಅಂತಂದರೆ ಅವ್ರು ಇಷ್ಟು ವರ್ಷ ಅಧ್ಯಯನ ಮಾಡಿ, ಅವ್ರಿಗೆ ಇಷ್ಟು ಫಿಲಮ್ಗೆ ಇಷ್ಟೇ ಬಜೆಟು, ಇಷ್ಟೇ ದಿನದಲ್ಲಿ ಶೂಟ್ ಮಾಡಬೇಕು, ಇಷ್ಟಿಷ್ಟೇ ಸ್ಟಾರ್ ಕ್ಯಾಸ್ಟಲ್ಲಿ ಮಾಡಬೇಕು ಅನ್ನೋವಂಥದ್ದನ್ನು ಪಾಪ ತುಂಬ ಹೇಳ್ದಂಗೆ 20 ವರ್ಷ ಅಧ್ಯಯನ ಮಾಡಿ ಅವೆಲ್ಲ ಮಾಡಿ ಬಂದಿದ್ದಾರೆ. ಒನ್ ಡೇನಲ್ಲಿ ಒಂದು ಫಿಲಮಲ್ಲಿ ಮಾಡಿಬಿಡ್ತೀನಿ ಅನ್ನೋದು ಆಗಲ್ಲ. ಯಾಮಾರಬೇಡಿ, ಒಂದು ಸ್ವಲ್ಪ ಟೈಮ್ ಕೊಡಿ. ಟೈಮ್ ಕೊಟ್ಟು ಯಾವುದಕ್ಕೆ ಎಷ್ಟು ಬೇಕು, ಏನು ಬಜೆಟು, ಒಳ್ಳೊಳ್ಳೆ ಕತೆಗಳನ್ನು ಆಯ್ಕೆ ಮಾಡೋಕ್ಕಂಥ ಸೆನ್ಸಿಬಿಲಿಟಿ ಬೆಳೆಸ್ಕೋಬೇಕು. ನಿಮಗೆ ಬೇಸಿಕಲಿ ಒಂದು ಒಳ್ಳೆ ಕತೆನೇ ಇಲ್ಲ ಅಂದಮೇಲೆ ನೀವು ಏನು ಮಾಡಿದ್ರು ವೇಸ್ಟೇ. ಒಂದು ದೊಡ್ಡ ಎಕ್ಸಾಂಪಲ್ಲು ತಗ್ಸ್ ಆಫ್ ಹಿಂದೂಸ್ತಾನ್ ಅಂತ ಒಂದು ಫಿಲಮ್ ಬಂತು. ಅಮೀರ್ ಖಾನು ಮತ್ತು ಇವರು ಮಾಡಿರೋದು ಬಿಗ್ಗೆಸ್ಟ್ ಪ್ರೊಡಕ್ಷನ್ ಹೌಸು, ಆದಿತ್ಯ ಚೋಪ್ರಾ, ಯಶ್ರಾಜ್ ಫಿಲಮ್ಸು. 300 ಕೋಟಿ ಹಾಕಿ ಅದ್ರ ಮಾಡಿರೋ VFX ಅವತ್ತಿನ ಕಾಲಕ್ಕೆ ಅಷ್ಟು ದೊಡ್ಡ ಫಿಲಮ್ ಮಾಡಿದ್ರು. ಬಟ್ ಅಮಿತಾಬ್ ಬಚ್ಚನ್ ಅಮೀರ್ ಖಾನ್ಗಿಂತ ದೊಡ್ಡ ಸ್ಟಾರ್ ನೀವು ಹುಡ್ಕೋಕ್ಕೆ ಸಾಧ್ಯ ಇಲ್ಲ. ಡಿಸಾಸ್ಟರ್ ಆಯಿತು. ಅದೇ ಟೈಮಲ್ಲಿ ಬದಾಯಿಯು ಅಂತ ಒಂದು ಬಂತು. ಒಂದು ತಾಯಿ ಪ್ರೆಗ್ನೆಂಟ್ ಆಗ್ತಾಳೆ, 25 ವರ್ಷ ಮಗನಿಗಾದಾಗ, ಆಯುಷ್ಮಾನ್ ಖುರಾನ್. ಅದು ಇದಕ್ಕಿಂತ ಜಾಸ್ತಿ ದುಡ್ಡನ್ನ ಅದು ಮಾಡ್ತು. ಬರೀ 12 ಕೋಟಿಲಿ ಮಾಡಿದಂಥ ಸಿನಿಮಾ 130 ಕೋಟಿಲಿ ಮಾಡ್ತು. ಸೊ ಇವೆಲ್ಲ ಏನು ಹೇಳಿದ್ರಿ, ಪರಂವಾ, KRG, ವೀನಸ್ಸು, ಲಹರಿ, ಅವರೆಲ್ಲ ಕತೆಗಳಿಗೆ ತುಂಬ ಒತ್ತು ಕೊಡ್ತಾರೆ, ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೆ, ಅವರು ಕೂಡಿಸ್ತಾರೆ. ಏನೋ ತಪ್ಪಿದರೆ ನಾನು ನೋಡಿದ್ದೀನಿ, ಲಹರಿ ಇದೇ ಒಂದು ಜಿಮ್ಮಿ ಫಿಲಮ್ಮು ಆಗಬೇಕಾದ್ರೆ, ಇನ್ನೊಂದು ಗ್ರಾಮಾಯಣ ಆಗಬೇಕಾದ್ರೆ ಮತ್ತೆ ಕರೆಸಿ ವೀನಸ್ಸು, ಲಹರಿ ಅವರು ಕೂಡಿಸಿ ಆ ಕತೆಗೆ ಎಷ್ಟು ಒತ್ತು ಕೊಟ್ಟು, ಇಲ್ಲ ಇದನ್ನ ಈ ಚೇಂಜಸ್ ಮಾಡೋಣ ಅಂತ ಪ್ರೊಡಕ್ಟಿವ್ ಆಗಿ ಡೈರೆಕ್ಟ್ರ್ ಜೊತೆ ಅವ್ರು ಯಾವುದು ಓವರ್ ರೂಲ್ ಮಾಡಲ್ಲ. ಡೈರೆಕ್ಟ್ರಿಗೆಲ್ಲ ಫ್ರೀಡಮ್ಮು ಕೊಡ್ತಾರೆ, ಕತೆ ಬಗ್ಗೆ ಅಷ್ಟು ಇದಾಗಿರ್ತಾರೆ. ಈವನ್ ಫಾರ್ ದಟ್ ಮ್ಯಾಟ್ರ್ KRG ಆಗಲಿ, ಹೊಂಬಾಳೆ ಆಗಲಿ, ಆ ಥರ ಕತೆಗಳಿಗೂ ಒತ್ತು ಕೊಡಿ. ಫ್ಯಾನ್ಸಿ ಯಾರೋ ಹೇಳ್ತಾರೆ, ಬನ್ನಿ ಬಾಸ್ ನೀವು ಹಾಕಿ, ನೀವು 10 ಲಕ್ಷ ಹಾಕಿದ ತಕ್ಷಣ ನಿಮಗೆ ನೋಡಿ ತೋರಿಸ್ತೀವಿ KGF, ಕಾಂತಾರ ಅಂತಾರೆ ಅಂದರೆ ನೀನು ನಂಬಿದ್ರೆ ಅದು ನಿಮ್ದು ಅಡ್ತಾನೆ ಅಷ್ಟೆ. ಆಮೇಲೆ ಇವತ್ತು ಇಂಟರ್ನೆಟ್ಟಿಂದ ಒಂದು ಅಡ್ವಾಂಟೇಜ್ ಏನಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನು ನನ್ನ ಕತೆ ಮಾಡ್ಕೊತಾ ಇದ್ದೀನಿ, ಆಮೇಲೆ ನನಗೊಂಥರ ಸಿನಿಮಾಗಳು ಇಷ್ಟ ಆಗ್ತಾ ಇದೆ ಅಂದಾಗ ನನಗೆ ಗೊತ್ತಿರುತ್ತೆ ನಾನು ಇದೇ ಥರ ಸಿನಿಮಾ ಮಾಡ್ತೀನಿ. ಅಂದರೆ ಈ ಡೈರೆಕ್ಟರ್ ಏನು ಮೇಕಿಂಗ್ ಇದೆಯೋ, ಅವ್ರದ್ದೇನು ವಿಷನ್ ಇದೆಯೋ ನನಗೆ ಹತ್ತಿರ ಇದೆ ಅಂದಾಗ ಆ ಡೈರೆಕ್ಟರ್ ಜೊತೆ ಕೆಲಸ ಮಾಡೋದು ಒಳ್ಳೆಯದು. ನಿಮ್ಮ ವಿಷನ್ಗೆ ಯಾರು ಹತ್ರ ಇರ್ತಾರೋ, ನಿಮ್ಮ ಮೇಕಿಂಗ್ ಯಾರು ಹತ್ರ ಇರ್ತಾರೋ, ಅದು ಈಗ ಯಾರೋ ಪ್ರಶಾಂತ್ ನೀಲ್ ಕಮರ್ಷಿಯಲ್ ಇರ್ಬೋದು, ಇವರು ಅನೂಪ್ ಭಂಡಾರಿ ಸರ್ದೊಂದು ಮೇಕಿಂಗ್ ಇರ್ಬೋದು, ಆಮೇಲೆ ಇವರು ರಾಜ್ಬಿ ಶೆಟ್ಟಿದೊಂಥರ ಇರ್ಬೋದು, ಪವನ್ ಕುಮಾರ್ ಒಂಥರ ಇರ್ಬೋದು. ನಮಗೆ ಗೊತ್ತಾಗುತ್ತೆ. ನಾನು ಮೋಸ್ಟ್ಲಿ ಸಿನಿಮಾ ಮಾಡಿದರೆ ಇವ್ರ ನಂತರನೇ ಯೋಚಿಸ್ತಾರೆ, ಇವ್ರ ಜೊತೆ ನಾನು ಮಾಡಬೇಕು ಅಂತ. ಅದು ತುಂಬ ವರ್ಷ ಉಳಿಸುತ್ತೆ. ಅದು ಇದೊಂದು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಹೇಳ್ಕೊತಾ ಇರೋದು ಒಂದು ಶಾರ್ಟ್ ಕಟ್ ಇದು. ಈಗ ನಾನು ಸೇರಿದಾಗ ನನಗೆ ಅದು ಗೊತ್ತಾಗ್ತಿರ್ಲಿಲ್ಲ. ನನಗೆ ಇಲ್ಲಿ ಚಾನ್ಸ್ ಸಿಗ್ತಾ ಹೋದೆ, ನೆಕ್ಸ್ಟ್ ಇನ್ನೊಬ್ರು ಚಾನ್ಸ್ ಸಿಗ್ತಾ ಹೋದೆ. ಆಮೇಲೆ ಅನ್ಸಕ್ಕೆ ಶುರು ಆಯಿತು, ಈಗ ನನಗೆ ಗೊತ್ತು ನಾನು ಇಂಥ ಸಿನಿಮಾ ಮಾಡ್ತೀನಿ, ಇಂಥ ಸಿನಿಮಾ ಯೋಚಿಸ್ತೀನಿ ಅಂದರೆ ಇವ್ರ ಜೊತೆ ಮಾಡೋದು ಬೆಟರ್ ಅಲ್ಲ ನಾಳೆ. ಯಾಕಂದರೆ ಅದೇ ಹೆಲ್ಪ್ ಆಗುತ್ತೆ, ಅದೇ ಪ್ರಾಸೆಸ್ಗಳು, ಅದೇ ಟೀಮು, ಅದೇ ಥರ ಮೇಕಿಂಗು ಈಸಿಯಾಗಿ ಹೆಲ್ಪ್ ಆಗುತ್ತೆ. ಸೊ ಇದೊಂದು ಅಲ್ಲಿ ಇವಾಗ ನಿಮ್ಗೆ ಹೆಂಗೆ ಅಂದರೆ, ಒಂದು ಇವತ್ತಿಗೆ ನೀವು ಇಲ್ಲ ನನಗೊಂದು ದೊಡ್ಡ ಪ್ರೊಡಕ್ಷನ್ ಹೌಸೇ ಇದು ಮಾಡಬೇಕು, ತುಂಬಾ ಅಬ್ಸೆಸ್ ಆಗಬೇಡಿ ಯಾವುದೇ ಒಂದು ಇದನ್ನು. ನೀವೊಂದು ಗ್ರೇಟೆಸ್ಟ್ ಎಕ್ಸಾಂಪಲ್ಲು ಪವನ್ ಕುಮಾರ್ ಡೈರೆಕ್ಟ್ರು. ನೀವು ಒಂದು 5D ಕ್ಯಾಮ್ರಾ ಇಟ್ಕೊಂಡು ಅವರು ಲೂಸಿಯಾ ಮಾಡಿದಾಗ ಅಷ್ಟು ವಲ್ನರಬಿಲಿಟಿ ಮಧ್ಯೆ ಅವ್ರಿಗೆ ಆದ ಚಾಲೆಂಜಸ್ ಇರ್ತು, ದುಡ್ಡು ಇದು ಎಲ್ಲ ಇಟ್ಕೊಂಡು ದಟ್ ಬಿಕೇಮ್ ಅ ಕಲ್ಟ್ ಫಿಲಮ್, ತುಂಬ ದೊಡ್ಡ ಸಕ್ಸಸ್ ಆಯಿತು. ಹೊಂಬಾಳೆ ಅಂತ ಪ್ರೊಡಕ್ಷನ್ ಸಿಕ್ಕಿದಾಗ ಧೂಮಮ್ಮು ಅವ್ರು ಅಷ್ಟೇ ಕೊಡೋಕ್ಕಾಗಲಿಲ್ಲ, ಆ ಯಶಸ್ಸು ಸಿಗಲಿಲ್ಲ ಅದಕ್ಕೆ. ಸೊ ಎಲ್ಲವೂ ಅದೆಲ್ಲ. ಈಗ ಫಾರ್ ಎಕ್ಸಾಂಪಲ್ ಮನೋಜು ನೀವು ಸೇರಿಕೊಂಡು ಇವಾಗ FX3, FX7, FX6
ಒಂದು ಸಣ್ಣ ಕ್ಯಾಮ್ರಾನಲ್ಲೂ ಇಟ್ಕೊಂಡು ನೀವು ಒಂದಷ್ಟು ಕಥೆನ ಹೇಳ್ಬೋದು. ನೀವು ಎಷ್ಟು ಎಫೆಕ್ಟಿವ್ ಆಗಿ ಬರೀತೀರಾ ಅಷ್ಟು ಕಥೆಗಳು ಹೇಳ್ಬೋದು. ಎಲ್ಲರೂ ಎಲ್ಲ ಇಟ್ಕೊಂಡೇ ಶೂಟ್ ಮಾಡಬೇಕು. ಇಂಪಾರ್ಟೆಂಟ್ ಅದು. ನೀವೇನು ಪೇಪರ್ ಬರೀತೀರಾ ರೈಟಿಂಗು ಇಂಪಾರ್ಟೆಂಟು. ಆಮೇಲೆ ಪ್ರತಿಯೊಂದು ನಮ್ಗೆ ಯಾರೋ ಒಬ್ಬ ಪ್ರೊಡ್ಯೂಸರು ಪ್ರೊಡಕ್ಷನ್ ಹೌಸ್ ಓಕೆ ಮಾಡಿದ್ರೇನೆ ನಮ್ಮ ಡ್ರೀಮ್ ಫುಲ್ಫಿಲ್ ಆಗೋದು ಅನ್ನೋ ದಿನಗಳು ಹೋಯ್ತು ಇವತ್ತು. ಅದಲ್ಲ, ಮುಂಚೆ ಬೇಕಾಗಿತ್ತು. ನಿಮಗೆ ಪ್ರೊಡಕ್ಷನ್ ಹೌಸ್ ಇಲ್ಲದೆ ಸಿನಿಮಾ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಮುಂಚೆ ಒಂದು ನೆಗೆಟಿವ್ ಕ್ಯಾನ್ ತರಿಸ್ಬೇಕಂದ್ರೆ ಇಷ್ಟು ಸಾವಿರ ಬೇಕಾಗಿತ್ತು. ಆದರೆ ಇವತ್ತಿಗೆ ಆ ಥರ ಅಲ್ಲ. ನೀವೊಂದು ಸಣ್ಣ ಕ್ಯಾಮ್ರಾ ಇಟ್ಕೊಂಡು ಫಿಲಮ್ ಶೂಟ್ ಮಾಡಿರೋ ಎಕ್ಸಾಂಪಲ್ ಪವನ್ ಕುಮಾರೇ ಇದ್ದಾರೆ. ಬಟ್ ಆದರೆ ಇವತ್ತು ಹೆಂಗಾಗಿದೆ, ನೀವೇನು ಖರ್ಚು ಮಾಡ್ತೀರಾ ಸಿನಿಮಾಗೆ ಅಷ್ಟೇ ಪ್ರಮೋಷನ್ ಖರ್ಚು ಮಾಡಬೇಕು. ಅದಕ್ಕೆ ನಿಮಗೆ ಒಂದು ಅವಕಾಶ ಇದೆ. ಏನು ಮಾಡ್ಬೋದು ನಿಮ್ಮ ಲಿಮಿಟೇಷನ್ಸಲ್ಲಿ. ಇವಾಗ ನೀವು ಫ್ರೆಂಡ್ಗಳು ನಾವು ಎಲ್ಲ ಅಂದ್ಕೊಂಡಿದ್ದೀವಿ, ಫ್ರೆಂಡ್ಸ್ಗಳು ಎಲ್ಲ ಸೇರಿಕೊಂಡು ಒಂದು ಸಣ್ಣದಾಗಿ ಒಂದು ಕ್ಯಾಮ್ರಾ, ಒಂದು ಲೈಟು ನೀವು ಅಡ್ಜಸ್ಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ನಿಮ್ಮಲ್ಲೇ ಆ್ಯಕ್ಟ್ರಸ್ ಇದ್ದಾರೆ, ತುಂಬ ಥಿಯೇಟರ್ ಆ್ಯಕ್ಟ್ರಸ್ ಇದ್ದಾರೆ, ಎಲ್ಲ ಮಾಡ್ತೀರಾ. ಒಂದು ಸತಿ ನೀವು ಚೆನ್ನಾಗಿ ಮಾಡ್ಕೊಂಡು ಹೋದ್ಮೇಲೆ ತುಂಬ ಫಿಲಮ್ಗಳನ್ನು, ಇವಾಗ ನೀವು ರಾಜ್ ಬಿ ಶೆಟ್ಟಿ ಅವ್ರದ್ದು ಒಂದು ಮೊಟ್ಟೆಯ ಕತೆ ಎಕ್ಸಾಂಪಲ್ ತಗೊಳ್ಳಿ. ಶಾರ್ಟ್ ಫಿಲಮ್ ಮಾಡೋಕೆ ಹೋಗಿದ್ದವರು ಫಿಲಮನ್ನು ಬರೀ ಒಂದು 15-16 ದಿವಸದಲ್ಲಿ ಒಂದು ನನಗೆ ಗೊತ್ತಿರೋಂಗೆ 13, ನಾನು ಆ್ಯಕ್ಚುಲಿ ಆ ಟೈಮಲ್ಲಿ ಚಾಟ್ ಮಾಡಿದ್ದೀನಿ ಅವ್ರ ಹತ್ರ. 15-16 ಲಕ್ಷದಲ್ಲಿ ಬರೀ ಶೋಲ್ಡ್ರ್ ಮೌಂಟು, ಯಾವ ಟ್ರ್ಯಾಲಿ ಇಲ್ಲ, ಟ್ರ್ಯಾಕ್ ಇಲ್ಲ. ಫಿಲಮ್ ಕಂಪ್ಲೀಟ್ ಆದಮೇಲೆ ಅವ್ರೊಬ್ರ ಹತ್ರ ನೋಡಿದ್ರು, ಏಯ್ ಸೂಪರ್ ಆಗಿದೆ ಅಮ್ಮ, ಇದನ್ನು ನಾನು ಪ್ರಮೋಟ್ ಮಾಡ್ತೀನಿ ಅಂದರು. ಎಲ್ಲಿಗೆ ಹೊಟ್ಟೋಯ್ತು? ಎಂಥ ಒಳ್ಳೆ ಆರ್ಟಿಸ್ಟ್ ಸಿಕ್ಕಿದ್ರು, ಎಂಥ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರು. ರಾಜ್ ಬಿ ಶೆಟ್ಟಿ ಎಲ್ಲೋ ಸಮುದ್ರದ ಮೂಲೆಯಲ್ಲಿ ಕೂತ್ಕೊಂಡು ಒಂದು ಕತೆ ಬರೀತಾರೆ, ಇದು ಸಿನಿಮಾ ಆಗುತ್ತೆ ಅಂತ ನಂಬ್ತಾರೆ. ಆ ಥರ ಇವತ್ತು ತುಂಬ ಆಪ್ಷನ್ಸ್ ಇದೆ. ನೀವೇ ಎಡಿಟ್ ಮಾಡ್ಬೋದು, FCPನಲ್ಲಿ ನೀವೇ ಕೂತ್ಕೊಂಡು ಇದು ಮಾಡ್ಬೋದು. ಇದನ್ನ ಬೆಟರ್ ಮಾಡ್ಕೊಳ್ತಾ ಇವಾಗ ತುಂಬ ಪ್ರೊಡಕ್ಷನ್ ಹೌಸಸ್ಸು ನೀವೇನಾದರೂ ಕಂಪ್ಲೀಟ್ ಮಾಡ್ಕೊಂಡೋಗಿ ನಿಜವಾಗ್ಲೂ ಅವ್ರಿಗೆ ಎಕ್ಸೈಟ್ ಆಯ್ತು ಅಂತಂದ್ರೆ, ಬಿಕಾಸ್ ಅವರು ಅದಕ್ಕೆ ಕಾಯ್ತಾ ಇರೋದು. ಅವ್ರಿಗೂ ಪ್ರಾಡಕ್ಟ್ ಬೇಕು, ಅವ್ರು ನಿಮ್ಮನ್ನ ಪ್ರೆಸೆಂಟ್ ಮಾಡ್ತಾರೆ, ನಿಮ್ಗೆ ಒಂದು ಫಿಕ್ಸ್ ಮಾಡ್ತಾರೆ ಒಂದು ಇದನ್ನ. ನಿಮ್ಗೆ ಇನ್ನೇನು ಬೇಕು, ಅವ್ರು ತಗೊಂಡ್ರೆ ನಿಮ್ಗೆ ಅರ್ಧ ಜವಾಬ್ದಾರಿ ಅವ್ರು ತಗೋತಾರೆ. ಆದರೆ ಇವೆಲ್ಲದಕ್ಕೂ ತುಂಬ ಮುಖ್ಯ ಅಂದರೆ ತುಂಬ ಒಳ್ಳೆ ಟೀಮ್ ಬೇಕು ನಿಮಗೆ, ಒಳ್ಳೆ ರೈಟಿಂಗ್ ಬೇಕು, ಒಳ್ಳೆ ಎಕ್ಸಿಕ್ಯೂಷನ್ ಮಾಡುವಂಥ ಟೆಕ್ನಿಕಲ್ ಟೀಮ್ ಬೇಕು. ಆದರೆ ಟೀಮ್ ಕಟ್ಟೋದು ತುಂಬ ಇಂಪಾರ್ಟೆಂಟ್ ಇವತ್ತಿಗೆ ನಿಮ್ಗೆ ದೊಡ್ಡ ಪ್ರೊಡ್ಯೂಸರ್ ಸಿಗೋದು ಇಂಪಾರ್ಟೆಂಟ್ ಅಲ್ಲವೇ ಅಲ್ಲ. ಅದಕ್ಕಿಂತ ನೀವೊಂದು ಟೀಮ್ ಕಟ್ಕೊಳ್ಳೋದಿದೆಯಲ್ಲ. ಆಮೇಲೆ ಆ ಟೀಮಲ್ಲೂ ಏನಂತ ಹೇಳಿದ್ರೆ, ನಾವು ಒಬ್ರನ್ನೊಬ್ರು ಕಾಂಪ್ಲಿಮೆಂಟ್ ಮಾಡಬೇಕು. ಒಬ್ಬ ಜಾಸ್ತಿ ಸ್ಕಿಲ್ ಇರ್ತಾನೆ, ಒಬ್ಬ ಜಾಸ್ತಿ ಟ್ಯಾಲೆಂಟ್ ಇರ್ತಾನೆ, ಒಬ್ಬ ಕಮ್ಮಿ ಇರ್ತಾನೆ, ಇಟ್ಸ್ ಓಕೆ. ಒಬ್ಬ ಹಾರ್ಡ್ ವರ್ಕ್ ಚೆನ್ನಾಗಿ ಮಾಡ್ತಾ ಇರ್ತಾನೆ, ಎಲ್ಲ ಒಬ್ರನ್ನೊಬ್ರು ಕಾಂಪ್ಲಿಮೆಂಟ್ ಮಾಡಿಕೊಂಡು ಜೊತೆಯಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಆ ಥರ ಟೀಮ್ಗಳು ತುಂಬ ಕಡಿಮೆ ಆಗ್ತದೆ, ಅದೊಂದು ಬೇಜಾರು. ಟೀಮ್ ಇದ್ದಷ್ಟು ಒಳ್ಳೇದೀಗ ನಾವೆಲ್ಲ ಯೂನಿಕಾನು, ನಾವೆಲ್ಲ ಒಂದು ಟೀಮ್ ಆಗಿದ್ದೀವಿ, ನಾವೆಲ್ಲ ಬೇರೆ ಬೇರೆ ಫಿಲಮೇ ಮಾಡ್ತಾ ಇರ್ಬೋದು. ಬಟ್ ನಾನು ನಂದೇನೋ ಕಂಟೆಂಟ್ ಇದೆ, ನೋಡು ಮನೋಜ್ ಅಂತೀನಿ, ನೀನು ಗುರು ಈ ಥರ ಏನೋ ಒಂದು ಕಂಟೆಂಟ್ ಇದೆ, ಇದನ್ನ ಮಾಡಿದ್ರೆ ಹೆಂಗಿದೆ ಅಂತೆಲ್ಲ, ಅದು ಮುಖ್ಯ ಅಷ್ಟೇ. ಇಲ್ಲ, ಇದು ಒಂದು ಈ ಅಸೋಸಿಯೇಟ್ ಡೈರೆಕ್ಟರ್ದು ಜರ್ನಿಗಳು ಹೆಂಗಿರುತ್ತೆ ಅಂದರೆ, ಕೆಲಸ ಇದ್ದಾಗ ಎರ್ರಾಬರಿ ಕೆಲಸ ಇರುತ್ತೆ. ತುಂಬ ಸಿನಿಮಾ ಪ್ರೊಡಕ್ಷನ್ನು, ಪೋಸ್ಟ್ ಪ್ರೊಡಕ್ಷನ್ನು ಸಿಕ್ಕಾಪಟ್ಟೆ ಕೆಲಸ. ಒಂದ್ಸತಿ ಮುಗಿದ ತಕ್ಷಣ ಏನೂ ಕೆಲಸ ಇಲ್ಲ ಅಲ್ವಾ, ತಿಂಗಳಾನ್ಗಟ್ಲೆ ಏನು ನಡೀತಾ ಇರಲ್ಲ. ಇದನ್ನು ಒಂದು ಆಟದ ಥರ ಆಡಬೇಕಷ್ಟೆ. ನೀವು ನಡೀತಾ ಇಲ್ಲ ಅಂದಾಗ ಸೆಲ್ಫ್ ಗ್ರೋತು. ಈಗ ನೀವು ಹೇಳಿದ್ರಿ ರೈಟಿಂಗ್ ಅದ್ರದ್ದು ಎಷ್ಟು ಕಲಿಯೋದಿದೆ, ಹೇಗೆ ಬರೆಯೋದಂತಿದೆ, ಆಮೇಲೆ ನೆಟ್ವರ್ಕಿಂಗು, ಟೀಮ್ ಕಟ್ಟೋದಿದೆ, ಅದೆಲ್ಲ ಏನೂ ಆಗ್ತಾ ಇಲ್ಲ ಅಂದ ತಕ್ಷಣ ಅದರಲ್ಲಿ ಏನು ಬೇಜಾರಾಗೋದೇನಿಲ್ಲ. ಯಾಕಂದರೆ ಸೆಲ್ಫ್ ಗ್ರೋತು ಆಮೇಲೆ ನೆಟ್ವರ್ಕಿಂಗ್ ಮಾಡೋದು ಭಾಳ ಕೆಲಸ ಇದೆ. ಮತ್ತೆ ಕೆಲಸ ಬಂತ ಅಲ್ಲಿಗೆ ಹೋಗ್ತೀವಿ. ಸೊ ಇದೊಂಥರ ಆಟ ಆಡ್ಕೊಂಡು ಹೋದಷ್ಟು ಮಜಾ ಇರುತ್ತೆ. ನಮಗೆ ಒಂದು ತಿಳ್ಕೊಳ್ಳಿ, ಎಲ್ಲ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮ್ ಅವ್ರಿಗೆ ಹೇಳ್ತೀನಿ, ನಮಗೆ ಪ್ರೊಡ್ಯೂಸರ್ಸ್ ಹೆಲ್ಪ್ ಮಾಡ್ತಾರೋ ಇಲ್ವೋ, ಡೈರೆಕ್ಟರ್ಸ್ ಹೆಲ್ಪ್ ಮಾಡ್ತಾರೋ ಇಲ್ವೋ, ನಮ್ಮಗಳಿಗೆ ನಾವುಗಳೇ ಹೆಲ್ಪ್ ಮಾಡ್ಕೊಳ್ಳೋದು ಆಯ್ತಾ. ನಮಗೆ ಕಷ್ಟ ಅಂದರೆ ಅವನೇ ಬರೋದು, ಅವನು ಕಷ್ಟ ಅಂದರೆ ನಾವೇ ಬರೋದು, ನಾವೇ ಬರೋದು. ಇನ್ನೊಂದೇನೆಂದರೆ ತುಂಬ ಇಂಪಾರ್ಟೆಂಟು, ಫಿಸಿಕಲಿ ಫಿಟ್ ಆಗಿರೋದು ತುಂಬ ಇಂಪಾರ್ಟೆಂಟ್. ನಿಮ್ಗೆ ಅನ್ಸ್ಬೋದು ಏನಪ್ಪ ಫಿಸಿಕಲಿ ಇದಕ್ಕೂ ಸಂಬಂಧ ಅಂತ. ಸ್ಪೀಲ್ಬರ್ಗು ಒಂದು ಸತಿ ಹೋಗಿ ಕೇಳ್ತಾರಂತೆ ಅವ್ರ ಮೆಂಟರ್ನ, ನಾನು ಹೊಸದಾಗಿ ಡೈರೆಕ್ಷನ್ ಮಾಡ್ತಾ ಇದ್ದೀನಿ, ನನಗೆ ಏನು ಟಿಪ್ಸು ನಿಮ್ಮ ಕಡೆಯಿಂದ ಏನು ಟಿಪ್ ಹೇಳ್ತೀರಾ ಅಂತ. ಅದಕ್ಕೆ ಅವ್ರು ಹೇಳಿದ್ರೆ, 1 ತಿಂಗಳು ನೀನು ಜಿಮ್ಗೆ ಹೋಗು, ಎಕ್ಸಸೈಸ್ ಮಾಡು ಅಂದ್ರಂತೆ. ಏನಕ್ಕೆ ಅಂತ ಹೇಳಿದ್ರೆ ಫಿಸಿಕಲಿ ಫಿಟ್ ಆಗಿರೋದು ಅಷ್ಟು ಇಂಪಾರ್ಟೆಂಟ್. ನಮಗೆ ಉಪ್ಪಿ ಸರೇ ಒಂದು ದೊಡ್ಡ ನಿದರ್ಶನ. ದಿನಾಗ್ಲೂ ಅವರು ಒಂದು 14 ಅವರ್ ಮಿನಿಮಮ್ ಶೂಟ್ ಮಾಡಿದ್ದೀವಿ ನಾವು, ಎವ್ರಿ ಡೇ ನಾನ್ ಸ್ಟಾಪ್. 14 ಅವರು ಅವರು ಕಾಸ್ಟ್ಯೂಮ್ ಹಾಕ್ಕೊಂಡು ಆ್ಯಕ್ಟಿಂಗ್ ಮಾಡಿ, ಲೈಟಿಂಗ್ ಸೆಟಪ್ ಮಾಡಿ, ಸೆಟ್ ವರ್ಕ್ ಏನಾದರೂ ಇದ್ದರೆ ಅಲ್ಲಿ ಸೆಟಪ್ ಮಾಡಿ, ಆ್ಯಕ್ಟಿಂಗ್ ಮಾಡಿ, ಕೋ ಆ್ಯಕ್ಟ್ರಸ್ಗೆ ಆ್ಯಕ್ಟ್ ಮಾಡಿಸಿ, ಜೂನಿಯರ್ಸ್ಗೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟು, ಇಷ್ಟೆಲ್ಲ ಮಾಡೋಕ್ಕೆ 14-15 ಅವರ್ ಅವ್ರಿಗೆ ಸ್ಟ್ರೆಂತ್ ಇತ್ತು. ಅದಾದಮೇಲೂ 1 ಅವರ್ ಬೆಳಗ್ಗೆ ಕ್ಯಾರವನಲ್ಲಿ ಮೀಟಿಂಗ್ ಮಾಡೋರು. ಸೊ ಅವರು ಫಿಸಿಕಲಿ ಎಷ್ಟು ಫಿಟ್ ಆಗಿದ್ದಾರೆ, ಎಷ್ಟು ಸ್ಟ್ರಾಂಗೆಸ್ಟ್ ಮ್ಯಾನ್ ಅಂದರೆ ಇದು ತುಂಬ ಇಂಪಾರ್ಟೆಂಟು ಎಲ್ಲರಿಗೂ. ಮುಂದಕ್ಕೆಲ್ಲ ಹೋಗ್ತಾ ನಿಮ್ಗೆ ಏನಾದರೂ ಫಿಸಿಕಲಿ ನೀವು ವೀಕ್ ಆಯಿತು ಅಂತ ಹೇಳಿದ್ರೆ ಮಾಡಲ್ಲ. ಅಂದ್ಕೊಂಡಿರೋ ವಿಷುವಲ್ಸ್ ಬರಲ್ಲ. ನೀವೇ ಫಿಟ್ ಆಗಿಲ್ಲ ಅಂದರೆ ಬೇರೆಯವರೆಲ್ಲ ಎದ್ದು ಕೆಲಸ ಮಾಡೋಕ್ಕಾಗಲ್ಲ. ಅದು ನೀವು ಒಂದು ಮೈಕ್ ಹಿಡ್ಕೊಂಡು ನೀವು ನಿಂತ್ರಿ ಅಂದರೆ ನಿಮಗೆ ಗೊತ್ತಿಲ್ಲ, ನಿಮ್ಮ ಸೆಟ್ಟಲ್ಲಿ 50 ಜನ ಇರ್ಬೋದು, 100 ಜನ ಇರ್ಬೋದು, 1000 ಜನ ಇರ್ಬೋದು. ಫಿಸಿಕಲಿ ಫಿಟ್ ಆಗಿರೋದು ತುಂಬ ಇಂಪಾರ್ಟೆಂಟು. ಸ್ವಲ್ಪ ದಮ್ಮು ಎಣ್ಣೆ ಎಲ್ಲ ಒಂಚೂರು ಕಮ್ಮಿ ಮಾಡಿ ಚೆನ್ನಾಗಿ ವ್ಯಾಯಾಮ ಮಾಡಿ. ದಮ್ಮು ಎಣ್ಣೆ ಬಗ್ಗೆ ನಮ್ಮ ಈಗ ಇಂಡಸ್ಟ್ರಿ ಅಂತ ಬಂದಾಗ ಇದೊಂದು ಇದೆ,
ಏನೋ ದಮ್ ಹೊಡಿತೀವಿ, ಎಣ್ಣೆ ಹೊಡಿತೀವಿ, ಅದೆಲ್ಲ ಅದು ಶುರು ಆಗುತ್ತೆ. ಜಾಸ್ತಿ ಆಗ್ತಾ ಹೋಗ್ಬಾರ್ದು. ಈಗ ನಾನು ಕೃಷ್ಣ ಸರ್ ಜೊತೆ ಮಾಡಿದೆ, ಅನೂಪ್ ಸರ್ ಜೊತೆ ಮಾಡಿದೆ, ಇಬ್ಬರು ಕುಡಿಯೆಲ್ಲ ಸೇದಲ್ಲ. ಹಂಗೆ ಇದನ್ನೇ ನೋಡ್ಕೊಂಡು ಹೋಗ್ತಾ ಇದ್ದೆ. ಯಾರು ಕುಡಿಯಲ್ಲ ಸೇದಲ್ಲ? ಸುನಿ ಸರ್ ಕುಡಿಯಲ್ಲ ಸೇದಲ್ಲ, ಪವನ್ ಕುಮಾರ್ ಅವ್ರು ಕುಡಿಯಲ್ಲ ಸೇದಲ್ಲ, ತುಂಬ ಡೈರೆಕ್ಟರ್ಸ್ ಇದ್ದಾರೆ. ಆ್ಯಂಡ್ ಇದು ಸಿಂಪಲ್ ಮಾತಲ್ಲ. ನೀವು ಕುಡಿತಿಲ್ಲ ಸೇದ್ತಿಲ್ಲ ಅಂದರೆ ಸಿಕ್ಕಾಪಟ್ಟೆ ಫಿಸಿಕಲಿ ಫಿಟ್ ಇರ್ತೀರಾ. ಆಮೇಲೆ ಸೆಟ್ಟಲ್ಲಿ ಬೇಕಾದ ಫುಡ್ ಸಿಗಲ್ಲ, ಬೇಕಾದ ಟೈಮಲ್ಲಿ ಆಗೋದಿಲ್ಲ. ನಾವು ನಮ್ಮ ಫುಡ್ ನೋಡ್ಕೋಬೇಕು, ನಮ್ಮ ವರ್ಕೌಟ್ ನೋಡ್ಕೋಬೇಕು, ನಮ್ಮ ಫಿಸಿಕಲ್ ಫಿಟ್ನೆಸ್ ನೋಡ್ಕೋಬೇಕು. ಪ್ರಶಾಂತ್ ನೀಲ್ ಅವರು ಒಂದು ಇಂಟರ್ವ್ಯೂಲಿ ಹೇಳ್ತಾರೆ, ಸರ್ ನೀವು ಹೆಂಗೆ ಯೋಚಿಸ್ತೀರಾ ಇದೆಲ್ಲ ಅಂದಿದ್ದಕ್ಕೆ, ಇಲ್ಲಮ್ಮ ನಾನೊಂದು ಪೆಗ್ ಹಾಕ್ತೀನಿ ಬರುತ್ತೆ ಅಂತ. ಆಮೇಲೆ ನನಗೆ ಆಶ್ಚರ್ಯ ಏನಂದರೆ, ಒಂದಿಷ್ಟು ಜನ ನಿಜವಾಗ್ಲೂ ಅದು ನಂಬಿಟ್ಟಿದ್ದಾರೆ. ಕುಡಿದ್ರೆ ಹಂಗೆಲ್ಲ ಐಡಿಯಾಸ್ ಬರುತ್ತಂತೆ ಪ್ರಶಾಂತ್ ಸರ್ಗೆ ಅಂತ. ಅದು ಇಂಟರ್ವ್ಯೂಲಿ ಅವರು ಈಗ ಫನ್ ಜನರೇಟ್ ಮಾಡಕ್ಕೆ ಏನೋ ಒಂದು ಇದು ಮಾಡಕ್ಕೆ ಹೇಳಿರ್ತಾರೆ. ಬಟ್ ಅದಕ್ಕಿಂತ ಮೇನ್ ಆಗಿ ಅವರಿಗೆ ಪ್ರಶಾಂತ್ ಸರ್ಗೆ ಆಗಲೇ ಒಂದು ಸಿನಿಮಾದ ಒಂದು ದೊಡ್ಡ ಫೌಂಡೇಶನ್. ತುಂಬಾ ಜನ ಏನು ಐಡಿಯಾನೇ ಬರ್ತಿಲ್ವಲ್ಲ ಅಂತ ತಗೊಂಡು ಅಲ್ಲ, ಹಂಗಂದ್ರೆ ನಿಜವಾಗ್ಲೂ ಪ್ರತಿ ಒಂದೊಂದು ಬಾರಲ್ಲೂ KGF ಕುಡ್ದಾಗೆಲ್ಲ ಒಳ್ಳೆ ಕತೆ ಬರುತ್ತೆ. ಅವ್ರು ಹೇಳಿರೋದು ಮೇ ಬಿ ಅವರು ಕುಡ್ದಾಗ ಒಂದ್ ಸ್ವಲ್ಪ ಇದೇನೋ ಬರ್ದಿರ್ತಿಲ್ಲ. ಅವ್ರಿಗೆ ಏನಂದ್ರೆ ಅವ್ರದ್ದು ಸಿನಿಮಾ ಫೌಂಡೇಶನ್ ಹಂಗಿದೆ, ಸ್ಟೈಲ್ ಇದೆ, ಎಲ್ಲ ಇದೆ ಅದ್ರದ್ದು. ಅದ್ರ ಮೇಲೆ ಇದೇನೊಂದು ಅವ್ರಿಗೊಂದು ಕಿಕ್ ಅಷ್ಟೇ ಬಿಟ್ರೆ ಅದರಿಂದ ಕತೆ ಆಗೋದಿಲ್ಲ, ಅದರಿಂದ ಸೀನ್ ಹೇಳಕ್ಕಾಗಲ್ಲ. ಕೆಲವ್ರು ಅದನ್ನ ಒಂದು ಕಿಕ್ ಅಲ್ಲಿ ಬರಿಬಹುದು, ಓಕೆ, ಸಸ್ಟೈನ್ ಮಾಡ್ಕೊಂಡು ಹೋಗಕ್ಕಾಗಲ್ಲ. ಎಲ್ಲಾರು ಕುಡಿದ ತಕ್ಷಣ ಕತೆ ಬರುತ್ತೆ ಅಂತ ಅನ್ಕೊಂಡ್ರೆ ಅವ್ರು ಹೇಳಿದ್ದೇನು ಅಂದ್ರೆ, ನನ್ ಎಣ್ಣೆ ಹೊಡೆದ್ಬಿಟ್ಟು ಬರೀತೀನಿ, ಅದು ಬೆಳಿಗ್ಗೆ ಎದ್ದು ನೋಡಿದಾಗ ಎಕ್ಸೈಟ್ ಮಾಡಿದ್ರೆ ಅದನ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದು. ಅರ್ಥ ಮಾಡ್ಕೊಂಡಿರೋ ಪರ್ಸೆಪ್ಷನ್ ಏನು ಅಂದ್ರೆ, ಎಣ್ಣೆ ಹೊಡೆದ್ಬಿಟ್ಟು ಬರೆದ್ರೆ ಕತೆ ಬರುತ್ತೆ. ಅಲ್ಲ, ಕುಡಿದು ಬರೆದ್ರೆ ಎಲ್ಲ KGF ಆಗುತ್ತೋ ಇಲ್ವೋ, ಲಿವರ್ ಅಂತೂ ಇರಲ್ಲ. ಡ್ಯಾಮೇಜ್ ಆಗುತ್ತೆ ಅಷ್ಟೇ. ಅದು ಬಿಟ್ರೆ ಫಿಸಿಕಲಿ ಫಿಟ್ ಆಗಿರಿ. ಫ್ರಸ್ಟ್ರೇಷನ್ ಎಲ್ಲರಿಗೂ ಇರುತ್ತೆ, ಸ್ವಲ್ಪ ಜಾಸ್ತಿನೇ ಫ್ರಸ್ಟ್ರೇಷನ್ ಇರುತ್ತೆ. ಎಲ್ಲಾನು ಮೀರಿ ಮಾಡಬೇಕು. ಓಕೆ, ಥ್ಯಾಂಕ್ ಯು ಎಲ್ಲ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಮಾತು ಅಸೋಸಿಯೇಟ್ಸ್ ಎಲ್ಲ ಕುತ್ಕೊಂಡು ಮಾತಾಡೋಣ ಅಂದ ತಕ್ಷಣ ಎಲ್ಲ ಬಂದ್ರಿ, ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡಿದ್ದೀರಾ. ಆ್ಯಂಡ್ ಥ್ಯಾಂಕ್ ಯು. ಮೋರ್ ಓವರ್ ಇದು ನಮ್ಮ ಆಡಿಯನ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ನಾವು ಆ ಒಂದು ಪಾಸಿಟಿವ್ ವಿಷಯಗಳು ಮಾತಾಡಿದ್ದೀವಿ ನಾವು. ಆ್ಯಂಡ್ ಮೋರ್ ಓವರ್ ಇನ್ನೊಂದಷ್ಟು ಸಿಗೋಣ ಮತ್ತೆ, ನೆಕ್ಸ್ಟ್ ಇನ್ನೊಂದಷ್ಟು ಪಾಡ್ಕಾಸ್ಟ್ಗಳು ಆಗಬೇಕು. ಆ್ಯಂಡ್ ಸಿನಿಮಾ ಟೆಕ್ನಿಷಿಯನ್ಸ್ ಮೇನ್ ನಾನು ಹೇಳಿದಂಗೆ ಅಸೋಸಿಯೇಟ್ಸ್ ಆಗಲಿ, ನೆಕ್ಸ್ಟ್ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳನ್ನ ಕರೆದು ಪಾಡ್ಕಾಸ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಮೋರ್ ಓವರ್ ಹೆಂಗೆ ಹೋಗುತ್ತೆ ಅಂತ. ಆ್ಯಂಡ್ ನೆಕ್ಸ್ಟ್ ಮತ್ತೆ ಸಿಗೋಣ, ಮತ್ತೆ ಇದಾಗೋಣ. ಇಲ್ಲ, ನಾನು ಮನೋಜ್ ಬಗ್ಗೆ ಹೇಳಬೇಕು. ನನಗೆ ಫಸ್ಟ್ ಟೈಮ್ ಹೇಳಿದಾಗ ಪಾಡ್ಕಾಸ್ಟ್ ಮಾಡ್ತಾ ಇದ್ದೀನಿ ಈ ಥರ ಅಂದಾಗ, ಮನೋಜ್ ಹೇಳಿದ್ದು ನಂಗೊಂದು ತುಂಬ ವಿಷಯ ಇಂಪ್ರೆಸ್ ಆಯಿತು. ಪಾಡ್ಕಾಸ್ಟು ಸುಮ್ಮನೆ ಎಂಟರ್ಟೈನಿಂಗ್ ಆಗಿ ಮಾಡ್ತೀನಿ, ಎಂಟರ್ಟೈನ್ಮೆಂಟಲ್ಲಿ ಏನೋ ಕರೆಸ್ಬಿಡ್ತೀನಿ ಅನ್ನೋದಕ್ಕಿಂತ ಅವನದೊಂದು ಹೇಳ್ದ, ಅದು ನಿಜವಾಗ್ಲೂ ಜನಕ್ಕೆ ಯೂಸ್ಫುಲ್ ಆಗಬೇಕಿದು. ಇದರಲ್ಲಿ ಬರುವಂಥ ಮಾಹಿತಿ ಮುಂದಕ್ಕೆ ಅವನು ಡಾಕ್ಟರ್ಸು, ಲೈಫ್ ಸ್ಟೈಲು, ಇನ್ನೊಂದು ಎಂಟರ್ಟೈನ್ಮೆಂಟಿಂದ ಎಲ್ಲ ಒಂದೊಂದು ವರ್ಗಗಳಿಂದನೂ ಕರೆಸಿ ಮಾಡೋಣ ಅಂತ. ಆಮೇಲೆ ಮನೋಜ್ ಬಗ್ಗೆ ಹೇಳ್ತೀನಿ. ಆ್ಯಕ್ಚುಲಿ ಉಪ್ಪಿ ಸರ್ಗೆ ಮನೋಜ್ ಅಂದರೆ ಇಷ್ಟ. ಎಲ್ಲರೂ ಇಷ್ಟಪಡ್ತಾರೆ ಅವರು. ಅದರಲ್ಲಿ ಏನಂದರೆ ಸ್ಪೆಷಲಿ ನಮ್ಮ ಟೀಮಲ್ಲಿ ಒಂದು 3-4 ಜನ ಇದ್ದಾರೆ. ಅವ್ರಿಗೆ ಇನ್ನೋಸೆನ್ಸ್ ಇರೋರು, ಕ್ರಿಯೇಟಿವ್ ಆಗಿರೋರು ತುಂಬ ಇಷ್ಟ ಆಗ್ತಾರೆ. ಅವನು ಇನ್ನೋಸೆನ್ಸ್ ಅಂತ ಅಂದ್ಕೊಂಡಿದ್ದಾರೆ, ಅವನು ಅದಲ್ಲ, ಬಟ್ ಅದೇನು ಮಾಡೋಕ್ಕಾಗಲ್ಲ. ಕ್ರಿಯೇಟಿವ್ ಆಗಿರ್ತಾನೆ. ನೋಡಿ, ನಾವೆಲ್ಲ ಅಸೋಸಿಯೇಟ್ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ನಾನು ಹೇಳ್ತೀನಿ, ಯಾಕೆ ನಾವೆಲ್ಲ ಕೆಲಸಗಳನ್ನು ಕಲ್ತಿದ್ರೆ ಎಷ್ಟು ಒಳ್ಳೆಯದು ಅಂದರೆ, ನಮಗೆ ಎಷ್ಟೋ ಸತಿ UI ಅಲ್ಲಿ ಸಣ್ಣ ಪೋಸ್ಟ್ಗಳು ಬಿಡ್ತಾ ಇರ್ತೀವಲ್ಲ ನಾವು ರೆಗ್ಯುಲರಾಗಿ, ಒಂದಷ್ಟು ಪೋಸ್ಟು ನಾವು ಆ ಸ್ಟುಡಿಯೋದವ್ರು ಏನು ಡಿಸೈನರ್ಸ್ ಇದ್ದಾರೆ ಅವ್ರು ಮಾಡೋಕ್ಕಾಗಿಲ್ಲ. ಅದನ್ನು ಇವನನ್ನು ಕೂಡಿಸ್ಕೊಂಡು ಒಪ್ಪಿಸರೆ ಚೆನ್ನಾಗಿ ಮಾಡ್ತೀವಲ್ಲ ನೀನೇ ಅಂತ ಕೂಡಿಸಿ ತುಂಬ ಕೆಲವೆಲ್ಲ ಪೋಸ್ಟ್ಗಳು ನೀವು ನೋಡಿರ್ಬೋದು UIದು, ಅವನ್ನೆಲ್ಲ ಅವನು ಜನ್ರೇಟ್ ಮಾಡಿದ್ದಾನೆ ಕೂತ್ಕೊಂಡು. ಉಪ್ಪಿ ಸರ್ಗೂ ತುಂಬ ಇಷ್ಟ ಇವನು ಕಂಡ್ರೆ. ಅದನ್ನು ನಾನು ಹೇಳಬೇಕು. ನೋಡಿ, ಆ ಥರ ಒಂದೊಂದೇ ಸ್ಕಿಲ್ಲನ್ನು ಬೆಳೆಸ್ಕೊಳ್ತಾ ಹೋಗಬೇಕು. ಮುಂದಕ್ಕೆ ಸಿನಿಮಾ ಎಲ್ಲ ಮಾಡ್ತಾ ಇದೆಯಾ, ಈ ಪಾಡ್ಕಾಸ್ಟು ತುಂಬ ದೊಡ್ಡ ಮಟ್ಟಕ್ಕೆ ಹೋಗಲಿ. ಮುಂದೆ ನೀನು ಸಿನಿಮಾ ಮಾಡ್ತಾ ಇದೆಯಾ, ಸ್ವಲ್ಪ ಜಾಸ್ತಿ ದುಡ್ಡು ಬಂದರೆ ನಮ್ಗಳಿಗೂ ಕೊಡು. ಸುಮ್ಮನೆ ನೀನು ಬರೀ ನಮ್ಮ ಕಷ್ಟ ನೋವು ಮಾತ್ರ ಕೇಳ್ಕೊಂಡಿರ್ಬೇಡ. ಆಮೇಲೆ ಬರೀ ಬ್ರೆಡ್ ಜಾಮ್ ತರಿಸಿ ಕಳಿಸ್ಬೇಡ. ನೆಕ್ಸ್ಟ್ ಟೈಮು ಏನು ಬ್ರೆಡ್ ಇಟ್ಟಿದೆ ಅದೇ ಜಾಗದಲ್ಲಿ ಕ್ಯಾಶ್ ಇಡುವುದು ತೊಗೊಂಡೋಗ್ತೀವಿ. ಎಲ್ಲರೂ ಸಿನಿಮಾ ಮಾಡಬೇಕು ಅಂತಿದ್ದೀವಿ, ಎಲ್ಲ ಮಾಡಿ ಆಗ್ಬೇಕು. ಎಲ್ಲರೂ ಒಂದು ಕನ್ಸು ಕಟ್ಕೊಂಡ್ ಬಂದಿದ್ದೀವಿ, ಎಲ್ಲರೂ ಸಿನಿಮಾ ಮಾಡಬೇಕು, ಮಾಡೋಣ. ಆ್ಯಂಡ್ ನಿಮ್ದೊಂದು ಟೆಕ್ನಿಕಲಿ ಮಾತಾಡೋಣ ಜಾಸ್ತಿ ಅಂತ ಹೇಳಿದ್ರಲ್ಲ, ಅದು ತುಂಬ ಖುಷಿ ಆಯಿತು. ಎಲ್ಲ ಟೀಮ್ಸ್ನೂ ಕರೆಸಿ ಜಾಸ್ತಿ ಟೆಕ್ನಿಕಲ್ ಮಾತಾಡ್ದಂಗೆ ಜನಕ್ಕೆ ಗೊತ್ತಾಗುತ್ತೆ. ಇದರಲ್ಲಿ ನಾವು ಸಿನಿಮಾ ಮಾಡೋದಂದ್ರೆ ಅದೇನು ಸುಮ್ಮನೆ ಮ್ಯಾಜಿಕ್ ಅಲ್ಲ. ಅದರಲ್ಲಿ ಎಷ್ಟು ಸ್ಕಿಲ್ ಇದೆ, ಎಷ್ಟು ಸೈನ್ಸ್ ಇದೆ, ಎಷ್ಟು ಆರ್ಟ್ ಇದೆ, ಅದ್ರ ಬಗ್ಗೆ ಮಾತಾಡಿದಷ್ಟು ಜನಕ್ಕೆ ತಲುಪುತ್ತೆ.
ಅದರಿಂದ ಇನ್ನೂ ನಮ್ಮ ಇಂಡಸ್ಟ್ರಿಗೆ ಬರಬೇಕು ಅನ್ಸುತ್ತೆ, ಅದ್ರ ಬಗ್ಗೆ ತಿಳ್ಕೊಬೇಕು ಅನ್ಸುತ್ತೆ. ನನಗೆ ಆ ಆಸ್ಪೆಕ್ಟ್ ತುಂಬ ಇಷ್ಟ ಆಯಿತು. ಜನ ಎಲ್ಲ ಕ್ಯಾಸ್ಟು ಅಂತ ಒದ್ದಾಡ್ತಾ ಇರೋ ಟೈಮಲ್ಲಿ ಪಾಡ್ಕ್ಯಾಸ್ಟ್ ಅಂತ ಬಂದಿದೆಯಲ್ಲ, ನಿನಗೆ ನಿಜವಾಗ್ಲೂ ದೊಡ್ಡ ಯಶಸ್ಸಿರಲಿ. ಓಕೆ ಓಕೆ, ಥ್ಯಾಂಕ್ ಯು ಎಲ್ಲ. ನೆಕ್ಸ್ಟ್ ಮತ್ತೆ ಸಿಗೋಣ, ಮತ್ತೊಂದು ಪಾಡ್ಕಾಸ್ಟ್ ಮಾಡೋಣ. ಓಕೆ, ಖಂಡಿತ. ಥ್ಯಾಂಕ್ ಯು. ನಾನು ನಿಮ್ಗೆ ಮೈನ್ ಪಾಯಿಂಟ್ ಹೇಳೋದೇ ಮರ್ತ್ಬಿಟ್ನಲ್ಲ, ಇದೇನು ರೆಕಾರ್ಡ್ ಮಾಡಿಬಿಡಿ. ಮೈನ್ ಪಾಯಿಂಟ್, ನೀನು ಯಾಕೆ ತುಂಬ ಮುಂದೆ ಬರ್ತೀಯ ಅಂತ ನನಗೆ ಗೊತ್ತಾಗಿದ್ದು ಅಂದರೆ, ಕರೆಕ್ಟಾಗಿ ಪಾಡ್ಕಾಸ್ಟ್ನ ಪೋಸ್ಟ್ ಲಂಚ್ ಇಟ್ಕೊಂಡಿದ್ಯಲ್ಲ, ಅಲ್ಲಿಗೆ ನೀನು ಬೆಳಿತೀಯ.